ಈಗ ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಯಾಕೆಂದರೆ ಬೆಳಗ್ಗೆ ಕಣ್ಬಿಟ್ರೆ ಏನೋ ಬದುಕಕ್ಕೆ ಆಸೆ ಇಟ್ಕೊಂಡಿರೋ ಎಷ್ಟೋ ನೊಂದವರ ದನಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ವಾಟ್ ಡು ಯು ಲುಕ್ ಫಾರ್ವರ್ಡ್ ಟು ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್? I really want to leave a legacy, build the institution on an institution. Even after you know, what you put up today, keep serving through your students, your people, and leaves a legacy. ಜನದಲ್ಲಿ ಇವತ್ತಿಗೂ ಕ್ಯಾನ್ಸರ್ ಅಂದರೆ ಏನಂದರೆ ಇಟ್ ಈಸ್ ಎ ಡೆತ್ ಸರ್ಟಿಫಿಕೇಟ್ ವಿತ್ ಓನ್ಲಿ ಡೇಟ್ ಮಿಸ್ಸಿಂಗ್ ಅಂತ ಜನ ಆ ಥರ ಅನ್ಕೊಂಡ್ಬಿಟ್ಟಿದ್ದಾರೆ. ಎರಡನೇದು, ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ and cancer doctor and cancer hospitals are more dangerous than the disease. ಈ ಸ್ಕಾರ್ಲೆಸ್ ಥೈರಾಯ್ಡೆಕ್ಟಮಿ ಅಂದರೆ ಏನು ಡಾಕ್ಟರ್? Food habits have changed to high fat, fast food, fried food, healthy fresh vegetable fruits illa, physical activity has gone down, everything is IT computer, so overweight. So ಇದೆಲ್ಲ ಏನು ಗೊತ್ತಾ, ನಮ್ಮ ಕ್ಯಾನ್ಸರ್ಗೆ this is the main substance. Is cancer rising in India and what is the reason for it? ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಯಂಗೆಸ್ಟ್ ಪೀಪಲ್ ವಿತ್ ಕ್ಯಾನ್ಸರ್ ಇನ್ ದ ವರ್ಲ್ಡ್ ಹೈಯೆಸ್ಟ್ ಆರ್ ಇನ್ ಇಂಡಿಯಾ. ಹೆಣ್ಮಕ್ಳಿಗೆ ವಾಟ್ ಆರ್ ಸಿಂಪ್ಟಮ್ಸ್ ದಟ್ ದೇ ಶುಡ್ ಬಿ ವೆರಿ ಸೆನ್ಸಿಟಿವ್ ಆ್ಯಂಡ್ ಸ್ಮಾರ್ಟ್ ಅಬೌಟ್ ಇನ್ ಕ್ಯಾಚಿಂಗ್? ಅನ್ಫಾರ್ಚುನೇಟ್ಲಿ ಓವರಿ ಕ್ಯಾನ್ಸರ್ಗೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸಿ ರಿಮೆಂಬರ್, ಕ್ಯಾನ್ಸರ್ ಅನ್ನೋದು ಯಾವುದೋ ಏನೋ ಕರ್ಮ ಮಾಡಿದ್ದೀವಿ ಅಂತ ಬರೋದಲ್ಲ. ಇಟ್ ಈಸ್ ನಾಟ್ ಎಂಟೈರ್ಲಿ ಬಿಕಾಸ್ ಆಫ್ ಅಸ್ ಅಲೋನ್. ನಾಳೆದೇನು ಅಥವಾ ಒಂದು 10 ಹೆಜ್ಜೆ ಮುಂದೆನೇ ನೀವು ಯಾವಾಗಲೂ ಏನು ಯೋಚನೆ ಮಾಡ್ತೀರಾ? ಎಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ ಒಂದು 2 ವರ್ಷದಿಂದ, ನೀವು ನೋಡಿದ್ರೆ 7 ವರ್ಷದ ಮುಂಚೆನೇ ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ ಅಂದರೆ ನೀವು ಯಾವಾಗಲೂ ಹೀಗೇನಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ರಿಕ್ವೈರ್ಡ್ ಟು ಅವಾಯ್ಡ್ ಎರರ್ಸ್ ಇನ್ ಮೆಡಿಕಲ್ ಫೀಲ್ಡ್, perform equally every day, every second, and look into something which human eyes cannot see. The moment you store fruits and vegetables beyond 48 hours, 72 hours and eat it later, they have lost all their antioxidant, anti-cancer properties. One thing Indian lifestyle gets horribly wrong when it comes to cancer. Stress also affects stroke and cardiac first. These two are bigger evil which catch you before cancer can come, remember. Vegan food and Mediterranean food in the world is thought to be the best food, anti-aging food. The only problem, which is true problem, is health problem. So you have a health problem, you know the value of all other. So understand that. Invest on your body, maintain your health. That is the best wealth. Rest doesn't matter in your life. So that's a very important message, and that depends upon what you eat, how you live your life. ಕ್ಯಾನ್ಸರ್ ನಮ್ಮ ದೇಹನ ಟೆಸ್ಟ್ ಮಾಡ್ಬೋದು, ಆದರೆ ನಿಜವಾದ ಕೀಮೋಥೆರಪಿ ಬಂದು ಆತ್ಮಕ್ಕೆ ಏನಂತಂದರೆ ನಾನು ಇದನ್ನು ಫೈಟ್ ಮಾಡ್ತೀನಿ ಅನ್ನೋ ನಂಬಿಕೆ. ಇವತ್ತಿನ ಮಾತು ಯಾಕೆ ಈ ರೀತಿ ಶುರುವಾಗ್ತಾ ಇದೆ ಅಂತಂದರೆ, ಇಟ್ ಇಸ್ ಟ್ರೂಲಿ ಅನ್ ಆನರ್ ಟು ಹೌಸ್ ಸಂಬಡಿ ಹೂ ಈಸ್ ಪ್ರಾಬ್ಲಿ, ಐ ಡೋಂಟ್ ನೋ, ಅವರ ಒಂದು ಸ್ಟೇಚರ್ಗೆ ವಿಕಿಪೀಡಿಯಾ ಒಂದು ಪರಿಚಯ ಅಂತ ಹೋದರೆ ಪೇಜ್ಗಟ್ಟಲೆ ತೊಗೊಂಡಿರೋ ಅವಾರ್ಡ್ಸ್ಗಳು, ಈ ಐ ಥಿಂಕ್ 19 to 20+ years in the industry. Of course, all your 8,000+ surgeries, complex robotic surgeries, ಇವೆಲ್ಲ ಒಂದು ಕಡೆ ಆಯ್ತಂದರೆ ಆಲ್ವೇಸ್ ಇಟ್ ಈಸ್ ದ ಹ್ಯೂಮನ್ ಬಿಹೈಂಡ್ ದ ಲೇಬಲ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಜರ್ನಿನ ಅವ್ರು ಹೇಗೆ ನೋಡ್ತಾ ಇದ್ದಾರೆ ಇದಿಷ್ಟು ಹೋಲಿಸ್ಟಿಕ್ ಆಗಿ ಇದನ್ನು ಅಪ್ರೋಚ್ ಮಾಡ್ತಾ. ಐ ಥಿಂಕ್ ಟುಡೇ ಹಿಯರ್ ಐ ಸೆಟ್ ಟು ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ. ನೋಡಿ, ಡಾಕ್ಟ್ರ್ ಪರಿಚಯದಲ್ಲೂ ಐ ಥಿಂಕ್ ದೆರ್ ಆರ್ ತ್ರೀ ವಾಟ್ ಯು ಕಾಲ್ ಲೇಯರ್ಸ್ ಅಗೇನ್. ಒಂದು ಪ್ರೊಫೆಸರ್ ಅಂತ ಕರೀಲ, ಈ ಕಡೆ ಡಾಕ್ಟರ್ ಅಂತ ಕರೀಲ, ಅಥವಾ ಇನಿಷಿಯಲಲ್ಲಿ SP ಅಂತ ಪೊಲೀಸ್ದು ಸಲ್ಯೂಟ್ ಕೊಡಲ, ಗೊತ್ತಿಲ್ಲ. ಜೋಕ್ಸ್ ಅಪಾರ್ಟ್, ಹಿಯರ್ ಐ ಸೆಟ್ ಕ್ಯೂರಿಯಸ್ಲಿ ಲೈಕ್ ಅ ಬ್ಲ್ಯಾಂಕ್ ಶೀಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಬೌಟ್ ಕ್ಯಾನ್ಸರ್, ದ ಲೇಟೆಸ್ಟ್ ಟೆಕ್ನಾಲಜಿ, ಹೌ ಟು ಹ್ಯಾಂಡಲ್ ಇಟ್, ಹೌ ಟು ಫೈಟ್ ಇಟ್ ಆ್ಯಂಡ್ ಹೌ ಟು ಅವಾಯ್ಡ್ ಇಟ್. ಹೋಪ್ಫುಲಿ ಎಲ್ಲವೂ ಅನ್ಫಿಲ್ಟರ್ಡ್ ಆ್ಯಂಡ್ ವಿತ್ ಅ ಹ್ಯೂಮನ್ ಟಚ್. ವೆಲ್ಕಮಿಂಗ್ ನಮ್ಮ ಡಾಕ್ಟರ್ ಸೋಮಶೇಖರ್ ಅವ್ರನ್ನ. ಡಾಕ್ಟ್ರೇ, ಫಸ್ಟ್ಲಿ ಜಸ್ಟ್ ಕ್ಯೂರಿಯಸ್ ಕನ್ನಡಗೆ ಸ್ವಾಗತ, ಹೇಗಿದ್ದೀರಿ? ನಮಸ್ಕಾರ, ಥ್ಯಾಂಕ್ ಯು. ನನ್ನ ಪ್ಲೇಷರ್, ನನ್ನ ಹಾನರ್. ಸೊ ವೆರಿ ನೈಸ್ ಟು ಹ್ಯಾವ್ ಮೀ ಹಿಯರ್. ಸೊ ಇಟ್ಸ್ ಮೈ ಪ್ಲೇಷರ್. ನಿಮ್ಮ ಶೋ ಎಲ್ಲ ನೋಡ್ತೀನಿ, ನಿಮ್ಮ ಮುಖಾಂತರ ಇಟ್ ರೀಚಸ್ ಆಲ್ ದ ಪೀಪಲ್. ಇನ್ನು ನೀವು ಪ್ರಪಂಚದಲ್ಲಿ ಹೇಳ್ತಾರಲ್ಲ ಪುನುಗು ಮೃಗ ಅಂತ ಹೇಳ್ತಾರಲ್ಲ, ಪುನುಗು ಮೃಗ ಅಂದರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಫ್ಲೇವರ್ ವಿತ್ ಇನ್ ದ ಬಾಡಿ. ಇಟ್ ಈಸ್ ಲೈಕ್ ಎ ಸಾಂಬಾರ್ ಥರ, ಅಂದರೆ ಒನ್ ಟೈಪ್ ಆಫ್ ಡಿಯರ್. ಅದು ಊರೆಲ್ಲ ಹುಡುಕ್ತಾ ಇರುತ್ತೆ ಪ್ರಪಂಚದಲ್ಲಿ, ಇದು ಎಲ್ಲಿಂದ ಸ್ಮೆಲ್ ಬರ್ತಾ ಇದೆ ಇದು ಅಂತ, ಏನಕ್ಕೆ ಇಷ್ಟು ಚೆನ್ನಾಗಿರೋದು ಎಲ್ಲಿದೆ ಅಂತ. ಸೊ ದೇರ್ ಮೇ ಬಿ ಎ ಫ್ರೇಗ್ರೆನ್ಸ್, ದೇರ್ ಮೇ ಬಿ ಎ ಸಬ್ಸ್ಟ್ರಾಕ್ಟ್, ಬಟ್ ಅದು ಎಂಡ್ ಯೂಸರ್, ಕಾಮನ್ ಪಬ್ಲಿಕ್ಗೆ ರೀಚ್ ಆಗೋದು ಥ್ರೂ ಯು. ಸೊ ಹಿಯರ್ ಆ್ಯಕ್ಚುಲಿ ದ ರಿಯಲ್ ಫ್ರೇಗ್ರೆನ್ಸ್ ಈಸ್ ದ ಪೀಪಲ್ ಲೈಕ್ ಯು ಹೂ ಆ್ಯಕ್ಚುಲಿ ಮೇಕ್ ಇಟ್ ರೀಚ್ ಪಬ್ಲಿಕ್. ಸೊ ಇಟ್ಸ್ ಹಾನರ್, ಪ್ಲೇಷರ್. ಧನ್ಯವಾದ, ನಮಸ್ಕಾರ. ಐ ಥಿಂಕ್ ಐ ಆಲ್ವೇಸ್ ಹ್ಯಾವ್ ಬಿಲೀವ್ಡ್ ನಾವೆಲ್ಲ ಒಂಥರ ಸೇತುವೆಗಳಿದ್ದಂಗೆ.
ಐ ಥಿಂಕ್ ದ ಹೋಲ್ ವರ್ಲ್ಡ್ ಇಸ್ ಸಮ್ವೇರ್ ಬಿಲ್ಟ್ ಲೈಕ್ ದ್ಯಾಟ್. ಒಬ್ಬರಿಂದ ಒಬ್ಬರಿಗೆ ಎಲ್ಲರೂ ಅವ್ರವ್ರ ಪಾತ್ರನ ಪ್ಲೇ ಮಾಡಿ ರೂಟ್ಸ್ ಆಫ್ ಟ್ರೀ ಥರ ಯಾವುದು ಎಲ್ಲಿ ಯಾರಿಗೆ ಸಪ್ಲಿಮೆಂಟ್ ಮಾಡ್ತಾ ಇದೆ ಅಂತಿಲ್ಲ, ಬಟ್ ಎವ್ರಿಬಡಿ ಹ್ಯಾಸ್ ಎ ಕಾಸ್ ಆ್ಯಂಡ್ ದೇ ಆಲ್ ವರ್ಕ್ ಇನ್ ನೆಟ್ವರ್ಕ್. Absolutely. So, Doctor, I mean, you're such a huge, what do you call, representation of so much that you've done in the medical field. And of course, ನಿಮ್ಮ ಇಡೀ ಇಲ್ಲಿವರೆಗಿನ ಜರ್ನಿ ನೋಡಿದ್ರೆ ಭಾಳ ಫೇಮಸ್ ಆಗಿರೋ ಹಾಸ್ಪಿಟಲ್ಗಳಲ್ಲಿ 19 ವರ್ಷಗಳ ಕಾಲ ಡಿರೆಕ್ಟರ್ ಆಗಿದ್ರಿ. ಆ್ಯಂಡ್ ಟುಡೇ ಹಿಯರ್ ಯು ಆರ್ ನೌ ಚೇರ್ಮನ್ ಆಫ್ ಆಸ್ಟ್ರಾ ಹೆಲ್ತ್ ಕೇರೆ ಗ್ಲೋಬಲಿ. ಸೊ ದೊಡ್ಡ ಒಂದು ಸಂಸ್ಥೆ ಅದು, 300ಕ್ಕೂ ಹೆಚ್ಚು ಯೂನಿಟ್ಸ್ ಇದೆ ನೀವೇ ಹೇಳ್ದಂಗೆ, ನಾಟ್ ಜಸ್ಟ್ ಇನ್ ಇಂಡಿಯಾ, ಎಲ್ಲ ಇದು ದೇಶದಾದ್ಯಂತ ಆ್ಯಂಡ್ ಪ್ರಪಂಚದಾದ್ಯಂತ. ಸೊ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮೊದಲನೇದಾಗಿ ನಿಮ್ಮನ್ನು ಮಾತಿಗೆ ಎಳಿತಾ ಈಗ ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಯಾಕೆಂದರೆ ಬೆಳಗ್ಗೆ ಕಣ್ಬಿಟ್ರೆ ಏನೋ ಬದುಕಕ್ಕೆ ಆಸೆ ಇಟ್ಕೊಂಡಿರೋ ಎಷ್ಟೋ ನೊಂದವರ ದನಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ವಾಟ್ ಡು ಯು ಲುಕ್ ಫಾರ್ವರ್ಡ್ ಟು ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್? ಈಗ ಹೇಗೆ ಅಂದರೆ ನನ್ನ ಲೈಫಲ್ಲಿ ಯು ಹ್ಯಾಡ್ ಎ ಸ್ಟೂಡೆಂಟ್ ಲೈಫ್, ಅರ್ಲಿ ಕೆರಿಯರ್ ಲೈಫ್, ದೆನ್ ಮಿಡಲ್ ಲೈಫ್, ಆ್ಯಂಡ್ ನೌ ಯು ರೀಚ್ ಎ ಲೀಡರ್ಶಿಪ್. ಸೊ ಇನಿಷಿಯಲಿ ಅಚೀವ್ ಮಾಡಬೇಕು, ಪ್ರಪಂಚದಲ್ಲಿ ಏನು ಬೆಸ್ಟ್ ಇದೆ ಅದು ನಮ್ಮಲ್ಲಿ ಇರಬೇಕು. ನೆಕ್ಸ್ಟು ಅದನ್ನು ನಮ್ಮ ಸಮಾಜ ಸೇವೆಗೆ ಕೊಡಬೇಕು. ಇಟ್ ಶುಡ್ ರೀಚ್ ದ ಪೀಪಲ್. ಇಷ್ಟು ಅದರ್ವೈಸ್ ದೆರ್ ಇಸ್ ನೋ ಯೂಸ್ ಆಫ್ ಎ ಟ್ಯಾಲೆಂಟ್ ಇಫ್ ಇಟ್ ಕೆನಾಟ್ ರೀಚ್ ದ ರೈಟ್ ಪೀಪಲ್. ಸೊ ಆಫ್ಟರ್ ಹ್ಯಾವಿಂಗ್ ಅಚೀವ್ಡ್ ಆಲ್ ದಿಸ್, ನೌ ಐ ರಿಯಲಿ ರೀಚ್ಡ್ ಎ ಫೇಸ್ ವೇರ್ I need to do something which leaves a mark in the society. And they always say, I always believe, ಎರಡು ಥರ ಜನ ಇದ್ದಾರೆ, ರೆವಲ್ಯೂಷನಿಸ್ಟು, ಎವಲ್ಯೂಷನಿಸ್ಟು. ಡಾರ್ವಿನ್ನು ಕೋತಿ ಮನುಷ್ಯ ಆಗುತ್ತೆ, ಅದಕ್ಕೆ ಆರಾಮಾಗಿ ಬೆಳಗ್ಗೆ ಎದ್ದೊಳೋದು, ಕೋಲಿ ಬಸ್ ಥರ ಹೋಗ್ತಾ ಇರೋದು. ಸೊ ನಾನು ಒಂದಿನ ಚೆನ್ನಾಗಿ ಆಗ್ಬಿಡ್ತೀನಿ, ತೊಂದರೆ ಇಲ್ಲ ಅಂತ. ಬಟ್ ದೇ ಆರ್ ಅನದರ್ ಟೈಪ್ ಆಫ್ ಪೀಪಲ್ ಹೂ ಡೋಂಟ್ ಬಿಲೀವ್ ದಟ್. ದೇ ಆರ್ ರ್ಯಾಡಿಕಲ್ ಥಿಂಕರ್, ರೆವಲ್ಯೂಷನಿಸ್ಟ್, ದೇ ಟೇಕ್ ಎ ಲಿಟ್ರಲ್ ಪಾತ್. ಸೊ ದೇ ಡೂ ರ್ಯಾಡಿಕಲ್ ಚೇಂಜ್ ಆ್ಯಂಡ್ ದೇ ಆರ್ ದ ಒನ್ ಹೂ ಲೀವ್ ಮಾರ್ಕ್ ಇನ್ ದ ವರ್ಲ್ಡ್. ಹೌದಾ? ಈಗ ನಾವು ಮೂನ್ ನೋಡಿದ್ರೆ ಅಲ್ಲಿಗೆ ಬೇಕಾದ್ರೆ ಫ್ಯಾಮಿಲಿ ಕರ್ಕೊಂಡೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಖುಷಿಯಾಗಿ ಮನೆಗೆ ಬರ್ಬೋದು, ಇಲ್ಲ ನೀಲ್ ಆಮ್ಸ್ಟ್ರಾಮ್ ಥರ ಅದ್ರ ಮೇಲೆ ಕಾಲಿಟ್ಟು ಬರ್ಬೋದು. ಸೊ ಹಿಸ್ಟ್ರಿ ರಿಮೆಂಬರ್ಸ್ ದ ಪೀಪಲ್ ಹೂ ಆರ್ ರೆವಲ್ಯೂಷನಿಸ್ಟ್. ದೇ ಮೇ ನಾಟ್ ಬಿ ದ ಮೋಸ್ಟ್ ಪಾಪ್ಯುಲರ್, ಬಟ್ ದೇ ಲೀವ್ ಎ ಮಾರ್ಕ್ ಇನ್ ದ ಸೊಸೈಟಿ ಆ್ಯಂಡ್ ದೇ ಲೀವ್ ಎ ಲೆಗಸಿ. ಸೊ ಈಗ ನನ್ನ ಫೇಸ್ ಒಳಗೆ ಹೇಗೆ ಅಂದರೆ, ಈ ನಮ್ಮ ಕ್ಯಾನ್ಸರ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್ ಇನ್ ಇಂಡಿಯಾ, ಐ ರಿಯಲಿ ವಾಂಟ್ ಟು ಲೀವ್ ಎ ಲೆಗಸಿ, build the institution on an institution. Even after you what you put up today, keep serving through your students, your people, and leaves a legacy. So what drives me now when I get up, ನೀವು ಹೇಳಿದ್ರಲ್ಲ, is what is that I can do to leave a legacy even after us, same thing continues much better than us through the people whom you are taught, so that it makes a change and an impact in the society. So ಈಗ ಅದೇ ಮೋಟಿವೇಶನ್ ನನಗೆ ಹೇಳಿದ್ರೆ ನೀವು. ಸೊ ಹೌ ಡು ಯು ಇಂಟೆಂಟ್ ಟು ಡೂ ದ್ಯಾಟ್? ಯಾಕೆಂದರೆ ತಮ್ಮ ಎಕ್ಸ್ಪರ್ಟೀಸ್ ಎಲ್ಲ ನೋಡಿದಾಗ ಕೆಲವುದು ಭಾಳ ಹೊಸದಾಗಿರೋ ವಿಚಾರಗಳಿತ್ತು. ರೊಬೋಟಿಕ್ ಕ್ಯಾನ್ಸರ್ ಸರ್ಜರಿ ಕೇಳಿದ್ದೀವಿ, ಗೈನಕಾಲಜಿಕ್ ಆನ್ಕಾಲಜಿ ಕೇಳಿದ್ದೀವಿ, ಇದು HIPEC, ಹೈಪೆಕ್ ಮತ್ತು ಪಿಪ್ಯಾಕ್, ಪ್ಲಸ್ ಇದು ಸೆಂಟಿನಲ್ ನೋಡ್ ಬಯೋಪ್ಸಿ, ಇವೆಲ್ಲ ಒಂದಷ್ಟು ಹೊಸ ವಿಚಾರಗಳಿತ್ತು. ಸೊ ಇದೇನಾ ಡಾಕ್ಟ್ರೇ ತಮ್ಮ ಸ್ಪೆಷಲೈಸೇಷನ್ ಆ್ಯಂಡ್ ಇವತ್ತಿನ ಲೇಟೆಸ್ಟ್ ಆವಿಷ್ಕಾರ ಈ ಕ್ಯಾನ್ಸರ್ ರಿಸರ್ಚಲ್ಲಿ? ಈಗ ಕ್ಯಾನ್ಸರ್ ಅಂದರೆ ಜನ, ಈಗ ನೀವು ಇಫ್ ಯು ಜಸ್ಟ್ ಗೋ ಸರ್ವೆ ಮಾಡಿದ್ರೆ, ಇಂಡಿಯಾದಲ್ಲಿ ಕ್ಯಾನ್ಸರ್ ಅಂದರೆ 3rd ಸ್ಟೇಜು ಅಡ್ವಾನ್ಸಿಗೆ ಬರ್ತಾರೆ. ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ತುಂಬಾ ಎಜುಕೇಟೆಡ್. ಈವನ್ ಹಳ್ಳಿ ಒಳಗಿರೋ ಲೇಡಿ ನೋಸ್ ಹರ್ ಬಾಡಿ, ಒಂದು ಎದೆ ಒಳಗೆ ಒಂದು ಗಂಟೆ ಆಯಿತು ಅಂದರೆ ಅದು ನಾರ್ಮಲ್ ಅಂತ. ಬಟ್ ಜನದಲ್ಲಿ ಇವತ್ತಿಗೂ ಕ್ಯಾನ್ಸರ್ ಅಂದರೆ ಏನಂದರೆ, ಇಟ್ ಈಸ್ ಎ ಡೆತ್ ಸರ್ಟಿಫಿಕೇಟ್ ವಿತ್ ಓನ್ಲಿ ಡೇಟ್ ಮಿಸ್ಸಿಂಗ್ ಅಂತ ಜನ ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎರಡನೇದು, ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಆ್ಯಂಡ್ ಕ್ಯಾನ್ಸರ್ ಡಾಕ್ಟರ್ ಆ್ಯಂಡ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಆರ್ ಮೋರ್ ಡೇಂಜರಸ್ ದೆನ್ ದ ಡಿಸೀಸ್. ಎದುರುತ್ತಾರೆ ಬರೋಕ್ಕೆ, ಕರ್ಕೊಂಡು ದೊಡ್ಡ ಸರ್ಜರಿ ಮಾಡಿಬಿಡ್ತಾರೆ, ವಾಯ್ಸ್ ಬಾಕ್ಸ್ ತೆಗಿತಾರೆ, ಇಲ್ಲ ನಂದು ಎದೆ ತೆಗಿತಾರೆ, ಅಥವಾ ಪರ್ಮನೆಂಟ್ ಮೋಷನ್ ಬ್ಯಾಗ್ ಹಾಕ್ತಾರೆ, ಕೀಮೋ ಚೆನ್ನಾಗಿ ಕೊಡ್ತಾರೆ, ನನ್ನ ಕೂದಲೆಲ್ಲ ಉಡ್ವಿ ಶರೀರ ಎಲ್ಲ ಹೋಗುತ್ತೆ, ಚೆನ್ನಾಗಿ ರೇಡಿಯೋಥೆರಪಿ ಕೊಟ್ಟು ಸುಟ್ಟಾಕ್ತಾರೆ. ಸೊ ಬೇಡಪ್ಪ ನನಗೆ ಈ ಟ್ರೀಟ್ಮೆಂಟ್ ಅಂತ ಜನರಲ್ಲಿ ಮೂಢನಂಬಿಕೆ ಇದೆ. ಯಾಕೆ ಇದು ಬಂದಿರೋದು? ಸೊ ಇದು ಹಳೇ ಕಾಲದ್ದು ಟ್ರೀಟ್ಮೆಂಟು, ಇನ್ನೋವೇಷನ್ ಇರಲಿಲ್ಲ. ಸೊ ಹಳೇ ಕಾಲದಲ್ಲಿ ಏನಿತ್ತು ಅಂದರೆ, ಕ್ಯಾನ್ಸರ್ ಅನ್ನೋದು ಭಯಾನಕ ರೋಗ, ಅಗ್ರೆಸಿವ್ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಅಂತ. ಬಟ್ ಈಗ ಆ ಥರ ಇಲ್ಲ. ಈಗ ಏನು ಬಂದಿದೆ ಅಂದರೆ, ಇದು ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಅಲ್ಲ, ಮಿನಿಮಮ್ ಎಫೆಕ್ಟಿವ್ ಟ್ರೀಟ್ಮೆಂಟು, ಕ್ವಾಲಿಟಿ ಆಫ್ ಲೈಫ್. ವಾಟ್ ಈಸ್ ದ ಯೂಸ್? ವಿ ಡೋಂಟ್ ವಾಂಟ್ ಟು ಆ್ಯಡ್ ಇಯರ್ಸ್ ಟು ಯುವರ್ ಲೈಫ್, ಐ ವಾಂಟ್ ಟು ಆ್ಯಡ್ ಲೈಫ್ ಟು ಯುವರ್ ಇಯರ್ಸ್. ಸೊ ಅದು ಹೇಗೆ ಮಾಡೋದು? ಕ್ವಾಲಿಟಿ ಆಫ್ ಲೈಫು, ಕಾಸ್ಮೆಟಿಕ್ ಔಟ್ಕಮ್, ಮಿನಿಮಮ್ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಟು ಕ್ಯೂರ್ ಯು. ಸೊ ಈಗ ಫುಲ್ಲಿ ಶಿಫ್ಟ್ ಆಗಿಬಿಟ್ಟಿದೆ ಟ್ರೀಟ್ಮೆಂಟಲ್ಲಿ. ಅದು ಹೇಗಾಗಿದೆ ಅಂತ ಹೇಳಿದ್ರೆ, ಟೆಕ್ನಾಲಜಿ ಬೆಸ್ಟ್ ಇನ್ ದ ವರ್ಲ್ಡ್, ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್.
ಈಗ ನೀವು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ನಿಮಗೆ ಏನು ಕೇಳೋಕ್ಕೆ ಬಿಡೋದಿಲ್ಲ. ಹಿಂಗೆ ಮಾಡಬೇಕು. ಕೇಳಬೇಕು, ನೀವು ಆರ್ಟಿಸ್ಟಾ, ಸೊ ಕೈಯಲ್ಲಿ ನ್ಯೂರೋಪತಿ ಆಗಿ ವೀಣೆ ನುಡ್ಸೋಕ್ಕಾಗಲ್ಲ, ಸೊ ನಾನು ಟೈಲರ್ ಮೇಡ್ ಮಾಡಬೇಕು. ಅಥವಾ ನೀವು ಫೋಟೋಗ್ರಾಫರ್, ನಿಮ್ಮ ವಿಷನ್ನು ಮೇಲತ್ತೋದು ಬೇಕು. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ ಮೇ ನಾಟ್ ಬಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಈಗ ಕ್ಯಾನ್ಸರಲ್ಲಿ ಹೇಗಂದರೆ ಟೆಕ್ನಾಲಜಿ, ಕ್ವಾಲಿಟಿ ಆಫ್ ಲೈಫ್, ತಂತ್ರಜ್ಞಾನ ಅಳವಡಿಸಿ ಹೀಗಾಗಿದೆ. ಈಗ ಎಕ್ಸಾಂಪಲ್ಲು ನೀವು ಹೇಳಿದ್ರಲ್ಲ ಸೆಂಟಿನಲ್ ಲಿಂಫ್ ನೋಡ್ ಅಂತ. ನಾನು ಸುಮಾರು ನಂದು ಸರ್ಜಿಕಲ್ ಆಂಕಾಲಜಿ ಟ್ರೈನಿಂಗ್ ಮುಗಿದ ಮೇಲೆ ಇಂಡಿಯಾದಲ್ಲಿ ಯಾವುದೇ ಕ್ಯಾನ್ಸರ್ ಇದ್ದರೂ ಹರಗಡ್ಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಲಿಂಫ್ ನೋಡ್ ಅಂತ ತೆಗೆದುಬಿಟ್ರೆ ಕೈ ಕಾಲು ಆನೆ ಭಾವ ಬರುತ್ತೆ, ನೋಡಿರಬೇಕು, ಕೈ ಊತ ಬರೋದು, ಆ ಕ್ವಾಲಿಟಿ ಆಫ್ ಲೈಫೇ ಇಲ್ಲ ಅವ್ರದ್ದು. ಆವಾಗ ಒಂದು ಸೆಂಟಿನಲ್ ಲಿಂಫ್ ನೋಡ್ ಅಂತ ಒಂದು ತಂತ್ರಜ್ಞಾನ, ಒಂದು ಸಣ್ಣದು ಡೈ ಕೊಟ್ಟು ಲೇಸರ್ ಹೇಳಿದ್ರೆ ಅದು ಹೇಳುತ್ತೆ ಕ್ಯಾನ್ಸರ್ ಕಣ ಹೋಗಿದೆಯೋ ಇಲ್ಲೋ ಅಂತ. ಅದೆಲ್ಲ ಅಮೇರಿಕಾದಲ್ಲಿ, ಲಂಡನಲ್ಲಿ ಇತ್ತು. ನಾನು ಪಿಟ್ಸ್ಬರ್ಗ್ ಮ್ಯಾಗಿ ವುಮನ್ ಹಾಸ್ಪಿಟ್ಲಿಗೆ ಹೋಗಿ ಆ ತಂತ್ರಜ್ಞಾನ ಕಲಿತೆ. ಇಂಡಿಯಾಗೆ ಬಂದಾಗ ಅದು ಮಿಷಿನ್ನು ಪ್ರೋಬೇ ಇಲ್ಲ. ಸೊ ಅದನ್ನು ಕೊಂಡ್ಕೊಬೇಕು ಅಂತ ಕನ್ವಿನ್ಸ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡೋದ್ರಲ್ಲೇ ಟೈಮ್ ಆಯಿತು. ಇವತ್ತು ಸುಮಾರು ಆಲ್ಮೋಸ್ಟ್ 50,000 ಆ ಥರ ಪ್ರೊಸೀಜರ್ ಮಾಡಿದ್ದೀನಿ. ಇಂಡಿಯಾದಲ್ಲಿ ನಮ್ಮದು ABSI ಅಂತ, ಅಸೋಸಿಯೇಷನ್ ಆಫ್ ಬ್ರೆಸ್ಟ್ ಸರ್ಜನ್ ಅಂತ ಸಂಸ್ಥೆ ಸ್ಥಾಪನೆ ಮಾಡಿ ಅದ್ರದ್ದು ಮಾಡಿದ್ದೀವಿ. ಸೊ ಇವತ್ತು ಲೇಡೀಸಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅದು ಲಿಂಫೆಡಿಮಾ ಬೇಕಾಗಿಲ್ಲ, ಆ ತಂತ್ರಜ್ಞಾನ. ಎರಡನೇದು, ಕ್ಯಾನ್ಸರ್ ಆಪರೇಷನ್ ಅಂದರೆ ಮೇಲಿಂದ ಕೆಳಗೆ ಕಟ್ ಮಾಡೋದು, ಹಾಸಿಗೆ ಮೇಲೆ ಹಿಂಗೆ ಮಲಗಿಸೋದು. ಜನ ಬಂದು ಫಿಲಮಲ್ಲಿ ನೋಡ್ತೀವಲ್ಲ, ನೀರು ತೆಂಗಿನಕಾಯಿ ನೀರು ತರ್ತಾ ಇರೋದು, ಅವರಿಂದ ಎಲ್ಲ ಗಂಡ ಹೆಂಡತಿ ಮಕ್ಕಳು 1 ತಿಂಗಳು, ಹೌದು, ಈಗೆಲ್ಲ ಎಳ್ನೀರು ತರೋದು ತೊಗೊಂಡೋಗೋದು ಮಾಡ್ತಾರಲ್ಲ. ಸೊ 1 ತಿಂಗಳು 2 ತಿಂಗಳು ಮಲ್ಕೊಂಡಿರ್ತಾರೆ, ಕೆಲಸಕ್ಕೆ ಹೋಗೋದು 3 ತಿಂಗಳು. ಬಟ್ ಈಗ ರೋಬೋಟಿಕ್ ತಂತ್ರಜ್ಞಾನದಲ್ಲಿ ಸಣ್ಣ ಕೀ ಹೋಲ್ ಒಳಗಡೆ ಅದೇ ಆಪರೇಷನ್ ಮಾಡಿ 2 ದಿನದಲ್ಲಿ ಮನೆ ಕಳಿಸ್ಬೋದು. ಇದು ಯಾವುದಕ್ಕೆ ಯೂಶಲಿ ಆಗೋದು? ಸೊ ಈಗ ಗರ್ಭಕೋಶ ಕ್ಯಾನ್ಸರಿಗೆ, ಅನ್ನನಾಳ ಕ್ಯಾನ್ಸರಿಗೆ, ಹೊಟ್ಟೆ ಕ್ಯಾನ್ಸರ್ಗೆ, ಕರಳು ಕ್ಯಾನ್ಸರ್ಗೆ, ಸೊ ಎದೆ, ಫುಡ್ ಪೈಪು, ಲಂಗ್ ಕ್ಯಾನ್ಸರು. ಸೊ ಈಗ ಎಲ್ಲ ರೋಬೋಟಿಕ್ ತಂತ್ರಜ್ಞಾನದಿಂದ ಟೋಟಲಿ ಚೇಂಜ್ ಆಗಿಬಿಟ್ಟಿದೆ. ಈ ಸ್ಕಾರ್ಲೆಸ್ ಥೈರಾಯ್ಡೆಕ್ಟಮಿ ಅಂದರೆ ಏನು ಡಾಕ್ಟರ್? ಹೌದು, ಈಗ ನಾರ್ಮಲಾಗಿ ಥೈರಾಯ್ಡ್ ಅನ್ನೋ ಗ್ರಂಥ ಇದೆಯಲ್ಲ, ಇಲ್ಲಿ ಕೂತ್ಕೇಳಿದೆ, ಅದು ಲೇಡೀಸಿಗೆ ಮೋಸ್ಟ್ ಕಾಮನ್ನು. ಸೊ ಇಮ್ಯಾಜಿನ್ ಅದು ಆಪ್ರೇಷನ್ ಮಾಡಬೇಕಂದ್ರೆ ಈ ಥರ ಕಟ್ ಮಾಡಬೇಕು. ಹೂ ವುಡ್ ಲೈಕ್ ಟು ಹ್ಯಾವ್ ಎ ಸ್ಕಾರ್ ಆನ್ ಯುವರ್ ನೆಕ್, ಎಸ್ಪೆಷಲಿ ನೆವರ್ ಎ ಲೇಡಿ, ಬಿಕಾಸ್ ಕಾನ್ಫಿಡೆನ್ಸ್, ಪ್ರೆಸೆಂಟೇಷನ್ ಆಫ್ ಯು ಔಟ್ಸೈಡ್, ಕಾಸ್ಮೆಸಿಸ್. ಸೊ ಥೈರಾಯ್ಡ್ ಆಪ್ರೇಷನ್ನು ಈ ಥರ ಕಟ್ ಮಾಡಿ ಮಾಡಬೇಕು. ಸೊ ಆಲ್ಮೋಸ್ಟ್ 2011 ನಾನು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಮ್ಮ ಆಂಪಿಟ್ ಕಂಕ್ಳಿಂದ ಕೀ ಹೋಲ್ ಮಾಡಿ ಇಲ್ಲಿಗೆ ಹೋಗಿ ಥೈರಾಯ್ಡ್ ಕ್ಯಾನ್ಸರ್ ತೆಗಿಯೋದು. ಇಲ್ಲಿ ನೆಕ್ಕಲ್ಲಿ ಸ್ಕಾರೇ ಇರಲ್ಲ. ಸೊ ಫಸ್ಟ್ ಆಪ್ರೇಷನ್ನು ಇದು ನಾನು ಫಸ್ಟ್ ಮಾಡಿದೆ 2011 ಇಸ್ವಿಲಿ. ನೀವು ಪ್ರೆಸ್ ಕಾನ್ಫರೆನ್ಸು ಗೂಗಲ್ ಮಾಡಿ ನೋಡಿದ್ರೆ, ಸೊ ಥೈರಾಯ್ಡ್ ಕ್ಯಾನ್ಸರ್ ಸ್ಕಾರ್ಲೆಸ್ ಇನ್ ದ ನೆಕ್ ಅಂತ. ಈಗ ನಾನು ಆದಮೇಲೆ ಈ 1000 ಜನ ಕಲ್ತಿದ್ದಾರೆ, 1000 ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಫಸ್ಟ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಹೇಗೆ? ಸೊ ಅದನ್ನು ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ಇದು ಕೊರಿಯಾದಲ್ಲಿ ಮತ್ತು ಪಿಟ್ಸ್ಬರ್ಗಲ್ಲಿ ತುಂಬ ಕಾಮನ್, 1-2 ಸರ್ಜನ್ ಮಾಡ್ತಾಯಿದ್ರು, ಕಲ್ತಿದ್ದು. ಸೊ ಫಸ್ಟು ರೋಬೋಟ್ 2011 ಇಸ್ವಿಲಿ ನಾನು ತೊಗೊಂಡು, ಸೊ ಸುಮಾರು ಈಗ 9,000 ಸರ್ಜರೀಸ್ ಮಾಡಿದ್ದೀನಿ ಆ ಥರ ರೋಬೋಟಿಕ್ಕು. ಸೊ ಇದನ್ನೆಲ್ಲ ಕಲ್ತ್ಕೊಂಡೆ. ಅದೇ ಥರ ಈಗ ಬಾಯಿ ಕ್ಯಾನ್ಸರ್ ಇದ್ದರೆ ನೋಡಿರಬೇಕು, ಮುಖ ಕಟ್ ಮಾಡೋದು, ಜಾ ಕಟ್ ಮಾಡೋದು, ಫೇಸ್ ಮಾತಾಡೋಕ್ಕಾಗಲ್ಲ, ಬಾಯಿಂದ ಮಾಡೋದು ಆಪ್ರೇಷನ್ನು. ಸೊ ನ್ಯಾಚುರಲ್ ಆರಿಫೈಸ್, ಸೊ ಸ್ಕಾರೇ ಇರೋದಿಲ್ಲ, ಮೂಗಲ್ ಟ್ಯೂಬ್ ಇಲ್ಲ, ಇಲ್ಲಿ ಟ್ಯೂಬ್ ಇಲ್ಲ. ಅದು 2011 ನಾನು ಫಸ್ಟ್ ಮಾಡಿದೆ, ಟ್ರಾನ್ಸ್ಓರಲ್ ರೋಬೋಟಿಕ್ ಸರ್ಜರಿ ಅಂತ. ಸೊ ಈ ರೋಬೋಟಿಕ್ ತಂತ್ರಜ್ಞಾನದಿಂದ ಸೇಮ್ ಸರ್ಜರಿ, ಬೆಟರ್, ಫಾಸ್ಟ್ ರಿಕವರಿ, ಆ್ಯಂಡ್ ಆಲ್ಸೋ ಅನ್ಇಮ್ಯಾಜಿನಬಲ್ ಪ್ರೊಸೀಜರ್ ವಿಚ್ ಆರ್ ನಾಟ್ ಡನ್, ಅಂದರೆ ಸ್ಕಾರ್ಲೆಸ್ ಥೈರಾಯ್ಡು, ಬಾಯಿಂದು. ಸೊ ಈ ಥರ ತಂತ್ರಜ್ಞಾನ ಅಳವಡಿಸ್ಕೊಂಡು ದೆನ್ ಐ ಕುಡ್ ಅಮಾಲ್ಗಮೇಟ್ ಆ್ಯಂಡ್ ಬಿಲ್ಡ್ ಇಟ್ ಅಪ್. ಅಮೇಝಿಂಗ್. ಈ ಮಧ್ಯ ಈ ಹೈಪೆಕ್ ಮತ್ತು ಪಿಪ್ಯಾಕ್ ಇದು ಅಬ್ಡಾಮಿನಲ್ ಕ್ಯಾನ್ಸರ್ಸ್ಗೆ ಒಂದು ರಾಮಬಾಣ ಅಂತ. ಅಂದರೆ ಕೀಮೋಥೆರಪಿ ಥರ ಇಡೀ ದೇಹಕ್ಕದು ಹೋಗಲ್ಲ, ಆ ಪರ್ಟಿಕ್ಯುಲರ್ ಭಾಗಕ್ಕೆ ಮಾತ್ರ ಹೋಗುತ್ತೆ ಅಂತ. ಇದು ನಿಜಾನಾ? ಹೌದು. ಈಗ ಏನಂದರೆ ನಾವು ಕ್ಯಾನ್ಸರ್ ತಜ್ಞರಾದರೆ ನಮಗೆ 2 ಗಾಸ್ಪೆಲ್ ಇದೆ. ದೇರ್ ಆರ್ 2 ರೂಲ್ಸ್. ನಂಬರ್ 1, ಕ್ಯಾನ್ಸರ್ ಅವೇರ್ನೆಸ್ ಸ್ಕ್ರೀನಿಂಗ್, ಪಬ್ಲಿಕ್ಕಿಗೆ ಅವೇರ್ನೆಸ್ ಮಾಡಿ ಕ್ಯಾನ್ಸರ್ ಆದಷ್ಟು ಅವಾಯ್ಡ್ ಮಾಡೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೇಳಿದ್ದೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ದಟ್ ಈಸ್ ಒನ್ ಮೋಟೋ ಎಲ್ಲ ಡಾಕ್ಟರ್ದು. ಸೊ ಸೆಕೆಂಡು, ಜನಕ್ಕೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು. ವಾಟ್ ಕಾಸಸ್ ಕ್ಯಾನ್ಸರ್, ಊಟ ಹೇಗೆ ಮಾಡಬೇಕು, ಹಣ್ಣು ಹಂಪಲು ಚೆನ್ನಾಗಿ ತೊಗೊಬೇಕು, ಫಿಸಿಕಲಿ ಆ್ಯಕ್ಟಿವ್ ಇರಬೇಕು, ವರ್ಷಕ್ಕೆ ಒಂದ್ಸಲಿ ಪ್ಯಾಪ್ಸ್ಮಿಯರು ಸ್ಕ್ರೀನಿಂಗ್ ಮಾಡಬೇಕು, ಕರಳು ಕ್ಯಾನ್ಸರ್ದು ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್, ಅರ್ಲಿ ಕ್ಯಾನ್ಸರಲ್ಲಿ ಕ್ಯೂರ್ ಕೊಡೋದು ಒಂದೇ ಅಲ್ಲ, ವಿತ್ ಮಿನಿಮಲ್ ಡಿಸ್ಟರ್ಬಿಂಗ್ ದೇರ್ ಲೈಫ್, ಕ್ವಾಲಿಟಿ ಆಫ್ ಲೈಫ್, ಪೇನ್ಲೆಸ್, ಕ್ವಿಕ್ ರಿಕವರಿ. ಬಟ್ ಇನ್ನೊಂದು ಅನದರ್ ಪಾರ್ಟ್ ಆಫ್ ದ ಕಾಯಿನ್ ಇದೆ. 70% ಜನ ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ಅಡ್ವಾನ್ಸ್ ಕ್ಯಾನ್ಸರ್ ಬರ್ತಾರೆ. ಈಗ ನಮ್ಮದು ಓವರಿ ಕ್ಯಾನ್ಸರ್ ಇದೆ, ಅಂಡಾಣು ಕ್ಯಾನ್ಸರು, ಸ್ಟಮಕ್ ಜಠರ ಕ್ಯಾನ್ಸರು, ಕರಳು ಕ್ಯಾನ್ಸರು. ಯೂಶಲಿ ಹೊಟ್ಟೆಲಿ ಹರಡಿ ಹೊಟ್ಟೆ ಉಬಾಗಿ ನೀರು ತುಂಬಿದ ಮೇಲೆ ಬರ್ತಾರೆ. ಟ್ರೆಡಿಷನಲ್ಲಿ ಇದು ನಾನ್ ಕ್ಯೂರಬಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಪೆರಿಟೋನಿಯಲ್ ಕ್ಯಾನ್ಸರ್ ಅಂತ. ಅಂದರೆ ಏನು 1 ವರ್ಷ 10 ತಿಂಗಳು ಬದುಕ್ಬೋದು.
ಸೊ ಈ ತಂತ್ರಜ್ಞಾನ ಏನಿದೆ ಅಲ್ಲ, ಇದು ವಾಷಿಂಗ್ಟನ್ ಡಿ ಸಿಯಿಂದ ಬಂದಿದ್ದು, ಇಟಲಿಯಿಂದ. ಈಗ ನೀವು ಕೇಳಿರ್ಬೋದು, ಕಿಡ್ನಿಗೆ ಡಯಾಲಿಸಿಸು, ಕಿಡ್ನಿನ ಮುಂದೆ ಮಾಡುತ್ತೆ. ಲಿವರ್ ಡಯಾಲಿಸಿಸು, ಬ್ಲಡ್ ಕ್ಯಾನ್ಸರ್ ಇದ್ದರೆ ಸ್ಟೆಮ್ ಸೆಲ್ ಥರ ಮಾಡ್ತೀವಿ. ಅದೇ ಥರ ಈ ಹೈಪೆಕ್ ಅನ್ನೋ ಮಿಷಿನ್ ಒಂದು ಕ್ಯಾನ್ಸರ್ ಹೊಟ್ಟೆದು ಡಯಾಲಿಸಿಸ್ ಮಿಷಿನ್ ಥರ. ನಾವು ಆಪ್ರೇಷನ್ ಮಾಡಿ ಈ ಮಿಷಿನ್ನ ಹೊಟ್ಟೆ ಒಳಗೆ ಹಾಕಿ 41.5 ಡಿಗ್ರಿ ಹೀಟ್, 42 ಡಿಗ್ರಿ ಹೀಟಲ್ಲಿ 90 ನಿಮಿಷ ಪಂಪ್ ಮಾಡಿದ್ರೆ ಕೀಮೋ, ನಾನ್ ಕ್ಯೂರಬಲ್ ಕ್ಯಾನ್ಸರ್ಸು ಕ್ಯೂರಬಲ್ ಆಗುತ್ತೆ. ಸೊ ಇದಕ್ಕೆ ಹೈಪೆಕ್ ಅಂತ ಹೇಳ್ತಾರೆ. ಸೊ ಎಲ್ಲ ಅನಸ್ತೀಶದಲ್ಲಿ ಪೇಯ್ನ್ಲೆಸ್ಸು, ಪೇಷಂಟ್ಸಿಗೆ ಗೊತ್ತಾಗೋದಿಲ್ಲ. ಇದು ತುಂಬ ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಇದು ಇಂಡಿಯಾದಲ್ಲಿ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಆಫ್ ದಿಸ್ ಆಲ್ಮೋಸ್ಟ್ 10 to 12 years, ನಾನು ನಮ್ಮ ಫ್ರೆಂಡ್ಸು ಗ್ರೂಪು. ಸೊ ಒಂದು ಇದಕ್ಕೆ ಹೈಪೆಕ್ ಅಂತ ಒಂದು ಸೊಸೈಟಿನೂ ಫಾರ್ಮ್ ಮಾಡಿ ಜನಕ್ಕೆ ಎಲ್ಲರಿಗೂ ಈ ಥರ ಮಾಡೋದು ಅಂತ ಹೇಳಿದ್ದೀವಿ. ಸೊ ಸುಮಾರು 3,000 ಈ ಥರ ಮಾಡಿದ್ದೀವಿ. ಎಲ್ಲರೂ ಕ್ಯೂರ್ ಆಗ್ತಾರೆ ಅಂತ ಇಲ್ಲ. ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಯಾರೂ ಕ್ಯೂರ್ ಆಗಲ್ಲ. ಈ ಥರ ಟ್ರೀಟ್ಮೆಂಟ್ ಮಾಡಿದ್ರೆ, ಏನು ತಂತ್ರಜ್ಞಾನ ಇವತ್ತು ಫ್ರಾನ್ಸಲ್ಲಿ, ಇಟಲಿಲಿ, ಅಮೆರಿಕಾದ್ರದ್ದು, ಇಂಡಿಯಾದಲ್ಲಿ ತೊಗೊಂಬಂದಿದ್ವಿ ನಾವು. ಅಟ್ಲೀಸ್ಟ್ 40, 50, 60% ಜನ ದೇ ಲೀವ್ ದೇರ್ ಲೈಫ್ ಇನಫ್ ಟು ಲೀಡ್ ದೇರ್ ಫುಲ್ ನಾರ್ಮಲ್ ಲೈಫ್. ಸೊ ಈ ತಂತ್ರಜ್ಞಾನ ಈಗ ಇಂಡಿಯಾದಲ್ಲಿ ಕ್ವೈಟ್ ಕಾಮನ್ ಆಗಿದೆ, ಎಲ್ಲರೂ ಕಲಿತಾ ಇದ್ದಾರೆ. ಬಟ್ ಇದ್ರದ್ದು ಪಯನೀರ್ ನಾನು, ನನ್ನ ಗ್ರೂಪು. ಸೊ ನಾವು ಸುಮಾರು 3,000 ಮಾಡಿದ್ದೀವಿ. ಆಸ್ಟರಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 2 ಮಾಡ್ತೀವಿ ಅಕ್ರಾಸ್ ದಿ ವರ್ಲ್ಡು. ಈಗ ಆಸ್ಟ್ರೇಲಿಯಾ, ಸಿಂಗಾಪೂರು, ಕೆನಡಾ, ಇಂಡಿಯಾಯಿಂದ ಪೇಷಂಟ್ಸ್ ಎಲ್ಲ ಇಲ್ಲಿ ಬೆಂಗಳೂರು ಮಾಸ್ಟರ್ ಸಂಸ್ಥೆಗೆ ನಮ್ಮ ಹತ್ರ ಬಂದು ಇದು ಮಾಡಿಸ್ಕೊತಾರೆ. ಸೊ ಎಲ್ಲರನ್ನೂ ಕ್ಯೂರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಹೇಳ್ತಾರಲ್ಲ ಒಂದಿದೆ, ವಿ ಜಸ್ಟ್ ಟ್ರೀಟ್ ಗಾಡ್ ಕ್ಯೂರ್ಸ್ ಅಂತ. ಹೌದಾ? ನಾವು ಹೊಲಿಗೆ ಆಗ್ಬೋದು, ಹೀಲ್ ದೇವರೇ ಡಿಸೈಡ್ ಮಾಡೋದು. ಸೊ ವಿ ಜಸ್ಟ್ ಡೂ ದ ಸೇಮ್ ಟ್ರೀಟ್ಮೆಂಟ್, ಬಟ್ ಮೋಸ್ಟ್ ಆಫ್ ದೆಮ್ ಗೆಟ್ ದ ಬೆನಿಫಿಟ್. ಸೊ ಇವತ್ತಿಗೆ ಸಕ್ಸಸ್ ರೇಟ್ ಎಲ್ಲ ತೊಗೊಂಡ್ರೆ ಎಲ್ಲಿವರೆಗೂ ಬಂದಿದೆ ಡಾಕ್ಟ್ರೆ? ತುಂಬ ಚೆನ್ನಾಗಿದೆ. ದಿಸ್ ದ ರೈಟ್ ಟೈಮ್ ಟು ಬಿ. ಲೂಸಾಗಿ ಬಹಳಷ್ಟು ಜನ ನನ್ನ ಫ್ರೆಂಡ್ಸು ನೆಫ್ರಾಲಜಿ, ಕಾರ್ಡಿಯಾಲಜಿ ನಗ್ತಾ ಹೇಳ್ತಾರೆ, ನೋಡು ಈಗ ಒಂದು ಆರ್ಗನ್ ಫೇಲ್ ಆಯಿತು, ಕಿಡ್ನಿ ಫೇಲ್ ಆಯಿತು ಅಂದರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಲ್ಲ ಅಂದರೆ ಟ್ರೀಟ್ಮೆಂಟ್ ಇಲ್ಲ, ಲೈಫ್ ಲಾಂಗ್ ಡಯಾಲಿಸಿಸು ಸಫರಿಂಗ್ ಇರುತ್ತೆ. ಇಲ್ಲ ಹಾರ್ಟ್ ಅಟ್ಯಾಕ್ ಆದರೆ ರೈಟ್ ಟೈಮಿಗೆ ಕರ್ಕೊಂಬಂದು ಹಾರ್ಟ್ ಉಳಿಸಿದ್ರೆ ಸರಿ. ಬಟ್ ಟುಡೇ ಇಟ್ ಈಸ್ ಬೆಟರ್ ಟು ಹ್ಯಾವ್ ಎ ಕ್ಯೂರಬಲ್ ಕ್ಯಾನ್ಸರ್ ದ್ಯಾನ್ ನಾನ್ ಕ್ಯೂರಬಲ್ ಲಿವರ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಅಂತ ನಗ್ತಾರೆ. ಯಾಕಂದರೆ ಕ್ಯಾನ್ಸರಲ್ಲಿ ಇವತ್ತು ಎಷ್ಟು ಮುಂದುವರೆದಿದೆ ಅಂದರೆ, ಸ್ಟೇಜ್ 1, 2, 3 ಕ್ಯೂರ್ ರೇಟ್ಸ್ ಹ್ಯಾವ್ ಗಾನ್ ವೆರಿ ಹೈ, 90-95%. ಕೆಲವು ಸ್ಟೇಜ್ 4, ನಾವು ಹೇಳ್ತೀವಿ ನಾರ್ಮಲ್ ಮನುಷ್ಯಗೆ ಸ್ಟೇಜ್ 4 ಲಾಸ್ಟ್ ಮುಗೀತು ಅಂತ. ಎಷ್ಟೊಂದು ಸ್ಟೇಜ್ 4 ಕ್ಯಾನ್ಸರು, ಥೈರಾಯ್ಡ್ ಕ್ಯಾನ್ಸರು, ಕರಳು ಕ್ಯಾನ್ಸರು, ಕಿಡ್ನಿ ಕ್ಯಾನ್ಸರು, ಮೂಳೆ ಕ್ಯಾನ್ಸರು ಕ್ಯೂರ್ ಆಗುತ್ತೆ ಇವತ್ತು. ಸೊ ಕ್ಯಾನ್ಸರಲ್ಲಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ ಇನ್ ಅರ್ಲಿ ಸ್ಟೇಜ್. ಆ್ಯಂಡ್ ಈವನ್ ನಾನ್ ಕ್ಯೂರಬಲ್ ಕ್ಯಾನ್ಸರ್ ಸ್ಟೇಜ್ 4 ಪೀಪಲ್ ಲೀವ್ 5, 10, 15 years, ವಿಚ್ ವಿ ಅಕ್ಸೆಪ್ಟ್ ಆಸ್ ಎ ಕ್ರಾನಿಕ್ ಡಿಸೀಸ್ ಅಂಡ್ ಕ್ಯೂರ್. ಡಾಕ್ಟ್ರೆ, ನೀವು ಐ ಥಿಂಕ್ ಈಗ ಒಂದು 20-22 ವರ್ಷದಿಂದ ಆ ಇಡೀ ಜರ್ನಿನ ನೋಡ್ತಾ ಇದ್ದೀರಾ. ಬದಲಾಗ್ತಾ ಇರೋ ಭಾರತ, ಬದಲಾಗ್ತಾ ಇರುವಂಥ ಭಾರತೀಯರು, ಹೌದು, ಲೈಫ್ ಸ್ಟೈಲಲ್ಲಿ ಆಗಿರಲಿ, ವೆಸ್ಟರ್ನೈಸೇಷನ್ ಅನ್ಫಾರ್ಚುನೇಟ್ಲಿ. ಓಹೋ, ವೈ ಡು ಯು ಸೇ ಅನ್ಫಾರ್ಚುನೇಟ್ಲಿ? ಬಿಕಾಸ್ ಸಮ್ವೇರ್ ದ ಕ್ವೆಶನ್ ವಾಸ್ ಆಲ್ವೇಸ್, ಇಸ್ ಕ್ಯಾನ್ಸರ್ ರೈಸಿಂಗ್ ಇನ್ ಇಂಡಿಯಾ ಆ್ಯಂಡ್ ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಹೌದು, ಅಬ್ಸಲ್ಯೂಟ್ಲಿ. ನಮ್ಮ ಇಂಡಿಯಾದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮದೇ ಎಷ್ಟು ತುಂಬ ಚೆನ್ನಾಗಿದೆ. ನಮ್ಮ ವೇದ, ನಮ್ಮ ಸಂಸ್ಥೆ, ನಮ್ಮ ರೀತಿ, ಫುಡ್ ಹ್ಯಾಬಿಟ್ಸು, ಆಮೇಲೆ ನಾವೇ ಬೆಳೆದು ತಿನ್ನೋದು, ಅದೆಲ್ಲ ವೆಸ್ಟರ್ನೈಸ್ ಆಗಿದೆ. ಇಂಡಿಯಾದ್ದು ಟ್ರೆಡಿಷನಲ್ ಫುಡ್ ನೋಡಿದ್ರೆ ಪ್ರೋಟೀನು, ಫೈಬರು ಹೈ. ಹೌದಾ? ಇದು ಎಲ್ಲ ಫಾಸ್ಟ್ ಫುಡ್ ಸೆಂಟ್ರ್ ಇಲ್ಲ. ಶನಿವಾರ ಭಾನುವಾರ ಅಂದರೆ ಮನೇಲೆಲ್ಲ ಸೇರ್ಕೊಂಡ್ಬಿಟ್ಟು ಒಬ್ಬಟ್ಟು ಮಾಡೋದು, ಊಟ ಮಾಡೋದು. ಈಗ ಏನಾಗ್ಬಿಟ್ಟಿದೆ, ಶನಿವಾರ ಭಾನುವಾರ ಕಿಚನ್ ಕ್ಲೋಸು, ಎಲ್ಲ ಮಾಲು, ಎಲ್ಲರೂ ಪಿಜ್ಜಾ ತಿನ್ನೋದು. ಸೊ ಇನಿಷಿಯಲಿ ಎಷ್ಟು ತೆಳ್ಳ ಇದ್ದರು ಜನ, ನಮ್ಮ ಹಳ್ಳಿ ಜನ, ಮ್ಯಾನ್ಯುಯಲ್ ವರ್ಕರರ್ಸು, ವೆರಿ ಹೆಲ್ತಿ. ಈಗ ಎಲ್ಲರೂ ಒಬೇಸು, ಕೂತ್ಕೊಂಡು ಕೆಲಸ, ಯಾವುದೂ ಓದೋದಿಲ್ಲ, ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ವೆಸ್ಟರ್ನೈಸೇಷನ್. ಫುಡ್ ಹ್ಯಾಬಿಟ್ಸ್ ಹ್ಯಾವ್ ಚೇಂಜ್ ಟು ಹೈ ಫ್ಯಾಟ್, ಫಾಸ್ಟ್ ಫುಡ್, ಫ್ರೈಡ್ ಫುಡ್, ಹೆಲ್ತಿ ಫ್ರೆಶ್ ವೆಜಿಟೇಬಲ್ ಫ್ರೂಟ್ಸ್ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಹ್ಯಾಸ್ ಗಾನ್ ಡೌನ್, ಎವ್ರಿಥಿಂಗ್ ಈಸ್ IT ಕಂಪ್ಯೂಟರ್, ಸೊ ಓವರ್ ವೆಯ್ಟ್. ಸೊ ಇದೆಲ್ಲ ಏನು ಗೊತ್ತಾ, ನಮ್ಮ ಕ್ಯಾನ್ಸರ್ಗೆ ದಿಸ್ ಈಸ್ ದ ಮೇನ್ ಸಬ್ಸ್ಟ್ರೇಟ್. ಕರಳು ಕ್ಯಾನ್ಸರು, ಸ್ತನ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರ್ ಕಮ್ಸ್ ಬಿಕಾಸ್ ಆಫ್ ಹೈ ಬಾಡಿ ವೆಯ್ಟ್, ಆ್ಯಂಡ್ ಫ್ಯಾಟಿ ಮೀಲ್ಸ್, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಏನಿದೆ ಅಲ್ಲ, ಫ್ರೆಶ್ ಫ್ರೂಟ್ ಈಗೇನಿದೆ, ಮಾಲಿಗೆ ಹೋಗ್ತಾರೆ, ತರಕಾರಿ ಎಲ್ಲ ತೊಗೊಂಬರ್ತಾರೆ, ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ, ಫುಲ್ 2 ವಾರ ತಿಂತಾರೆ. ಅದರೊಳಗೆ ವೈಟಮಿನ್ A, E, C ಎಲ್ಲ ಸತ್ತೋಗಿದೆ. ಸೊ ದೀಸ್ ಆರ್ ಆ್ಯಂಟಿ ಆಕ್ಸಿಡೆಂಟ್ಸು, ಏನೂ ಇಲ್ಲ ಈಗ. ದಟ್ ಈಸ್ ವೈ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಕ್ಯಾನ್ಸರ್ ಎಕ್ಸ್ಪ್ಲೋಡ್ ಆಗಿಬಿಟ್ಟಿದೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಯಂಗೆಸ್ಟ್ ಪೀಪಲ್ ವಿತ್ ಕ್ಯಾನ್ಸರ್ ಇನ್ ದ ವರ್ಲ್ಡ್ ಹೈಯೆಸ್ಟ್ ಆರ್ ಇನ್ ಇಂಡಿಯಾ. ನಾವು 1.2 to 3 billion ಜನ. ಇಂಡಿಯಾ ಈಸ್ ದ ಹೌಸ್ ಫಾರ್ ಯಂಗೆಸ್ಟ್ ಪೀಪಲ್. ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ 70, 80, 90 ಆ ಥರ ಇಲ್ಲ. ಇಂಡಿಯಾದಲ್ಲಿ ಸುಮಾರು 60-70% ಜನ 30 to 60 years ಏಜಲ್ಲಿದ್ದಾರೆ. ಸೊ ಕ್ಯಾನ್ಸರ್ ಇನ್ ಯಂಗೆಸ್ಟ್ ನಮ್ಮಲ್ಲೇ ಮ್ಯಾಕ್ಸಿಮಮ್ಮು.
ಅದರಲ್ಲೂ ಬೆಂಗಳೂರಲ್ಲಂತೂ 30-32 ವರ್ಷ ಲೇಡೀಸ್ ಬ್ರೆಸ್ಟ್ ಕ್ಯಾನ್ಸರು, ಲೇಟ್ ಮ್ಯಾರೇಜು, ಲೇಟ್ ಚಿಲ್ಡ್ರನ್, ಹಾರ್ಮೋನ್ ಪಿಲ್ಸ್ ತೊಗೊಂಡು ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡ್ಕೊಳೋದು, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು, PCOD. ಸೊ ಹಾಗಾಗಿ ಇಂಡಿಯಾದಲ್ಲಿ ಕ್ಯಾನ್ಸರ್ ಔಟ್ ಬರ್ಸ್ಟ್ ಆಗಿದೆ. ಐ ವಿಲ್ ಟೆಲ್ ಯು, ನಾನು ಅಮೆರಿಕದಿಂದ ಬೆಂಗಳೂರಿಗೆ 2003 ಬಂದಾಗ ಬ್ರೆಸ್ಟ್ ಕ್ಯಾನ್ಸರು 17.2 per 100,000 ಇತ್ತು. ಇವತ್ತು 32 ಆಗಿದೆ. 17 32 ಇನ್ ಮೈ ಐಸ್ ಇನ್ ಬ್ಯಾಂಗ್ಳೂರ್. ಇಮ್ಯಾಜಿನ್. ಮೋಸ್ಟ್ ಡಬಲ್ಡ್. ವೆರಿ ಕ್ಯಾನ್ಸರು 16 to 17% ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಇಟ್ ಈಸ್ ನಾಟ್ ಹ್ಯಾಪಿ ಸೈನ್ ಆ್ಯಂಡ್ ಇಟ್ ಈಸ್ ಆಲ್ ಮ್ಯಾನ್ ಮೇಡ್. ಸ್ಮೋಕಿಂಗು, ಟೊಬ್ಯಾಕೋ ಚೀವ್ ಮಾಡೋದು ಎಲ್ಲ ಬಿಟ್ಬಿಡಿ, ಅದು ಮನುಷ್ಯನ ಅಭ್ಯಾಸ ಎಲ್ಲ ಕಡೆ ಇದೆ. ಅದಂತೂ ಮೌತ್ ಕ್ಯಾನ್ಸರ್ ಆಗುತ್ತೆ. ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್, ವೆಸ್ಟರ್ನೈಸೇಷನ್, ಹೈ ಬಾಡಿ ಮಾಸ್ ಇಂಡೆಕ್ಸ್ ಆ್ಯಂಡ್ ಮೋರ್ ಫ್ಯಾಟಿ, ತುಂಬ ಕ್ಯಾನ್ಸರ್ ಬಂದುಬಿಟ್ಟಿದೆ ಈಗ. ಸೊ ಹಾಗಾಗಿ ವಿ ಆರ್ ಅನ್ಫಾರ್ಚುನೇಟ್ಲಿ ಅ ಲ್ಯಾಬೊರೇಟರಿ ಆಫ್ ಲಾಟ್ ಆಫ್ ಕ್ಯಾನ್ಸರ್ ವಿತೌಟ್ ಅಡಿಕ್ವೇಟ್ ಸ್ಕ್ರೀನಿಂಗ್. ವೆಸ್ಟರ್ನ್ ಪಾಪ್ಯುಲೇಷನ್ಲೇನು ಸ್ಕ್ರೀನಿಂಗ್ ಇದೆ, ಅಲ್ಲಿ ನೀವು 40 ವರ್ಷ ಆಗ್ತಿದ್ದಂಗೆ ಮೇಲ್ ಫೋನ್ ಬರುತ್ತೆ, ನೀವು 40 ವರ್ಷ ನಿಮ್ಮದು ಮೆಮೊಗ್ರಫಿ ಶೆಡ್ಯೂಲ್ ಮಾಡಬೇಕು, ಯಾವಾಗ ಬರ್ತೀರಾ, ಬಿಡೋದೇ ಇಲ್ಲ ಅವರು, ಹಿಂದೆ ಇರ್ತಾರೆ. ನಿಮ್ಮದು ಪ್ಯಾಪ್ಸ್ಮಿಯರ್ ಆಯಿತಾ. ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಕಂಟ್ರಿ, ಇನ್ಫೆಕ್ಷಸ್ ಡಿಸೀಸು, ಮದರು ಚೈಲ್ಡ್ದೇ ಕಾನ್ಸಂಟ್ರೇಷನ್ ಇದೆ. ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್ ಯಾರು ಮಾಡ್ತಾರೆ? ಐ ವಿಲ್ ಆಸ್ಕ್ ಯು ಥ್ರೂ ಯು, ಇದನ್ನು ಯಾರ್ಯಾರು ನೋಡ್ತಾ ಇದ್ದಾರೆ, ಐ ವಿಲ್ ಆಸ್ಕ್ ಯು ಟುಡೇ, ಪುಟ್ ಯುವರ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ, ಅಕ್ಕ, ತಂಗಿ, ವೈಫು 40 ವರ್ಷ ಕ್ರಾಸ್ ಆಗಿದೆ, ಎಷ್ಟು ಜನ ಇದ್ದಾರೆ? 1 2 3. ಮೆಮೊಗ್ರಫಿ ಮಾಡಿಸಿದ್ರಾ? ಎವ್ರಿ ಇಯರ್ 0. ಪ್ಯಾಪ್ಸ್ಮಿಯರ್ ಮಾಡಿಸಿದ್ರಾ? ಎವ್ರಿ ಇಯರ್ 0. ನೀವೇ ಪುರುಷರು ವರ್ಷಕ್ಕೊಂದ್ಸಲಿ ಪ್ರೋಸ್ಟೇಟ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಕ್ಯಾನ್ಸರ್ ಇದೆಯಲ್ಲ, ಮಾಡಿಸಿದ್ರಾ? ಇಲ್ಲ. ಕರಳು ಕ್ಯಾನ್ಸರ್ ಇದೆ ನೋಡಿದ್ದೀರಾ? ಇಲ್ಲ. ಬಾಯಿ ಚೆಕ್ ಮಾಡಿಸ್ಬೇಕೆ? ಮಾಡಿಲ್ಲ. ಐ ವಿಲ್ ಗ್ಯಾರಂಟಿ ಯು, ನಿಮ್ಮ ವ್ಯೂವರ್ 99%, ಈವನ್ ದೇ ಆರ್ ಹೈ ಸೋಶಿಯೋಎಕನಾಮಿಕ್ ಸ್ಟೇಟ, ಯಾರೂ ನಾನು ಹೇಳಿದ್ದು ಮಾಡಿಸಿಲ್ಲ. ಸೊ ನಾವೆಲ್ಲ ಸಿಮ್ಟಮ್ ಬಂದಮೇಲೆ ಬರೋರು. ಕ್ಯಾನ್ಸರ್ ಎಕ್ಸ್ಪ್ಲೋಡ್ ಆಗ್ತಾ ಇದೆ, ಸ್ಕ್ರೀನಿಂಗಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಟೈಮ್ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ವರ್ಷಕ್ಕೊಂದ್ಸಲಿ ಸ್ಕ್ರೀನ್ ಮಾಡೋಕ್ಕೆ. ಅನ್ಫಾರ್ಚುನೇಟ್ಲಿ ದಿಸ್ ದ ವರ್ಸ್ಟ್ ಸಿಚುಯೇಷನ್ ಟು ಬಿ ಇನ್. ಸೊ ಇದು ಮಾಡಿದ್ರೆ ಇಟ್ ಈಸ್ ಒನ್ ಸ್ಟೇಜ್ ಟು ಕಂಟ್ರೋಲ್ ಇಟ್, ಅಟ್ಲೀಸ್ಟ್. ಅಂದರೆ ಹೇಳ್ತಾರಲ್ಲ, ಬೇಗ ಡಿಟೆಕ್ಟ್ ಮಾಡಿದ್ರೆ ಯು ಆರ್ ಎನಿವೇಸ್ ಕ್ಯೂರ್ ಮಾಡ್ಬೋದು, ಅದನ್ನು ಡೆತ್ವರೆಗೂ ತೊಗೊಂಡೋಗೋಷ್ಟಿರಲ್ಲ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ಇಸ್ ಲೈಫ್ ಸ್ಟೈಲ್, ಸೆಕೆಂಡ್ ಪ್ರಾಬ್ಲಮ್ ಇಸ್ ಸ್ಕ್ರೀನಿಂಗ್. ಹಂಗಿದ್ರೆ ಹೌ ಟು ಟ್ಯಾಕಲ್ ಈ ಫಿಯರ್? ಯಾಕೆಂದರೆ ನಮ್ಮಲ್ಲಿ ಹೋದರೆ, ಹಾಸ್ಪಿಟ್ಲಿಗೆ ಹೋದರೆ ಇನ್ನು ಏನೇನು ಆಚೆಗೆ ಬರುತ್ತಪ್ಪ ಅಂದ್ಬಿಟ್ಟು, ಈಗ ಈ ಫಿಯರ್ಗೆ ಹೌ ಟು ಹ್ಯಾಂಡಲ್ ದ್ಯಾಟ್ ಡಾಕ್ಟ್ರೆ? ಹೌದು, ಯಾಕಂದರೆ ನಾವೇನು ಅನ್ಕೊತೀವಿ, ಇಗ್ನೋರೆನ್ಸ್ ಇಸ್ ಎ ಬ್ಲಿಸ್ಸು. ಇಂಥವ್ರದ್ದು ರೋಗ ಇದೆ, ನಂಗೆ ಬರ್ಬೋದು. ಈಗ ಏನಾಗುತ್ತೆ, ಧ್ವನಿ ಚೇಂಜ್ ಆಗುತ್ತೆ, ಮೋಷನ್ನು ಒಳಗಡೆ ಅಥವಾ ಯೂರಿನಲ್ಲಿ ಬ್ಲಡ್ ಬರುತ್ತೆ. ಸೊ ಅದು ಕ್ಯಾನ್ಸರ್ ಇರ್ಬೋದು ಗೊತ್ತಿರೋ ಹಂಗೆ ಮನೇಲೆ ಕೂತ್ಕೊಂಡ್ಬಿಡೋದು, ಖುಷಿಯಾಗಿದ್ಬಿಡೋದು. ಸೊ ದಿಸ್ ಈಸ್ ಇಗ್ನೋರೆನ್ಸ್, ಲ್ಯಾಕ್ ಆಫ್ ಎಜುಕೇಷನ್. ಸೊ ವಿ ಡೋಂಟ್ ನೋ ವಾಟ್ ಈಸ್ ದ ಫಸ್ಟ್ ಸಿಮ್ಟಮ್ ಆಫ್ ಅರ್ಲಿ ಕ್ಯಾನ್ಸರ್. ಎರಡನೇದು, ಕ್ಯಾನ್ಸರ್ ಒಳಗಡೆ ಸಿಮ್ಟಮ್ ಬಂದಮೇಲೆ ಯೂಶ್ವಲಿ ಅದು ಸೆಕೆಂಡ್ ಥರ್ಡ್ ಸ್ಟೇಜ್. ಪೇಯ್ನು ಅದೆಲ್ಲ ಬಂದರೆ ಆಲ್ಮೋಸ್ಟ್ 4th ಸ್ಟೇಜ್. ಸೊ ಪೇಯ್ನ್ಲೆಸ್, ಸಿಮ್ಟಮ್ಲೆಸ್ ಇದ್ದಾಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿದ್ರೆ ಮಾತ್ರ ಸ್ಟೇಜ್ 1 2 ಅಲ್ಲಿ ಹೋಗೋದು. ಏನು ಅಡ್ವಾಂಟೇಜು? ಆರ್ಗನ್ ಉಳಿಯುತ್ತೆ. ಇಫ್ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಇದ್ದರೆ, ಕರಳು ಕ್ಯಾನ್ಸರ್ ಇದ್ದರೆ, ಸ್ತನ ಕ್ಯಾನ್ಸರ್ ಇದ್ದರೆ ಆರ್ಗನ್ ತೆಗಿಯೋ ಅವಶ್ಯಕತೆ ಇಲ್ಲ. ಒನ್ ಟ್ರೀಟ್ಮೆಂಟ್, ಮೇ ಬಿ ಸರ್ಜರಿ ಒಳಗೆ ಎಲ್ಲ ಮುಗಿದೋಗುತ್ತೆ, ಕೀಮೋಥೆರಪಿ, ರೇಡಿಯೋಥೆರಪಿ ಬೇಕಾಗದೇ ಇರ್ಬೋದು. ಕ್ಯೂರ್ಸ್ ಆರ್ ಆಸ್ ಹೈ ಆಸ್ 90-95%. ಲೇಟ್ ಬಂದರೆ ಮೋರ್ ದೆನ್ 3 ಮೊಡ್ಯಾಲಿಟಿ ಬೇಕಾಗ್ಬೋದು, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ. ಕಾಸ್ಟು, ಟ್ರೀಟ್ಮೆಂಟು 6 ತಿಂಗಳು, ಸೈಡ್ ಎಫೆಕ್ಟ್, ಪ್ಲಸ್ ಆರ್ಗನ್ ತೆಗಿಬೇಕಾಗ್ಬೋದು ಲೇಟ್ ಬಂದರೆ. ಮೂರನೇದು, ಇನ್ಸ್ಪೈಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್, ಕ್ಯೂರ್ 95% ಇಲ್ಲ, 80-75 ಇರ್ಬೋದು, ಬಟ್ 10% ಕ್ಯೂರು ಡ್ರಾಪ್ ಆಗುತ್ತೆ. ಸೊ ವಿ ಲೂಸ್ ಆಲ್ ದ 3 ಥಿಂಗ್ಸ್. ಸೊ ವರ್ಷಕ್ಕೊಂದ್ಸಲಿ ಅದಕ್ಕೆ ಸ್ಕ್ರೀನಿಂಗ್ ಮಾಡಿಸ್ಕೊತಾ ಇರೋದು ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನೀವಾಗಲೇ ಹೇಳ್ದಂಗೆ ಫಸ್ಟ್ ಸ್ಟೇಜಲ್ಲಿ ಯಾವುದೂ ಸಿಮ್ಟಮ್ಸ್ ಇರಲ್ಲ, ಸೆಕೆಂಡಲ್ಲಿ ಸಿಮ್ಟಮ್ಸ್ ಬರುತ್ತೆ ಅಂದರೆ ಸೆಕೆಂಡ್ ಹೋಗಿರುತ್ತೆ, ಹಂಗೆ ಕ್ಯಾಚ್ ಮಾಡಬೇಕು ಅದನ್ನು. ಉದಾಹರಣೆಗೆ ಈಗ ಒವೇರಿಯನ್ ಮಾತಾಡೋದಾದರೆ, ಹೆಣ್ಮಕ್ಳಿಗೆ ವಾಟ್ ಆರ್ ಸಿಮ್ಟಮ್ಸ್ ದಟ್ ದೇ ಶುಡ್ ಬಿ ವೆರಿ ಸೆನ್ಸಿಟಿವ್ ಆ್ಯಂಡ್ ಸ್ಮಾರ್ಟ್ ಅಬೌಟ್ ಇನ್ ಕ್ಯಾಚಿಂಗ್? ಅನ್ಫಾರ್ಚುನೇಟ್ಲಿ ಓವರಿ ಕ್ಯಾನ್ಸರ್ಗೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಅದರಲ್ಲಿ ಸ್ವಲ್ಪ ಊಟ ಮಾಡಿದಾಗ ಗ್ಯಾಸ್ ಥರ ಸೆನ್ಸೇಷನ್ ಹೊಟ್ಟೆಯಲ್ಲಿ, ಮೈಲ್ಡ್ ಡಿಸ್ಕಂಫರ್ಟ್ ಇನ್ ದ ಅಬ್ಡಮನ್ನು, ಇವೆರಡೇ ಫಸ್ಟ್ ಸೈನು. ಅದು ದಿನಕ್ಕೆ ಏನು ಅನ್ಕೊಂತೀವಿ ಗೊತ್ತಾ, ಹೊರಗೇನೋ ಊಟ ಮಾಡಿ ಬಂದೆ, ಏನೋ ಒಂದು ಮಸಾಲೆ ಟೀ ಕುಡಿದೆ, ಆಸಿಡಿಟಿ ಇರಬೇಕು, ಸುಮ್ಮನೆ ಏನೋ ಒಂದು ಗುಳಿಗೆ ತಗೋ ಸಾಕು ಅಂತ ಅನ್ಕೊತಾರೆ ಜನ. ನೆಕ್ಸ್ಟು ಸ್ಲೋಲಿ ಲಾಸ್ ಆಫ್ ಅಪಟೈಟ್ ಆ್ಯಂಡ್ ವೆಯ್ಟ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಇಟ್ ಆ್ಯಕ್ಚುಲಿ ಕಾಸಸ್ ವಾಮಿಟಿಂಗು,
ಆಮೇಲೆ ನಮ್ಮದು ಬ್ಲ್ಯಾಡರು ಮೋಷನ್ ಪ್ರಾಬ್ಲಮ್ಮು, ಹೊಟ್ಟೆ ಡಿಸ್ಟೆಂಟ್ ಆಗೋದು. ಬಟ್ ದೆನ್ ಇಟ್ ಈಸ್ ಆಲ್ರೆಡಿ ಸ್ಟೇಜ್ 3C. ಸೊ ಹಾಗಾಗಿ ಸಟ್ಟಲ್ ಇದೆಲ್ಲ ಕಾಯೋ ಬದಲು ವರ್ಷಕ್ಕೊಂದ್ಸರಿ ಸ್ಕ್ರೀನಿಂಗ್ ಅಂತ ಒಂದೆಲ್ಲ ಹಾಸ್ಪಿಟಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಅಂತ ಇರುತ್ತೆ ಲೇಡೀಸಿಗೆ ಜೆಂಟ್ಸಿಗೆ. ಅದನ್ನು ವರ್ಷಕ್ಕೊಂದ್ಸರಿ ಮಾಡಿಸ್ಕೊಂಡ್ಬಿಟ್ರೆ ಭಾಳ ಈಸಿ. ಈ ಮಧ್ಯೆ ಇದೇನೋ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಅಂತನಾದ್ರು ಬಂದಿದೆಯಾ ಡಾಕ್ಟ್ರೆ? ಇದೇನಿದು mRNA ವ್ಯಾಕ್ಸಿನ್ ಅಂತ, Moderna ಪ್ಲಸ್ Merck ರಿಪೋರ್ಟ್ ಶೋಸ್ 44% ರಿಡಕ್ಷನ್ ಇನ್ ರೆಕರೆನ್ಸ್. ಸೊ ಫಸ್ಟ್ಲಿ ವಾಟ್ ಈಸ್ ದಿಸ್ ವ್ಯಾಕ್ಸಿನ್? ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ರಿಮೆಂಬರ್, ಕ್ಯಾನ್ಸರ್ ಅನ್ನೋದು ಯಾವುದೋ ಏನೋ ಕರ್ಮ ಮಾಡಿದ್ದೀವಿ ಅಂತ ಬರೋದಲ್ಲ. ಇಟ್ ಈಸ್ ನಾಟ್ ಎಂಟೈರ್ಲಿ ಬಿಕಾಸ್ ಆಫ್ ಅಸ್ ಅಲೋನ್. ಇಟ್ ಈಸ್ ಎ ಬಾಡಿ ಇಮ್ಯುನಿಟಿ ಚೇಂಜ್. ಅಂದರೆ ಈಗ ನಮ್ಮ ಬಾಡಿ ಒಳಗೆ ಮ್ಯುಟೇಷನ್ ಅಂತ ಆಗುತ್ತೆ. ಸನ್ಲೈಟು, ಅನ್ಫರ್ಟಿಲೈಸ್ಡ್ ಫುಡ್ಗಳು, ನಾನ್ ಆರ್ಗ್ಯಾನಿಕ್ ಫುಡ್ಡು, ಪೊಲ್ಯೂಷನ್ನು, ಫುಲ್ ಆಲ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು, ಆಮೇಲೆ ಕಲರಿಂಗ್ ಏಜೆಂಟ್ಸ್ ತಿನ್ನೋದು, ಆರ್ಟಿಫಿಷಿಯಲ್ ಫುಡ್ಡು, ಇದೆಲ್ಲ ತೊಗೊಂಡು ನಮ್ಮ ಜೀನು DNA RNA ಮ್ಯುಟೇಷನ್ ಆಗಿ ನಮ್ಮ ಶರೀರದಲ್ಲಿ ಹೇಗೆ ಅಂತ ಹೇಳಿದ್ರೆ ಏನಾದ್ರು ಒಂದು ಡ್ಯಾಮೇಜ್ ಆದರೆ ಶರೀರ ರಿಪೇರ್ ಮಾಡ್ಕೊಳತ್ತೆ. ಅದನ್ನೇ ಅದು ರಿಪೇರ್ ಮಾಡೋಕ್ಕಾಗದೆ ಕಂಟಿನ್ಯೂಸ್ ಗ್ರೋತ್ ಆಗಿ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಕ್ಯಾನ್ಸರು. ಸೊ ದೆರ್ ಇಸ್ ಲಾಟ್ ಆಫ್ ಇಮ್ಯುನಿಟಿ ಬೇಸ್ಡ್ ಆನ್ ದಿಸ್. ಸೊ ಹಾಗಾಗಿ ಇಮ್ಯಾಜಿನ್ ಈಗ ಒಂದು ವ್ಯಾಕ್ಸಿನ್ ಮಾಡಿ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಕ್ರಿಯೇಟ್ ಮಾಡಿ ಫಸ್ಟ್ ಟೈಮ್ ಯಾವುದೋ ಒಂದು ಕ್ಯಾನ್ಸರ್ ಕಣ ಬೆಳೀತಾ ಇದೆ ಅಂದರೆ ಇನ್ಫೆಕ್ಷನ್ ಥರ, ಬ್ಯಾಕ್ಟೀರಿಯಾ ವೈರಸ್ ಥರ ನಮ್ಮ ಶರೀರ ಇಮ್ಯುನಿಟಿ ಹೋಗಿ ಅದನ್ನು ಕಿಲ್ ಮಾಡಿದ್ರೆ. ಸೊ ದಟ್ ಈಸ್ ವೈ ಕ್ಯಾನ್ಸರ್ ವ್ಯಾಕ್ಸಿನ್ ಬಂದಿದೆ. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಈಗ ಗರ್ಭಕೋಶದ್ದು ಕ್ಯಾನ್ಸರ್ಗೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಕೇಳಿದಿರ. ಅದು ಕಾಮನ್ ಆಗಿ ಸ್ವಲ್ಪ ಅನ್ಹೈಜಿನಿಕ್ ಕಂಡೀಷನ್ನು, ಅನ್ಹೈಜಿನಿಕ್ ಪ್ಯಾಡ್ಸ್ ಹಾಕೊಳೋದು, ಹಳ್ಳಿ ಒಳಗಡೆ ನೀಟ್ ಮೇಂಟೈನ್ ಮಾಡ್ತಾ ಇರೋದು, ಡೈಲಿ ಸೆಲ್ಫ್ ಹೈಜೀನ್ ಮೇಂಟೈನ್ ಮಾಡದೇ ಇರೋದು, ಹೀಮೋಗ್ಲೋಬಿನ್ನು ಪ್ರೋಟೀನು ಕಮ್ಮಿ ಇರೋದು, ಈ ಥರ ಎಲ್ಲ ಇದ್ದರೆ ನಮ್ಮ ಶರೀರದ ಪ್ರೋನ್ ಫಾರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. 95% ಆ ವೈರಸ್ಸಿಂದ ಬರುತ್ತೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ವೈರಸ್ ಅಂತ. ಅದಕ್ಕೆ ಈಗ ವ್ಯಾಕ್ಸಿನ್ ಬಂದಿದೆ. ಸೊ ಯಾರೇ ಯಂಗ್ ಲೇಡಿ ಅವ್ರಿಗೆ 9 ವರ್ಷದಿಂದ 17 ವರ್ಷ, 20 ವರ್ಷ ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ 2 ಡೋಸಿಂದ 3 ಡೋಸ್ ವ್ಯಾಕ್ಸಿನ್ ತೊಗೊಂಡ್ರೆ 99% ಅದು ಗರ್ಭಕೋಶ ಬರದೇ ನೋಡ್ಕೊಳುತ್ತೆ. ಸೊ ಇಟ್ಸ್ ಮ್ಯಾರೇಜ್ ಆರ್ ಇಂಟರ್ಕೋರ್ಸ್? ಬಿಫೋರ್ ಮ್ಯಾರೇಜ್, ಬಿಫೋರ್ ಇಂಟರ್ಕೋರ್ಸ್, ಬಿಫೋರ್ ಫಸ್ಟ್ ಸೆಕ್ಷುವಲ್ ಎನ್ಕೌಂಟರ್ ದೇ ಶುಡ್. ಯಾಕಂದರೆ ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು ಸ್ತ್ರೀಯರಲ್ಲಿ ಇರಲ್ಲ, ಅದು ಪುರುಷರಲ್ಲಿ ಮಾತ್ರ ಇರುತ್ತೆ. ಸೊ ಪುರುಷರ ಸಂಪರ್ಕ ಬಂದ ಮೇಲೇ ಫಸ್ಟ್ ಟೈಮ್ ಲೇಡೀಸಿಗೆ ಅದು ವೈರಸ್ ಬರುತ್ತೆ. ಇಟ್ ಈಸ್ ಎ ಮೈಲ್ಡ್ ಟೈಪ್ ಆಫ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಹಾಗಾಗಿ ಎಕ್ಸ್ಪೋಸ್ ಆದಮೇಲೆ ವ್ಯಾಕ್ಸಿನ್ ಯೂಸ್ ಇಲ್ಲ. So that is why we always say before your sexual exposure you have to take. It is very effective, very cheap. ಒರಿಜಿನಲಿ ಅಮೆರಿಕದ ಕಂಪ್ನಿ ವ್ಯಾಕ್ಸಿನ್ ಈಗ ಇಂಡಿಯಾದಲ್ಲೇ ಆಗಿದೆ. ಇಂಡಿಯಾ ಇಸ್ ದ ಹಬ್ ಆಫ್ ಬೆಸ್ಟ್ ವ್ಯಾಕ್ಸಿನ್ಸ್ ಇನ್ ದ ವರ್ಲ್ಡ್. ಕೋವಿಡ್ ಆದಾಗ ನಾವು ಪ್ರಪಂಚಕ್ಕೆ ದಾರಿ ತೋರಿಸಿದ್ವಿ. ಸೊ ಎಷ್ಟು ಚೀಪ್ ಅಂದರೆ 2 to 2.5 thousand ವ್ಯಾಕ್ಸಿನ್ ತೊಗೊಂಡ್ರೆ ಗರ್ಭಕೋಶದ ಕ್ಯಾನ್ಸರ್ ಉಳಿಸ್ಬೋದು. ಈಗ ಅದೇ ಥರ ಮೆಲನೋಮಾ, ಈಗ ನಮ್ಮ ಸನ್ಲೈಟಿಗೆ ಹೋದರೆ ಸ್ಕಿನ್ ಕ್ಯಾನ್ಸರ್ ಬರೋದು, ಅದರಲ್ಲಿ ಆಮೇಲೆ ಕಿಡ್ನಿ ಕ್ಯಾನ್ಸರು, ದೆನ್ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬರ್ತಾ ಇದೆ. ಈಗ ರೀಸೆಂಟಾಗಿ ಓದಿದ್ದೀವಿ ರಷ್ಯಾದಲ್ಲಿ ಹಲವಾರು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬರ್ತಾ ಇದೆ ಅಂತ. ಸೊ ವ್ಯಾಕ್ಸಿನ್ ಈಸ್ ಎ ಗುಡ್ ವೇ. ದೆರ್ ಈಸ್ ಆಲ್ರೆಡಿ ವ್ಯಾಕ್ಸಿನ್ ಅವೈಲಬಲ್ ಫಾರ್ ಸಮ್ ಕ್ಯಾನ್ಸರ್ ವಿಚ್ ಪ್ರಿವೆಂಟ್ಸ್. ಬೇರೆ ಕ್ಯಾನ್ಸರ್ಗೆ ನಡೀತಾ ಇದೆ ರಿಸರ್ಚ್, ಬಟ್ ಐ ಆಮ್ ಶ್ಯೂರ್ ಇನ್ ನೆಕ್ಸ್ಟ್ 5 years ಬರುತ್ತೆ. ಅಮೇಝಿಂಗ್. ಈಗ ಲೇಟೆಸ್ಟ್ ಇನೋವೇಷನ್ ಅಂತೆಲ್ಲ ಮಾತಾಡ್ತಾ ಇದೇನು ಡಾಕ್ಟ್ರೆ ಇದು ಕಾರ್ಟಿಸೆಲ್ ಥೆರಪಿ ಅಂತನೋ ಕರೀತಾರಲ್ಲ, ವಾಟ್ ಇಸ್ ದ್ಯಾಟ್? ಹೌದು. ಈಗ ಶರೀರದಲ್ಲಿ 2 ಥರ ಕ್ಯಾನ್ಸರ್ ಇದೆ, ಸಾಲಿಡ್ ಟ್ಯೂಮರ್, ಲಿಕ್ವಿಡ್ ಟ್ಯೂಮರ್ ಅಂತ. ಈಗ ಕ್ಯಾನ್ಸರ್ ಏನು ಗೊತ್ತಾ, ಒಂದು ಇದು ಇದೆ ಶರೀರದಲ್ಲಿ ಎಲ್ಲ ಅಂಗ ಎಕ್ಸೆಪ್ಟ್ ನೇಲ್ ಆ್ಯಂಡ್ ಹೇರ್ ಇಟ್ ಅಫೆಕ್ಟ್ಸ್. ಗೊತ್ತಾ ಎಷ್ಟು 13 ಲಕ್ಷ ಥರ ಕ್ಯಾನ್ಸರ್ ಇದೆ. ನೀವು ಶರೀರ ಏನು ಹೇಳಿ, ಹುಬ್ಬ ಅದು ಕ್ಯಾನ್ಸರ್ ಇದೆ, ಸ್ಕಿನ್ ಇದೆ, ಮೂಗಿದೆ, ಬಾಯಿ, ಹಣ್ಣು, ನೀವು ಏನಾರು ಮಾಡಿ, ಫಿಂಗರು, ಮೂಳೆ, ಯು ನೇಮ್ ಎನ್ ಆರ್ಗನ್, ಕ್ಯಾನ್ಸರ್ ಕ್ಯಾನ್ ಕಮ್. ಸಣ್ಣವರು, ನ್ಯೂ ಬಾರ್ನ್ ಚೈಲ್ಡ್ ಇಂದ 80 years. ಸೊ ಕ್ಯಾನ್ಸರಲ್ಲಿ ರಿಚ್, ಪುವರ್, ಯಂಗ್, ಎಲ್ಡರ್ಲಿ, ಅಮೆರಿಕಾ, ಇಂಡಿಯಾ, ವೆಸ್ಟರ್ನ್ ವರ್ಲ್ಡ್, ಇಂಡಿಯನ್ ವರ್ಲ್ಡ್, ದಿಸ್ ಆರ್ಗನ್, ದಟ್ ಆರ್ಗನ್, ಹೈ ಸೋಷಿಯಲ್ ಮಿಸ್ಟೋಟ ಏನು ಭೇದವ ಮಾಡಲ್ಲ. ಅದು ಎಲ್ಲರನ್ನೂ ಒಂದೇ ಲೆವೆಲಿಗೆ ಕೂರಿಸ್ಬಿಡುತ್ತೆ. ಎಕ್ಸೆಪ್ಟ್ ಹೇರ್ ಆ್ಯಂಡ್ ನೇಲ್ ಯು ಕ್ಯಾನ್ ಹ್ಯಾವ್ ಕ್ಯಾನ್ಸರ್ ಫಾರ್ ಆಲ್ ದ ಆರ್ಗನ್ಸ್ ಅವೈಲಬಲ್. ಸೊ ಇದೆಲ್ಲ ಸಾಲಿಡ್ ಟ್ಯೂಮರ್ ಅಂತೀವಿ. ನಮ್ಮ ರಕ್ತ ಕಣ ಏನಿದೆ ಅಲ್ಲ, ಈಗೆಲ್ಲ ಶರೀರದಲ್ಲಿ 2 ಥರ ಬ್ಲಡ್ ಇದೆ, ವೈಟ್ ಬ್ಲಡ್ ಲಿಂಫ್ ಅಂತೀವಿ, ರೆಡ್ ಬ್ಲಡ್. ಇದರಲ್ಲಿ ಕ್ಯಾನ್ಸರ್ ಆದರೆ ಮಲ್ಟಿಪ್ಲಿಕೇಶನ್ ಆರ್ ವೆರಿ ಹೈ. ಇಲ್ಲಿವರೆಗೂ ಕೀಮೋ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೇಳಿದ್ದೀವಲ್ಲ, ಸ್ಟೆಮ್ ಸೆಲ್, ಇದೊಂದೇ ಅದಕ್ಕೆ ಮದ್ದು. ಈಗ CAR-T ಅಂತ ಬಂದಿದೆ. ಅದು ಏನಂದರೆ ಒಂದು ವೆಕ್ಟರ್ ಕೊಟ್ಟು ನಮ್ಮ ಶರೀರದ ಜಿನೋಮಿಕ್ ನೇಚರ್ ಚೇಂಜ್ ಮಾಡಿ ಇಟ್ ವಿಲ್ ಕ್ಯೂರ್. ವೆಕ್ಟರ್ ಅಂದರೆ? ಸೊ ವೆಕ್ಟರ್ ಅಂದರೆ ಈಗ ಒಂದು ಮೂಲ. ಈಗ ನಾವೇನು ಮಾಡ್ತೀವಿ, ಯಾವುದೋ ಒಂದು ವೈರಸ್ಸು, ಯಾವುದೋ ಒಂದು ಅಡಿನೋ ವೈರಸ್ ತೊಗೊಂಡು ಅದರೊಳಗಡೆ ಕ್ಯಾನ್ಸರ್ ಔಷಧಿ ಹಾಕಿ ನಮಗೆ ಸೆಲ್ಫ್ ಇಂಜೆಕ್ಷನ್ ಮಾಡಿದ್ರೆ. ಈಗ ವ್ಯಾಕ್ಸಿನ್ ಅಂದರೆ ಏನು, ಪೋಲಿಯೋದ್ದು ಆರ್ಗನಿಸಮ್ ತೊಗೊಂಡು ಅದನ್ನು ಸಾಯಿಸಿ
ಡೆತ್ ಮಾಡಿ ಅದನ್ನ ಸ್ಟಿಮ್ಯುಲೇಟ್ ಮಾಡೋದು. ಸೊ ಥ್ರೂ ಎ ಮೀಡಿಯಾ ನಮ್ಮ ಜೆನೆಟಿಕ್ ಚೇಂಜ್ ಮಾಡಿದ್ರೆ ಅದು ಲಿಂಫೋಮಾ ಅಂತ ಕ್ಯಾನ್ಸರು, ದೆನ್ ಬ್ಲಡ್ ಕ್ಯಾನ್ಸರ್ಸಿಗೆ ಗುಣ ಆಗುತ್ತೆ. ಅದಕ್ಕೆ CAR-T ಸೆಲ್ ಅಂತ. ಇಲ್ಲಿವರೆಗೂ MD ಆ್ಯಂಡರ್ಸನ್ನು ಅಮೆರಿಕಾ ಅಷ್ಟೇ ಇತ್ತು. ಬಟ್ ನೀವೆಲ್ಲ ಓದಿರ್ಬೋದು, ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, IIT ಮುಂಬೈ, ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ ಸೇರಿ ಇಂಡಿಯಾದಲ್ಲಿ ಫಸ್ಟ್ CAR-T ಸೆಲ್ ಮಾಡಿದೆ. ಡಾಕ್ಟ್ರೆ, ಇದು ಲಿಕ್ವಿಡ್ ಬಯೋಪ್ಸಿ ಅಂದರೆ ಏನು? ಅಪ್ಯಾರೆಂಟ್ಲಿ ಈ ಬ್ಲಡ್ ಟೆಸ್ಟಲ್ಲಿ ದೇ ಕ್ಯಾನ್ ಟೆಸ್ಟ್ ರಾದರ್ ಡಿಟೆಕ್ಟ್ ಅಪ್ ಟು 50 ಕ್ಯಾನ್ಸರ್ಸ್ ಅಂತ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಏನಿದು ಲಿಕ್ವಿಡ್ ಬಯೋಪ್ಸಿ ಅಂದರೆ? ಈಗ ನಾನು ನಿಮ್ಗೆ ಈಗಲೇ ಹೇಳಿದೆ, ಸಿಮ್ಟಮ್ ಬಂದಮೇಲೆ 3rd ಸ್ಟೇಜು. ಅಂದರೆ ನಾವೇನು ಹೇಳ್ತೀವಿ, ವರ್ಷಕ್ಕೊಂದ್ಸಲಿ ಹೋಗಿ ಡಾಕ್ಟ್ರ್ ಹತ್ರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಬೇಕು, ಮೆಮೊ ಮಾಡಿಸ್ಬೇಕು. ಗೆಡ್ಡೆ ಬಂದಮೇಲೆ ನೋಡೋದು. ಗೆಡ್ಡೆ ಬಂದಮೇಲೂ ಫಸ್ಟ್ ಸ್ಟೇಜ್ ಆಲ್ರೆಡಿ. ಗೆಡ್ಡೆ ಬರೋಕ್ಕಿಂತ ಮುಂಚೆ ಮಾಡಬೇಕು ಅಂದರೆ 1 ವರ್ಷ ಮುಂಚೆ ಮೆಮೊಗ್ರಾಮ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಸೆಲ್ ಒಳಗೆ ಗೊತ್ತಾಗಬೇಕು ಅಂದರೆ, ಸೊ ಅದಕ್ಕೆ ಈಗ ಟೆಕ್ನಾಲಜಿ ಈಗೇಂದರೆ ಈಗ ಪೆಟ್ ಸ್ಕ್ಯಾನ್ ಅಂತ ಒಂದು ಸ್ಪೆಷಲ್ ಸ್ಕ್ಯಾನ್ ಇದೆ. ನಾವೇನು ಖುಷಿ ಆಗ್ತೀವಿ, ಪೆಟ್ ಸ್ಕ್ಯಾನ್ ಮಾಡಿಬಿಟ್ರೆ ಇವತ್ತೊತ್ತು ಕ್ಯಾನ್ಸರ್ ಗೊತ್ತಾಗುತ್ತೆ. ಬಟ್ ಪೆಟ್ ಸ್ಕ್ಯಾನು 6 ತಿಂಗಳು ಬಿಟ್ಟು ಕ್ಯಾನ್ಸರ್ ಬರೋದನ್ನ ಇವತ್ತು ಹೇಳಕ್ಕೆ ಬರಲ್ಲ. ಒಂದು ಕ್ರಿಟಿಕಲ್ ಸೈಜ್ ಬೇಕು, 1 × 3 ಸೆಂಟಿಮೀಟರ್. ಸೊ ದೇರ್ ಆರ್ ಬೆಟರ್ ಟೈಪ್ಸ್ ಆಫ್ ಟೆಕ್ನಾಲಜಿ. ಲಿಕ್ವಿಡ್ ಬಯೋಪ್ಸಿ ಅಂದರೆ ನಮ್ಮ ಸ್ವಂತ ಬ್ಲಡ್ ತೊಗೊಳೋದು. ಶರೀರದಲ್ಲಿ ಎಲ್ಲೇ ಕ್ಯಾನ್ಸರ್ ಇದ್ದರೂ ಇಟ್ ವಿಲ್ ಶೆಡ್. ಈಗ ಹೇಗೆ ಅಂದರೆ ಗೊತ್ತಾ, ಮನೆಯಲ್ಲಿ ನಿಮ್ಮಲ್ಲಿ ಒಂದು ಕೌವು ಅಥವಾ ಒಂದು ಮೇಕೆ ಇದ್ದರೆ ಮನೆ ಎಲ್ಲ ಕಡೆ ಅದು ಒಂದು ಡಾಗೋ ಕ್ಯಾಟ್ ಇದ್ದರೆ ಎಲ್ಲ ಕಡೆ ಅದು ಹೇರು ಉದುರಿಸಿರುತ್ತೆ, ಓಡಾಡುತ್ತೆ. ಯು ಕ್ಯಾನ್ ಗೆಟ್ ಎ ಸೈನ್, ಹೌದಾ, ಇವ್ರ ಮನೇಲಿ ಪೆಟ್ಸ್ ಇದೆ ಅಂತ. ಸೊ ದೇ ಆಲ್ವೇಸ್ ಲೀವ್ ದೇರ್ ಪಾತ್. ಸೊ ಕ್ಯಾನ್ಸರು ಶರೀರದಲ್ಲಿ ಎಲ್ಲೇ ಇದ್ದರೂ ಇಟ್ ವಿಲ್ ಬಿ ಶೆಡ್ಡಿಂಗ್ ಇಟ್ಸ್ DNA. ಅದಕ್ಕೇನು ಹೇಳ್ತೀವಿ, ಸರ್ಕ್ಯುಲೇಟಿಂಗ್ DNA, ಸರ್ಕ್ಯುಲೇಟಿಂಗ್ ಟ್ಯೂಮರ್. ಈ ಲಿಕ್ವಿಡ್ ಬಯೋಪ್ಸಿ ಒಳಗಡೆ ಸಿಂಪಲ್ ಬ್ಲಡ್ ಟೆಸ್ಟು ತಗೊಂಡು ಜೆನೆಟಿಕ್ ಲ್ಯಾಬಲ್ಲಿ ಅದನ್ನು mRNA DNA ಎಕ್ಸ್ಟೆನ್ಶಿಯೇಟ್ ಮಾಡಿ ಎಲ್ಲರೂ ಕ್ಯಾನ್ಸರ್ ಶೆಡ್ ಮಾಡಿರೋದು ಟ್ಯೂಮರ್ ಸೆಲ್ಲು RBC ಒಂದೇ ಒಂದು ಸ್ಟ್ರ್ಯಾಂಡ್ ಇದ್ದರೆ ಅದನ್ನು ಕಂಡುಹಿಡಿಯುತ್ತೆ. ಸೊ ಕ್ಯಾನ್ ಯು ಇಮ್ಯಾಜಿನ್ ಯಾವಾಗ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗತ್ತೆ ಇವತ್ತು. ಅಂದರೆ ಈಗ ಹಾಗೆ ಬಿಟ್ಟರೆ ಪೆಟ್ ಸ್ಕ್ಯಾನಿಗೆ ಕಾಣೋಕ್ಕೆ 6 ತಿಂಗಳು, ಕ್ಲಿನಿಕಲಿ ಗೊತ್ತಾಗೋಕ್ಕೆ 1 ವರ್ಷ, ಸಿಮ್ಟಮ್ ಬರೋಕ್ಕೆ 2 ವರ್ಷ. ಸೊ ಲಿಕ್ವಿಡ್ ಬಯೋಪ್ಸಿ ಅಂದರೆ ಬ್ಲಡ್ಡಲ್ಲಿ ಈ ಥರ ಕ್ಯಾನ್ಸರ್ ಕಣನ ಐಡೆಂಟಿಫೈ ಮಾಡೋದು. 2ನೇದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೀವಿ ಇವತ್ತು. ಬ್ರೆಸ್ಟ್ ಕ್ಯಾನ್ಸರು, ಕೋಲಾನು, ಕರಡು, ಯಾವುದೋ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೀವಿ, ಕ್ಯೂರ್ ಆಗಿಬಿಟ್ಟಿದೆ. ಎಕ್ಸಾಮಿನೇಷನ್ ನಾರ್ಮಲ್ಲು, ಎಲ್ಲ ಸ್ಕ್ಯಾನ್ ನಾರ್ಮಲ್ಲು, CT ಸ್ಕ್ಯಾನ್, MRI, ಪೆಟ್ ಸ್ಕ್ಯಾನ್ ಎಲ್ಲ ಖುಷಿ ಆಗಿಬಿಡ್ತಾರೆ. ಬಟ್ ಯು ವಾಂಟ್ ಟು ನೋ ರಿಕರ್ ಆಗ್ತಾ ಇದೆಯಾ, ಯಾವತ್ತಾಗಿದೆ, ಅವತ್ತೇ ಟ್ರೀಟ್ ಮಾಡ್ಬೋದು. ಅದರಲ್ಲೂ ಲಿಕ್ವಿಡ್ ಬಯೋಪ್ಸಿ ಮಾಡ್ಬೋದು. ಅದರಲ್ಲಿ ಸರ್ಕ್ಯುಲೇಟಿಂಗ್ DNA ಇದ್ದರೆ ಅದು ಪೆಟ್ ಸ್ಕ್ಯಾನ್ ಮುಂದಿನ ವರ್ಷ ಹೇಳಿದ್ರೆ ಇವತ್ತೇ ಹೇಳುತ್ತೆ ರಿಕರ್ ಆಗ್ತಾ ಇದೆ ಅಂತ. ಸೊ ಯು ಕ್ಯಾನ್ ಪ್ರಿವೆಂಟ್ ಇಟ್. ಸೊ ದಿಸ್ ಎ ನ್ಯೂ ಟೆಕ್ನಾಲಜಿ, ಲಾಸ್ಟ್ 5 ಇಯರ್ಸಲ್ಲಿ ಬಂದಿದೆ. ಇದೆಲ್ಲ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ, ಯಾರು ಏನೂ ಭಯಪಡೋದಿಲ್ಲ. ಇಂಡಿಯಾ ಈಸ್ ಅ ಹಬ್ ಆಫ್ ಟೆಕ್ನಾಲಜಿ. ಬೆಂಗಳೂರು, ನೇಮ್ ಎನಿ ಪ್ಲೇಸ್ ಇನ್ ಇಂಡಿಯಾ, ದಿಸ್ ಟೆಕ್ನಾಲಜಿ ಈಸ್ ಅವೈಲೇಬಲ್ ಅಟ್ ವೆರಿ ಲೋ ಕಾಸ್ಟ್, ಎಕ್ಸಲೆಂಟ್ ಜಿನೋಮಿಕ್ ಲ್ಯಾಬ್ ಇನ್ ಇಂಡಿಯಾ. ಸೊ ಹಾಗಾಗಿ ಕ್ಯಾನ್ಸರ್ ತಂತ್ರಜ್ಞಾನ ಈಗ ಮೇಲೆ 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 ರಾಕೆಟ್ ಥರ ಮೂನೆಲ್ಲ ಮಾರ್ಸ್ ಕ್ರಾಸ್ ಆಗ್ತಾ ಇದೆ. ಜೆನೋಮಿಕ್ ಲ್ಯಾಬ್ ಅಂದರೆ ಏನು ಡಾಕ್ಟರ್? ಸೊ ಈಗ ಇದರೊಳಗಡೆ ಏನಂದರೆ ಕ್ಯಾನ್ಸರು ಯಾವ ಮ್ಯುಟೇಷನ್ ಇದೆ ನಿಮ್ಮದು, ಜೆನೆಟಿಕ್ ಲ್ಯಾಬು ಏನಕ್ಕೆ ಬಂದಿದೆ, ಯಾವ ಮೆಡಿಸಿನ್ ನಿಮಗೆ ಆ್ಯಕ್ಟ್ ಆಗುತ್ತೆ ಅಂತ ಹೇಳುತ್ತೆ ಅದು. ಸೊ ಇಫ್ ಯು ಗಿವ್ ಎ ಕ್ಯಾನ್ಸರ್ ಟಿಶ್ಯೂ ಆರ್ ಎ ಬ್ಲಡ್, ಸಿ ನೋ ಟು ಕ್ಯಾನ್ಸರ್ ಸೇಮ್ ಸ್ಟೇಜ್ ಈಸ್ ಸೇಮ್ ಇನ್ 2 ಡಿಫ್ರೆಂಟ್ ಪೀಪಲ್. ಅದಕ್ಕೆ ನಾವೀಗ ಪರ್ಸನಲೈಸ್ ಮೆಡಿಸಿನ್ ಅಂತೀವಿ. ಅಂದರೆ ಈಗ ಸ್ಟೇಜ್ 1 ಕ್ಯಾನ್ಸರು ಲೇಡಿ ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್. ನೋ, ಇಟ್ ಈಸ್ ನಾಟ್ ಕಾರ್ಪೆಟ್ ಬಾಂಬಿಂಗ್, ಇಟ್ ಈಸ್ ಎ ಪ್ರಿಸೈಸ್ ಹಿಟ್ಟಿಂಗ್ ಆಫ್ ಎ ಮಿಸೈಲ್. ಸೊ ಸೇಮ್ ಕ್ಯಾನ್ಸರ್ ಸೇಮ್ ಸ್ಟೇಜ್ ಈಸ್ ನಾಟ್ ಸೇಮ್ ಇನ್ 2 ಪೀಪಲ್. ಸೊ ನಾವು ಅದು ಟಿಶ್ಯೂ ತೆಗೆದು ಜೆನೆಟಿಕ್ ಲ್ಯಾಬಿಗೆ ಕಳಿಸಿದ್ರೆ ಆ ಕ್ಯಾನ್ಸರ್ದು DNA RNA ತೆಗೆದು ಏನು ಮ್ಯುಟೇಷನ್ ಇದೆ, ಎಷ್ಟು ಅಗ್ರೆಸಿವ್ ಇದೆ, ವಾಪಸ್ ಬರ್ಬೋದಾ, ಏನು ಟ್ರೀಟ್ಮೆಂಟ್ ಆ್ಯಕ್ಟ್ ಆಗುತ್ತೆ ಅಂತ ಈಗ NGS ಅಂತ ಹೇಳ್ತಾರೆ, ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಸಿಗುತ್ತೆ. ಸೊ ಈಗ ಬೆಂಗಳೂರು ಇಸ್ ದ ಹಬ್ ಫಾರ್ ದಿಸ್ ಜಿನೋಮಿಕ್ ಲ್ಯಾಬ್ಸ್. ವಾವ್, ಥ್ಯಾಂಕ್ ಯು. ಸೊ ಈಗ ಈ ಲಿಕ್ವಿಡ್ ಬಯೋಪ್ಸಿ ನಾನು ಯಾವ ವಯಸ್ಸಲ್ಲಿ ಮಾಡಿಸ್ಕೋಬೇಕು? ಸೊ ಈಗ 2 ಥರ ಇದೆ, ಸ್ಕ್ರೀನಿಂಗ್ ಪರ್ಪಸ್ ಆ್ಯಂಡ್ ಟ್ರೀಟ್ಮೆಂಟ್ ಪರ್ಪಸ್. ಆಬ್ವಿಯಸ್ಲಿ ಟ್ರೀಟ್ಮೆಂಟ್ನ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ರೈಟ್ ಟೈಮಿಗೆ, ಆಲ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ನು ಗೈಡ್ಲೈನ್ ಪ್ರಕಾರ. ಸ್ಕ್ರೀನಿಂಗಲ್ಲಿ ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋ ಬದಲು ಈಗ ಹೊಸದು ಬಂದಿದೆ, 5 ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ. ಬ್ರೆಸ್ಟ್ ಕ್ಯಾನ್ಸರು, ಕೋಲಾನು, ಪ್ರೋಸ್ಟೇಟು, ಕರಳು ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ಆಮೇಲೆ ಮೂಳೆ ಕ್ಯಾನ್ಸರ್. ಇದ್ರದ್ದು ಒಂದು ಬ್ಲಡ್ ಟೆಸ್ಟಲ್ಲಿ ಹೆರಿಡೇಟ್ರಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಬಂದಿದೆ. ಸೊ ಕರೆಂಟ್ಲಿ ಇವತ್ತಿಗೆ US FDA ಓನ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರಿಗೆ ಅಪ್ರೂವ್ ಮಾಡಿದ್ದಾರೆ ಜಿನೋಮಿಕ್ ಅನಾಲಿಸಿಸ್ ಅಂತ. ಸೊ ಈಗ ಈ 5 ಕ್ಯಾನ್ಸರ್ ನಾನು ಹೇಳಿದ್ನೆಲ್ಲ ಬರ್ತಾ ಇದೆ. ಸೊ ಐ ವುಡ್ ರೆಕಮೆಂಡ್ ದಟ್ ಯು ಟೇಕ್ ಅಡ್ವೈಸ್ ಆಫ್ ಯುವರ್ ಡಾಕ್ಟರ್. ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ದರೆ 2 ಥರ ಇದೆ. ಕ್ಯಾನ್ಸರ್ ಎಲ್ಲ 40 ಇಯರ್ಸ್ 50 ಅಂದಮೇಲೆ ಬರುತ್ತೆ. ಸೊ 40 ಇಯರ್ಸ್ ಆದಮೇಲೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಲ್ಲ ಮಾಡಬೇಕು. ಲೆಸ್ ದೆನ್ 40 ಮಾಡಬೇಕು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರಬೇಕು. ಅದು ಹೆರಿಡಿಟ್ರಿ ಕ್ಯಾನ್ಸರ್ ಅಂತ ಇದೆ. ಅಂದರೆ ಈಗ ನಮ್ಮ ಮನೆಯಲ್ಲಿ ಯಾರಿಗೋ ಬ್ರೆಸ್ಟ್ ಕ್ಯಾನ್ಸರ್ ಇದೆ,
ಅಥವಾ ಕರಳು ಕ್ಯಾನ್ಸರ್ ಇದೆ ಅಥವಾ ಗರ್ಭಕೋಶ ಕ್ಯಾನ್ಸರ್ ಇದೆ, ಆವಾಗ ವಿ ಆರ್ ಅಟ್ ಎ ಹೈ ರಿಸ್ಕ್. ದೆನ್ ದೇ ಹ್ಯಾವ್ ಟು ಡೂ ಅಟ್ ಎ ಅರ್ಲಿ ಏಜ್, ಮೇ ಬಿ 30-32 ಆ ಥರ. ಅದಕ್ಕಿಂತ ಮುಂಚೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಒಂದು ಸೆಷನ್ ಇದೆ, ಸ್ಪೆಷಲಿಸ್ಟ್ ಇದ್ದಾರೆ ಜೆನೆಟಿಕ್ ಕೌನ್ಸಿಲರ್ ಅಂತ. ಅವರು ನಿಮ್ಮ ಫ್ಯಾಮಿಲಿ ಟ್ರೀ ಎಲ್ಲ ಪೆಡಿಗ್ರಿ ಬರೆದು ಹೇಳ್ತಾರೆ. ಓಕೆ, ಎಲ್ಲ ಈಗ ನಾವು ಹೇಳ್ತಿರಲ್ಲ ಮೂಲ ನದಿ ಮೂಲ ಹುಡ್ಕೋದು ಅಂತ, ಆ ಥರ. ಸೊ ಎಲ್ಲ ಅಜ್ಜಿ ಮುತ್ತಾಜ್ಜಿ ಎಲ್ಲ ಮ್ಯಾಪ್ ಔಟ್ ಮಾಡಿ ನಿಮಗೆ ಕ್ಯಾನ್ಸರ್ ಬರೋದು ಹೈ ರಿಸ್ಕ್ ಇದೆಯೋ ಇಲ್ಲೋ ಅಂತ ಹೇಳ್ತಾರೆ. ದೆನ್ ದೇ ಸ್ಟಾರ್ಟ್ ಯು ಅರ್ಲಿ. ಸೊ 2 questions here. ಫಸ್ಟ್ಲಿ ಫ್ಯಾಮಿಲಿ ಟ್ರೀ ಅವೆಲ್ಲ ನೋಡೋ ಇದರಲ್ಲಿ ಹೆರಿಡಿಟ್ರಿ ಅಂತ ಬಂದಾಗ ಈ ಬಾಲ್ಡ್ನೆಸ್ ತುಂಬ ಮಾತಾಡ್ತಾರೆ ಡಾಕ್ಟ್ರೆ. ಅಂದರೆ ಅದು ಒಂದು ಜನ್ರೇಷನ್ ಸ್ಕಿಪ್ ಮಾಡಿ ನೆಕ್ಸ್ಟಿಗೆ ಬರುತ್ತೆ ಅಂತ. ಸೊ ಈ ಥರ ಕ್ಯಾನ್ಸರಲ್ಲೂ ಆ ಥರ ಏನಾದರೂ ಟೆಂಪ್ಲೇಟ್ಸ್ ಇದೆಯಾ ಡಾಕ್ಟರ್? ಹೌದು, ಅಬ್ಸಲ್ಯೂಟ್ಲಿ ಇದೆ. ಅದಕ್ಕೆ HPOC ಅಂತ ಹೇಳ್ತೀವಿ, ಹೆರಿಡಿಟ್ರಿ ಕ್ಯಾನ್ಸರ್ ಪ್ಯಾನಲ್ ಅಂತ. ಇದು 1 in 4 ಬರುತ್ತೆ. ಐಲ್ ಗಿವ್ ಒನ್ ಎಕ್ಸಾಂಪಲ್. ಒಂದು BRCA1 BRCA2 ಅಂತ ಜೀನ್ ಇದೆ. ಅದು ಸುಮಾರು 15-30% ಜನದಲ್ಲಿ ಇದೆ ಇಂಡಿಯಾದಲ್ಲಿ. ಸೊ ಆಲ್ಮೋಸ್ಟ್ ಎವ್ರಿ ವೀಕ್ ನನಗೆ ಒಂದು ಲೇಡಿ ಅದ್ರ ಜೊತೆ ಬರ್ತಾರೆ. ಅದು ಜೀನ್ ಇದ್ದರೆ ಮದರಲ್ಲಿ 1 in 4 ಚಿಲ್ಡ್ರನಿಗೆ ಬರುತ್ತೆ, 1 in 2 ಜನರೇಷನ್ ಬರುತ್ತೆ. ಆ ಜೀನ್ ನಿಮ್ಮಲ್ಲಿ ಬಂದರೆ 70-80% ಡೆಫಿನೆಟ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಬರುತ್ತೆ. ಆ ಜೀನ್ ಇದ್ದರೆ ಪುರುಷರಲ್ಲಿ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್ ಬರುತ್ತೆ. ಸೊ ಇವಾಗ ಇದು ಇದೆಯಾ, ಇದು ಹೆಂಗೆ ಬರುತ್ತೆ ಈ ಜೀನು? ಸೊ ಅದು ಜೀನು ಪೇರೆಂಟ್ಸ್ ಕೊಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಜೆನೆಟಿಕಲಿ ಬಿಟ್ಟರೆ ಜೆನೆಟಿಕಲಿ ಪೇರೆಂಟ್ಸ್ ಕೊಡ್ತಾ ಹೋಗ್ತಾರೆ. ಸೊ ದೇರ್ ಆರ್ 2 ವೇ ವಿ ಕ್ಯಾನ್ ಅಕ್ವೈರ್ ದಿಸ್ ಮ್ಯುಟೇಷನ್. ಒಂದು ಪೇರೆಂಟ್ಸಿಂದ ಬರೋದು, ಈ ಬ್ರಾಕಾ ಅನ್ನೋದು ಪೇರೆಂಟ್ಸಿಂದ ಬರುತ್ತೆ, ಜರ್ಮ್ ಲೈನ್ ಅಂತ, ಅಂದರೆ ನಮ್ಮ ತಾತದ ಮುಚ್ಚಾತಿಂದ. ಸಿ ಐ ಡೋಂಟ್ ನೋ ವೆದರ್ ಯು ನೋ ನೆಪೋಲಿಯನ್ ಬೋನಾಪಾರ್ಟ್ ಫ್ಯಾಮಿಲಿ, ಅವರಲ್ಲಿ ಸ್ಟಮಕ್ ಕ್ಯಾನ್ಸರ್ ಜೀನ್ ಇತ್ತು. ನೋ ಮೇಲ್ ಸರ್ವೈಡ್ ಬಿಯಾಂಡ್ 40-45. ಆಲ್ ಆಫ್ ದೆಮ್ ಡೈಡಿಂಗ್, ಇವನ್ ನೆಪೋಲಿಯನ್ ಡೈಡಿಂಗ್. ಸೊ ಆ ಜೀನ್ ಇದ್ದರೆ ಕ್ಯಾನ್ಸರ್ ಬರುತ್ತೆ ಅಂದರೆ ಸ್ಟಮಕ್ ಕ್ಯಾನ್ಸರ್ ಬರುತ್ತೆ. ಅದೇ ಥರ HBOC ಜೀನ್ ಇದ್ದರೆ ಬ್ರಾಕಾ ಖಂಡಿತ ಬ್ರೆಸ್ಟು, ಓವರಿ, ಪ್ರೋಸ್ಟೇಟು ಬರುತ್ತೆ. ಸೊ ಈಗ ಗುಡ್ ಥಿಂಗ್ ಈಸ್ ಟೆಸ್ಟ್ ಇದೆ, ಬ್ಲಡ್ ಕೊಟ್ಟರೆ 15 ದಿನದಲ್ಲಿ ನಿಮ್ಮಲ್ಲಿ ಜೀನ್ ಇದೆಯಾ ಅಂತ ಹೇಳುತ್ತೆ. ಇದ್ದರೆ ಪ್ರಿವೆಂಟ್ ಮಾಡೋಕ್ಕೆ ಮೆಡಿಕೇಷನ್ನು, ಕರೆಕ್ಟಿವ್ ಟ್ರೀಟ್ಮೆಂಟ್ಸ್ ಇದೆ. ಅದೇ ಥರ ತುಂಬ ಕ್ಯಾನ್ಸರು ಜೆನೆಟಿಕ್ ಇದೆ, ಎಲ್ಲದನ್ನೂ ಐಡೆಂಟಿಫೈ ಮಾಡ್ಬೋದು ಈಗ. ಸೊ ಇದು ಯಾವುದೋ ಫುಡ್ಡಿಂದ ಬರೋದು ಅವೆಲ್ಲ ಏನಿಲ್ಲ, ಆಚೆಯಿಂದ ಏನಿಲ್ಲ. ಇಟ್ಸ್ ಓನ್ಲಿ ಸಮಥಿಂಗ್ ದಟ್ ಇಸ್ ಪಾಸ್ ಡೌನ್ ಥ್ರೂ ದ ಜೀನ್ಸ್. ಬಟ್ ದೆರ್ ಆರ್ ಕ್ಯಾನ್ಸರ್ ವಿಚ್ ಕಮ್ ಬಿಕಾಸ್ ಆಫ್ ಸೆಲ್ಫ್ ಇನ್ಫ್ಲಿಕ್ಟೆಡ್, ಅಂದರೆ ಸ್ಮೋಕ್ ಮಾಡೋರಿಗೆ ಹೆಡ್ ಆ್ಯಂಡ್ ನೆಕ್ಕು, ಫುಡ್ ಪೈಪು ಮತ್ತು ಲಂಗ್ಸ್ ಕ್ಯಾನ್ಸರ್ ಬರುತ್ತೆ. ಪ್ಲಸ್ ಸೆಕೆಂಡ್ ಐ ಟೋಲ್ಡ್ ಯು ಲಾಡ್ ಆಫ್ ಸ್ಪೈಸಿ ಫುಡ್, ನೋ ಆ್ಯಂಟಿ ಆಕ್ಸಿಡೆಂಟ್, ಪ್ರಿಸರ್ವ್ಡ್ ಫುಡ್. ಅಂದರೆ ಈಗ ದೆರ್ ಈಸ್ ಎ ಕ್ಯಾನ್ಸರ್ ಕಾಲ್ಡ್ ಅಫಲೋಟಾಕ್ಸಿನ್. ಅದೊಂದು ಸ್ಪೆಷಲ್ ಟೈಪ್ ಫಂಗಸ್ಸು. ಈಗ ನೀವು ಅಸ್ಸಾಮು, ನಾರ್ತ್ ಈಸ್ಟ್ ಆ ಕಡೆ ಕೋಲ್ಡ್ ಏರಿಯಾದಲ್ಲಿ ಹೋದರೆ ಡೈಲಿ ಫುಡ್ ಸಿಗೋಲ್ಲ. ಸೊ ಲೇಡೀಸ್ ಏನು ಮಾಡ್ತಾರೆ, ಇಲ್ಲಿ ಕಟ್ಕೊಂಡ್ಬಿಟ್ಟು ಹೋಗಿ ಎಲ್ಲಿ ಹೊಲದಲ್ಲಿ ಫುಡ್ ಸಿಗುತ್ತೆ ಅದು ತಂದುಬಿಟ್ಟು ಫಾರ್ ವೀಕ್ಸ್ ಮಂತ್ಸ್ ಟುಗೆದರ್ ಪ್ರಿಸರ್ವ್ ಮಾಡ್ತಾರೆ. ಯು ಹರ್ಡ್ ಆಫ್ ಇಟ್, ಈ ಟಿಬೇಟಿಯನ್ಸಲ್ಲಿ ಹೋದರೆ ಇಲ್ಲ ಹಿಮಾಲಯ ಬೆಲ್ಟಲ್ಲಿ ಡೈಲಿ ಫುಡ್ ಸಿಗೋಲ್ಲ, ಸನ್ನೆ ಬರೋದಿಲ್ಲ, ಸ್ನೋ ಇರುತ್ತೆ. ಯು ಮೇ ಗೆಟ್ 1 or 2 a month to go out, you collect the food and bring back. ಸೊ ಸ್ಟೋರೇಜ್ ಕೆಪಾಸಿಟಿ, ಉಪ್ಪಿಟ್ಟು ಎಲ್ಲ ಮಾಡಿ ಫ್ರಿಜ್ ಇರೋದಿಲ್ಲ. ಅದರಲ್ಲಿ ಒಂದು ಪೆಕ್ಯುಲಿಯರ್ ಫಂಗಸ್ ಬೆಳೆಯುತ್ತೆ, ಅಫ್ಲೋಟಾಕ್ಸಿನ್ ಅಂತ. ಸೊ ಅದು ಲಿವರ್ ಕ್ಯಾನ್ಸರಿಗೆ ವೆರಿ ವೆರಿ ಕಾಮನ್ ಕಾಸು, ವೆರಿ ಕಾಮನ್ ಕಾಸು. ಸೊ 1 is food related, 1 is genetic related, 3rd is self inflicted, 3rd is virus. ಸೊ ಎಲ್ಲ ಥರ ಇದೆ. ಸೊ ನಾವು ನೋಡಬೇಕು ನಮ್ಮ ಫ್ಯಾಮಿಲಿ ಯಾವುದಿದೆ ಅದು ನೋಡ್ಕೊಬೇಕು. ಬೆಸ್ಟ್ ಈಸ್ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಈಟಿಂಗ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಸ್ಕ್ರೀನಿಂಗ್ ಒನ್ಸ್ ಎ ಇಯರ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಕೀಪ್ ಯು ಹೆಲ್ತಿ. ಸೊ ನಾನೀಗ 41 ಆಗಿರೋದ್ರಿಂದ ನೀವು ಅಬವ್ 40 ಯಾರ್ಯಾರು ಇದ್ದೀರೋ ಎಲ್ಲರೂ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕಂದಾಗ ನನ್ನ ಕಿವಿ ನೆಟ್ಗಾಯಿತು. ಸೊ ಈಗ ಫಾರ್ ಪೀಪಲ್ ಹೂ ಆರ್ ಅಬವ್ 40 ಕ್ಯಾನ್ಸರ್ ಸ್ಕ್ರೀನಿಂಗ್ ಹೋದರೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ, ನಾನು ಏನೇನನ್ನು ಅನುಭವಿಸ್ತೀನಿ, ಏನೇನನ್ನು ಎದುರಿಸ್ತೀನಿ, ವಾಟ್ ಶುಡ್ ಐ ಬಿ ಪ್ರಿಪೇರ್ಡ್ ಫಾರ್? ಸೊ ಇವತ್ತು ದೆರ್ ಇಸ್ ಎ ನ್ಯಾಷನಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂತ ಇಂಡಿಯನ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಾಡಿದ್ದಾರೆ. ಎವ್ರಿ ಕಂಟ್ರಿ ನ್ಯಾಷನಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಟಾಸ್ಕ್ ಫೋರ್ಸ್ ಅಂತಲೂ ಇದೆ. ಸೊ ಇದು ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರಕಾರ ಎನಿ ಲೇಡಿ ಹೂ ಕ್ರಾಸಸ್ 40 years ಅವರಿಗೆ ಒನ್ಸ್ ಎ ಇಯರ್ ಬ್ರೆಸ್ಟ್ ಮೆಮೊಗ್ರಾಮ್, 6 monthly ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಕ್ಲಿನಿಕಲಿ ಮಾಡಿಸ್ಕೊಬೇಕು. ಪ್ಯಾಪ್ಸ್ಮಿಯರ್ ಸರ್ವೈಕಲ್ ಒನ್ಸ್ ಎ ಇಯರ್, ಓರಲ್ ಕ್ಯಾವಿಟಿ ಮೌತ್ ಚೆಕ್ ಮಾಡೋದು ಒನ್ಸ್ ಎ ಇಯರ್, ಸ್ಟೂಲಲ್ಲಿ ಬ್ಲಡ್ ಇದೆಯಾ ಅಂತ ಕರಳು ಕ್ಯಾನ್ಸರ್. ದೀಸ್ ಆರ್ ದ 5 things ಎ ಲೇಡಿ ಟುಡೇ ಶುಡ್ ಡು. ಓಕೆ, ದೇ ಟೇಕ್ ನಾಟ್ ಮೋರ್ ದ್ಯಾನ್ 45 minutes to 1 hour ಆ್ಯಂಡ್ ದೇ ಡೋಂಟ್ ಕಾಸ್ಟ್ ಮೋರ್ ದೆನ್ 2,000 rupees. ಆ್ಯಂಡ್ ಅದರಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲ್, ಇಲ್ಲಿ ಕಿದ್ವೆ ಕ್ಯಾನ್ಸರ್ ಸಂಸ್ಥೆ ಇದೆ ಗೌರ್ಮೆಂಟ್ದು, ಅಂಥ ಕಡೆ ಅಥವಾ ಗೌರ್ಮೆಂಟ್ ಟ್ರಸ್ಟ್ ಹಾಸ್ಪಿಟ್ಲಿಗೆ ಹೋದರೆ ಫ್ಯೂ 100 rupeesಲ್ಲಿ ಆಗುತ್ತೆ. ಬಾಯ್ಸ್ ಮೇಲ್ಸ್ ಅಬವ್ 40 ಮೌತ್ ಸ್ಕ್ರೀನಿಂಗ್, ಮೋಷನಲ್ಲಿ ಕರಳು ಕ್ಯಾನ್ಸರ್ದು ಸ್ಟೂಲ್ ಟೆಸ್ಟಿಂಗ್, ಪ್ರೋಸ್ಟೇಟ್ ಕ್ಯಾನ್ಸರ್ ಟೆಸ್ಟಿಂಗ್, ಕರಳು. ದೀಸ್ ಆರ್ ದ 4 things ವಿಚ್ ದೇ ಮಸ್ಟ್ ಡು. ದೆರ್ ಆರ್ ಮೆನಿ ಕ್ಯಾನ್ಸರ್, ಬಟ್ ಇಷ್ಟು ಸ್ಕ್ರೀನಿಂಗ್ ಮಾಡಿದ್ರೆ 90% ಆಫ್ ದ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಬೋದು ಇವತ್ತು. ಸೊ ದಿಸ್ ಈಸ್ ದ ನ್ಯಾಷನಲ್ ಕ್ಯಾನ್ಸರ್
screening protocol approved by government, which is available in most of the hospitals, private hospital, government hospital, available at a very few hundreds. Only once a year you have to do. ಸೊ ಈಗ ನಿಮ್ಮ ಬರ್ಡೇ ದಿನ ಫುಲ್ಲು ಗರ್ಲ್ ಫ್ರೆಂಡಿಗೆ ಕರ್ಕೊಂಡೋಗಿ ಒಂದು ಡೈಮಂಡ್ ನೆಕ್ಲೆಸ್ ಕೊಡ್ತೀರಾ, ಅವ್ನ ಬಾಯ್ಸಿಗೆ ಒಂದು iPhone 16, 17 Pro, 18 ಕೊಡ್ತೀರಾ, ಎಕ್ಸ್ಪೆನ್ಸಿವ್ ಕೆಫೆ ಒಳಗಡೆ ಬುಕ್ ಮಾಡಿ 10,000 ಕೊಡ್ತೀರಾ, ಮೂವಿ. ಯಾಕೆ ಇದೆಲ್ಲ ಮಾಡಬೇಕು? ವಾಟ್ ಈಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್? ಇಸ್ ಇಟ್ ಎ ಡೈಮಂಡ್ ರಿಂಗ್ ಟು ಯುವರ್ ಪಾರ್ಟ್ನರ್ ಆರ್ ಟು ಯುವರ್ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್? ಬೆಳಗ್ಗೆ ಎತ್ತಿದ್ದಂಗೆ ಹೇಳ್ಬೇಕು, ಓಕೆನೋ ನಿನ್ನ ಬರ್ಡೇ ಏನಪ್ಪ, ಸರಿ ನಿಂಗೆ ಒಂದು ಒಳ್ಳೆ ಗಿಫ್ಟ್ ಇಟ್ಟಿದ್ದೀನಿ ಬಾ ಮನೆಗೆ. ಸೀದಾ ಏನು ಇವತ್ತು ಹತ್ರ ಬಾಯಿಲಿ ಇಲ್ಲಿ ಯಾವ್ದಾರು ಹಾಸ್ಪಿಟ್ಲ್ ಕಿದ್ವೆ, ಈಗ ಅಷ್ಟರು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಇದೆ. ಫಸ್ಟ್ ನಿಮ್ಮ ಗಾಡೀಲಿ ಕೂತ್ಕೊಂಡು 9 ಗಂಟೆಗೆ ಕರ್ಕೊಂಡೋಗಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಗಿಫ್ಟ್ ಪ್ಯಾಕೇಜ್ ಮಾಡಿ 10 ಗಂಟೆಗೆ ಎಲ್ಲ ಚೆನ್ನಾಗಿದೆಯಾ ಅಂಥೇಳಿ ಆಮೇಲೆ ಎಲ್ಲರೂ ಕರ್ಕೊಂಡೋಗಿ ಮೂವಿಗಾರು ಹೋಗಿ, ಲಾಂಗ್ ರೈಡಿಗಾರು ಹೋಗಿ, ಊಟಕ್ಕಾರು ಹೋಗಿ, ಡೈಮಂಡ್ ನೆಕ್ಲೆಸಾರು ಕೊಡಿ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಮಸ್ಟ್ ಗಿವ್ ಆನ್ ದೇರ್ ಬರ್ಡೇ. ಹಿಂಗೆ ಗೊತ್ತಾ, ದಿನ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡು ಅಂದರೆ ಇವತ್ತು ನಾನು ನಿಮ್ಗೆ ಹೇಳಿದ್ರೆ ನಾಳೆ ಹೋಗೋಣ, ತುಂಬ ಇದೆ ಇವತ್ತು ಶೂಟಿಂಗು, ನಾಳೆ ನಾಳದ್ದು. ಬರ್ಡೇ ದಿನ ಮಾಡಬೇಕು ಆ್ಯಂಡ್ ದಟ್ ಈಸ್ ದ ಗಿಫ್ಟ್ ಯು ಕ್ಯಾನ್ ಗಿವ್ ಅಂತ ಮನಸ್ಸಲ್ಲಿ ಎಮೋಷನಲ್ ಗಿಲ್ಟ್ ಇಟ್ಬಿಟ್ರೆ, ಅಯ್ಯೋ ಇವತ್ತು ನಮ್ಮ ಅಮ್ಮನ ಬರ್ಡೇ, ಡಾಕ್ಟ್ರ್ ಹೇಳಿದ್ದಾರೆ ಸೀರೆ ತರೋದಲ್ಲ ಅಮ್ಮ, ನಿನ್ನ ಮೆಮೊಗ್ರಫಿ ಮಾಡಿಸಿದ್ಯಾ, ಸ್ಕ್ರೀನಿಂಗ್ ಮಾಡಿದ್ಯಾ, ಕರ್ಕೊಂಡೋಗಿ ಮಾಡ್ತೀನಿ. ಆನ್ ಯುವರ್ ಲವ್ಡ್ ಒನ್ಸ್ ಆನ್ ದೇರ್ ಬರ್ಡೇ ಗಿಫ್ಟ್ ದೆಮ್ ಎ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್. ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮನೆ, ವಟಾರ, ಸಂಸ್ಥೆ, ಸೊಸೈಟಿ, ಜನ, ನೇಷನ್ ಫುಲ್ ಚೇಂಜ್ ಆಗುತ್ತೆ. ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ವೇರ್ ಟು ಸ್ಟಾರ್ಟ್ ಫ್ರಮ್ ಸೆಲ್ಫ್ ಅಲ್ವಾ? Absolutely. No wonder. I think it's about time we change early detection. No, it's not fear. It is empowerment ಅಂತ ಆ ಲೆನ್ಸಲ್ಲಿ ಯಾವತ್ತು ನಾವು ನೋಡ್ತೀವೋ ಎಲ್ಲನೂ ಚೇಂಜ್ ಆಗುತ್ತೆ. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್, ಡಾಕ್ಟರ್. ಪ್ರಯಾರಿಟಿ ಆಲ್ಸೋ ಲೈಫ್, ಪ್ರಯಾರಿಟಿ ಆಫ್ ಲೈಫ್. ಹೌ ಟು ಎನ್ಕರೇಜ್ ಪೀಪಲ್ ಟು ಪ್ರಯಾರಿಟೈಸ್ ಹೆಲ್ತ್? ಯಾಕಂದರೆ ನಾವೆಲ್ಲ ಯಾವತ್ತಿದ್ರೂ ಸಂಕಟ ಬಂದಾಗ ವೆಂಕಟರಮಣ. ಸೊ ಒಂದು ಬರ್ಡೇ ಆಯಿತು, ಎರಡನೇದು ಇಸ್ ಎನಿ ಅದರ್ ವೇ ಟು ಬೆಂಕಿ ಬಿದ್ದ ಬಾವಿ ಅದ್ರಲ್ಲಿ ತೊಡೋದು ಆ ಥರ. ಸೊ ಐ ನೋ ಆಲ್ ದ ನಾಲೆಡ್ಜ್, ಬಟ್ ಜನ ನನ್ನ ಮಾತು ಕೇಳ್ತಾರೆ, ಡಾಕ್ಟ್ರ್ ಮಾತು ಅಷ್ಟೇ ಕೇಳ್ಕೊಂಡು ಹೋಗ್ತಾರೆ. ಬಟ್ ಎ ಕಾಮನ್ ಪರ್ಸನ್ ಹೇಳಿದ್ರೆ ಆಗುತ್ತೆ. ಸೊ ನಾವೇನು ಮಾಡೋದು ಈಗ ನೋಡಿ, ಅಕ್ಟೋಬರ್ ಮಂತ್ ಇದೆಯಲ್ಲ, ಪಿಂಕ್ ರಿಬ್ಬನ್ ಮಂತ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಅಕ್ಟೋಬರ್ ಮಂತಿಗೆ ಪಿಂಕ್ ರಿಬ್ಬನ್ ಮಂತ್ ಅಂತ ಹೇಳಿದ್ದಾರೆ. ಅದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್. ಸೊ ಆ ಮಂತ್ ನೀವೆಲ್ಲ ನೋಡಿದ್ರೆ, ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಎಲ್ಲ ಕಡೆ ನೋಡಿ, ಮೀಡಿಯಾ, ಟಿ ವಿ, ನ್ಯೂಸ್ ಚಾನಲ್ಲು, ನೀವು ಲ್ಯಾಂಡ್ಮಾರ್ಕ್ ಥಿಂಗ್ಸು, ವಿಧಾನಸೌಧ, ಚಾರ್ಮಿನಾರ್ ಇರ್ಬೋದು, ಆಮೇಲೆ ನಮ್ಮದು ಯು ಸಿ ಆಲ್ ನ್ಯಾಷನಲ್ ಮಾನ್ಯುಮೆಂಟ್ ಎಲ್ಲ ಪಿಂಕ್ ಲೈಟಿಂದ ಇಲ್ಯುಮಿನೇಟ್ ಮಾಡಿದ್ದಾರೆ. ನಾಟ್ ಮೆನಿ ಪೀಪಲ್ ಅಬ್ಸರ್ವ್ ದಟ್. ಏಕೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಇದನ್ನು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ಹೇಳಿದ್ದಾರೆ. ಆ ಮಂತ್ ಒಳಗಡೆ ವಾಟ್ ವಿ ಡೂ ಅಲ್ಲ, ಈಗ ನಾನು ಹೇಳಿದ್ರೆ ಯಾರೂ ಕೇಳಲ್ಲ, ಯಾರೋ ಸೆಲೆಬ್ರಿಟಿ ಬಂದು ಹೇಳಿಬಿಟ್ರೆ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಈಗ ಏಂಜಲಿನಾ ಜೋನಿ, ಶಿ ಕೇಮ್ ಪಬ್ಲಿಕ್ಲಿ ಆ್ಯಂಡ್ ಶಿ ಟೋಲ್ಡ್, ನನಗೆ ಬ್ರಾಕಾ ಜೀನ್ ಇದೆ, ನಮ್ಮ ಮುತ್ತ ಅಜ್ಜಿ, ನನ್ನ ಅಮ್ಮ ಎಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಓವರಿ ನನಗೂ ಇದೆ. ಸೊ ಶಿ ಗಾಟ್ ಎ ಡಬಲ್ ಮ್ಯಾಸ್ಟೆಕ್ಟಮಿ, ಓವರಿ ರಿಮೂವ್ಡ್ ಆ್ಯಂಡ್ ಗಾಟ್ ಎ ಜೀನ್ ಟೆಸ್ಟಿಂಗ್ ಆ್ಯಂಡ್ ಶಿ ಡಿಕ್ಲೇರ್ಡ್ ಐ ಆಮ್ ಎ ಬ್ರಾಕಾಸ್ ಕ್ಯಾರಿಯರ್ ಸರ್ವೈವರ್. ಸೊ ಐ ಗಾಟ್ ಟ್ರೀಟೆಡ್. ಪ್ರಪಂಚದಲ್ಲಿ ನಾನು ದಿನ ಹೇಳ್ತಾ ಇದ್ರು ಬ್ರಾಕಾ ಮಾಡಿಸಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ದ ಮೊಮೆಂಟ್ ಶಿ ಟೋಲ್ಡ್, ಟೈಮ್ಸ್ ಮ್ಯಾಗ್ಝಿನ್ ಕವರ್ ಮಾಡಿದ್ರು, ಪ್ರಪಂಚದಲ್ಲಿರೋದು ಮಿಲಿಯನ್ ಲೇಡೀಸ್ ಬ್ರಾಕಾ ಅಂದರೆ ಏನು ಅಂತ ಗೊತ್ತಾಯಿತು, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಹೋದರು. ಇಂಡಿಯಾದಲ್ಲೂ ಎಷ್ಟೋ ಸೆಲೆಬ್ರಿಟೀಸ್ ಇದ್ದಾರೆ, ದೇ ಹವ್ ಕಮ್ ದೆಮ್ಸೆಲ್ಫ್ ಆ್ಯಂಡ್ ಡಿಕ್ಲೇರ್ಡ್ ಐ ಆಮ್ ಎ ಕ್ಯಾನ್ಸರ್ ಗ್ರ್ಯಾಜುಯೇಟ್ ಆ್ಯಂಡ್ ಸರ್ವೈವರ್. ಸೊ ಪ್ಲೀಸ್ ಗೋ, ನೀವು ನೋಡಿರ್ಬೋದು, ಯು ಕ್ಯಾನ್ ಗೂಗಲ್ ಆ್ಯಂಡ್ ಸಿ ಸೆಲೆಬ್ರಿಟೀಸ್ ಇನ್ ಇಂಡಿಯಾ, ವೆರಿ ಪವರ್ಫುಲ್ ವುಮನ್ ಆ್ಯಂಡ್ ಪೀಪಲ್ who want to serve the society. They are cured by cancer, they want people to get benefit. So what we do, how we do is we catch celebrities and we give message through them, and we give a message through a media like you. See, I am so busy, you are so busy. On a day, full day we are sitting and chatting. For what benefit? Not for you or me, but for society. Through you, when we go, people understand. Yes. TV, news, print, and influencers. See, people will not listen to me because I may not be a common public. ಅದೇ ಇಲ್ಲಿ ಮಾಲಿಗೆ ಹೋಗಿ, ರೋಡಲ್ಲಿ ಹೋಗಿ ಫ್ಲ್ಯಾಶ್ ಮಾಬ್ ಡ್ಯಾನ್ಸ್ ಮಾಡ್ತಾರಲ್ಲ, ಜನ ಅವ್ರ ಜೊತೆ ರಿಲೇಟ್ ಮಾಡ್ತಾರೆ, ಓ ನಾನೇ ಅದು, ನನ್ನ ಫ್ಯಾಮಿಲಿನೇ, ನಾನು ಆ ಥರನೇ. ಸೊ ಕಾಮನ್ ಪೀಪಲ್ ಇನ್ಫ್ಲುಯೆನ್ಸರಿಂದ ಹೇಳೋದು. ಸೆಕೆಂಡ್, ವಾಟ್ ವಿ ಡಿಡ್ ಇದಲ್ಲ, ಒಂದು ಹಾರ್ಲಿ ಕ್ಲಬ್ ಅಂತಿದೆ, ವುಮೆನ್ಸ್ ಕ್ಲಬ್ಬು, ಎಲ್ಲ ವುಮೆನ್ ಬೈಕ್ ರೈಡರು. ನಾವೇನು ಮಾಡಿದ್ವಿ, ಆಸ್ಟರ್ ಸಂಸ್ಥೆಯಿಂದ 200 ವುಮೆನ್ ಬೈಕ್ ರೈಡರ್ಗೆ ಪಿಂಕ್ ಡ್ರೆಸ್ ಕೊಟ್ಟು ಮಾರ್ನಿಂಗ್ ವಿ ಕಾಲ್ಡ್ ಆ್ಯಂಡ್ ವಿ ಫ್ಲ್ಯಾಗ್ಡ್ ಆಫ್ ಅಕ್ರಾಸ್ ದ ಬ್ಯಾಂಗ್ಳೂರ್ ದೇ ರೋಡ್. ಜನ ಯಾಕೆಲ್ಲ ಪಿಂಕಲ್ಲಿದ್ದಾರೆ, ಯಾಕೆಲ್ಲ ಲೇಡೀಸೇ ಇದ್ದಾರೆ, ಎಲ್ಲ ರೈಡ್ ಮಾಡ್ತಾ ಇದ್ದಾರೆ. ಇಟ್ ವಾಸ್ ಕವರ್ಡ್ ಸೋ ವೆಲ್ ಬೈ ಆಲ್ ಚಾನಲ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಜನ. ಸೊ ದೆನ್ ದೇ ಅಂಡರ್ಸ್ಟ್ಯಾಂಡ್, ಓ ಇದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ದೆನ್ ದೇ ಆಲ್ ಹ್ಯಾಶ್ಟ್ಯಾಗಲ್ಲಿ ಮಾಡಿದ್ರು. ಸೊ ದಿಸ್ ಇಸ್ ಹೌ ವಿ ಟ್ರೈ ಟು ರೀಚ್ ದ ಪೀಪಲ್ ಆ್ಯಂಡ್ ಪಬ್ಲಿಕ್. ಬಟ್ ವಿ ಕ್ಯಾನ್ ಓನ್ಲಿ ರೀಚ್ ದಟ್ ಮಚ್. ದಟ್ಸ್ ವೈ ಥ್ರೂ ಯು ಆ್ಯಂಡ್ ಆಲ್ ಯುವರ್ ಲಿಸ್ನರ್ಸ್ ವಿ ಅಪೀಲ್ ದಟ್ you yourself become a self-influencer for a good cause. Wake up to fresh ideas. Repose. Absolutely. I think ನಮ್ಮ ತಾಯಿ ಇದ್ದಾಗ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು.
ಅದಾಗಿದ್ದೇ ಆಗಿದ್ದು. ಇಟ್ ಕೈಂಡ್ ಆಫ್ ಶುಕ್ ಮೀ ಪರ್ಸ್ನಲಿ. ನಾನು ಏನೋ ಸ್ಟ್ರೆಸ್ ಥ್ಯಾಲಿಯಮ್, ಹೌದು, ಥ್ಯಾಲಿಯಂ ನ್ಯೂಕ್ಲಿಯರ್ ಮೆಡಿಸಿನ್ ಸ್ಕ್ಯಾನ್. ಅಲ್ಲಿಂದ ಹಿಡಿದು ಅಂದರೆ ದಟ್ಸ್ ಹೌ ಇಟ್ ನಮಗೆ ಪರ್ಸ್ನಲ್ ಲೈಫಲ್ಲಿ ಆದಾಗ ಇಟ್ ಶೇಕ್ಸ್ ಅಸ್. ಸೊ ಅಫ್ಕೋರ್ಸ್ ಐ ರಿಕ್ವೆಸ್ಟ್ ಎಲ್ರಿಗೂ ಟು ಗೆಟ್ ಆಲ್ ದ ಟೆಸ್ಟ್ ಪಾಸಿಬಲ್. ಐ ಥಿಂಕ್ ಏನೇನೋ ಟೆಸ್ಟನ್ನು ಪಾಸ್ ಮಾಡಿ ಪ್ರೈಡ್ ಅಂತ ತಗೋತೀವಿ. ನೀವು ಚೆನ್ನಾಗಿ ಹೇಳಿದ್ರಿ, ಕ್ಯಾನ್ಸರ್ ಗ್ರ್ಯಾಜುಯೇಟ್ಸ್ ಅಂತ. ಅಂದರೆ ಯಾರು ದೇ ಆರ್ ನಾಟ್ ಕ್ಯಾನ್ಸರ್ ಸರ್ವೈವರ್. ಪ್ಲೀಸ್ ನೆವರ್ ಯೂಸ್ ದ ಟರ್ಮ್ ಕ್ಯಾನ್ಸರ್. ಕ್ಯಾನ್ಸರ್ ಸರ್ವೈವರ್ ಅಂದರೆ ಏನೋ ಕಷ್ಟಪಟ್ಬಿಟ್ಟಿದ್ದೀವಿ, ಅಪ್ಪ ದೇವರೇ ಥ್ಯಾಂಕ್ ಯು ನನಗೆ ಉಳಿಸ್ಬಿಟ್ಟಿದ್ಯಾ, ಎವ್ರಿ ಡೇ ಐ ಥ್ಯಾಂಕ್ ಯು. ನೋ, ಕ್ಯಾನ್ಸರ್ ಕ್ಯೂರ್ ಆದರೆ ಯು ಆರ್ ಗ್ರ್ಯಾಜುಯೇಟೆಡ್, ಮಾಸ್ಟರ್ PhD. Now you are got a second life, and what is that life? Live for you, for your family, and change the society. So they graduated you to spread the message. So cancer survivor anta ಕರಿಬಾರ್ದು, cancer graduate. ಸೊ ಈಗ ಟಾಕಿಂಗ್ ಅಬೌಟ್ ಡಿಟೆಕ್ಷನ್, ಡಾಕ್ಟರ್ ವೈಲ್ ಐ ವಾಸ್ ಡೂಯಿಂಗ್ ಮೈ R&D, ಇಲ್ಲಿ ಸ್ವೀಡನ್ನಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಕಾಟ್ ಬ್ರೆಸ್ಟ್ ಕ್ಯಾನ್ಸರ್ 2 years ಬಿಫೋರ್ ಡಾಕ್ಟರ್ಸ್ ಕುಡ್ ಅಂತ. ಆ್ಯಂಡ್ ಟುಡೇ ಹಿಯರ್ ವಿ ಆರ್ ಇನ್ ದ ವರ್ಲ್ಡ್ ಆಫ್ AI, with all those messages bombarding us saying that, if you don't know how to use 25, AI apps, you are behind, ಹಂಗೆ Instagram knowledge, WhatsApp institution. ಸೊ ಇದೆಲ್ಲ ಸೈಡಿಗೆ ಇಟ್ಟು AI ಮತ್ತು ಮೆಡಿಕಲ್ ಅಡ್ವಾನ್ಸ್ಮೆಂಟ್ಸ್ಗಳು ಜೊತೆಯಾಗಿ ಹೋಗ್ತಾ ಇದೆಯಾ. ಆ್ಯಂಡ್ ಕ್ಯಾನ್ಸರ್ ಅಂತ ಬಂದರೆ AI-ನ ಸಹಾಯದಿಂದ ಏನೇನು ಆವಿಷ್ಕಾರಗಳಾಗಿದೆ ಕ್ಯಾನ್ಸರ್ ಡಿಟೆಕ್ಷನಲ್ಲಿ. Absolutely. ಈಗ ಎಸ್ಪೆಷಲಿ ಲಾಸ್ಟ್ 1 to 2 year AI has made a huge change in the medicine. See, ಮೆಡಿಕಲ್ ಫೀಲ್ಡ್ ಒಳಗಡೆ ತುಂಬ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಇದೆ. ಒಂದು ಪರ್ ಪೇಷಂಟಿಗೆ ಸುಮಾರು ಒಂದು 10 TB ಇನ್ಫಾರ್ಮೇಷನ್ ಇದೆ. OPD, ಫಾಲೋಅಪ್ಪು, ಚೆಕಪ್ಪು, ಪಲ್ಸು, BP, ಫ್ಯಾಮಿಲಿ ಹಿಸ್ಟ್ರಿ, BP, ಶುಗರು, ಅವ್ರು ಇವತ್ತು ಎಕ್ಸ್ರೇ, ನಾಳೆ ಎಕ್ಸ್ರೇ ಅಂಥದ್ದು. ದಿನಕ್ಕೆ ನಾನು 100 ಪೇಷಂಟ್ ನೋಡ್ತೀನಿ, ಎಷ್ಟು ವರ್ಷದಿಂದ 200 ಆಪ್ರೇಷನ್ ಮಾಡ್ತೀವಿ. ಸೊ ಇಷ್ಟು ಜನದ್ದು ಡೇಟಾ ಹ್ಯೂಮನ್ ಬೀಯಿಂಗ್ ಹೆಂಗೆ ಮಾಡ್ತಾರೆ? ಎರರ್ಸ್ ವಿಲ್ ಕಮ್, ಐ ವಿಲ್ ಮಿಸ್ ಇಟ್. See, morning what you analyze, but the end of the day at the fag end you are not same. If you are a cyclist, ಬೆಳಗ್ಗೆ ನೀವು ಗುಡ್ಡಾರ್ ಸೈಕ್ಲಿಂಗ್ ಮಾಡೋಕ್ಕೂ 5 ಗಂಟೆಗೂ ಡಿಫ್ರೆಂಟ್. ಸೊ ಯು ನೀಡ್ a machine which can analyze all this in split of second without subjectivity, objectivity, without fatigue of human being. And as ಈಗ ಹೆಂಗೆ ಅಂದರೆ ನಾನು ನಿಮ್ಗೆ ಹೇಳ್ಬೋದು 1+1 ಎಷ್ಟು ಚೆನ್ನಾಗಿ ಹೇಳ್ತೀರಾ, 100+100 ಹೇಳ್ಬೋದು. ಸುಮ್ಮನೆ 50,600 × 8,000 ಅಂದರೆ ಅಲ್ಲಿ ಕ್ಯಾಲ್ಕುಲೇಟರ್ ತೆಗಿತೀವಿ. ಸೊ ಅದರಲ್ಲೂ ಮಾಡೋಕ್ಕಾಗದೇ ಇರೋದು ಕಂಪ್ಯೂಟರ್, ಅದರಲ್ಲೂ ಆಗದ್ರೆ ಸೂಪರ್ ಕಂಪ್ಯೂಟರ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ರಿಕ್ವೈರ್ಡ್ ಟು ಅವಾಯ್ಡ್ ಎರರ್ಸ್ ಇನ್ ಮೆಡಿಕಲ್ ಫೀಲ್ಡ್, ಪರ್ಫಾರ್ಮ್ ಈಕ್ವಲಿ ಎವ್ರಿ ಡೇ, ಎವ್ರಿ ಸೆಕೆಂಡ್, ಆ್ಯಂಡ್ ಲುಕ್ ಇನ್ ಟು ಸಮಥಿಂಗ್ ವಿಚ್ ಹ್ಯೂಮನ್ ಐಸ್ ಕೆನಾಟ್ ಸಿ. ಸೊ ಎಲ್ಲೆಲ್ಲಿ ಬಂದಿದೆ ಪೆಥಾಲಜಿ ಸ್ಲೈಡಲ್ಲಿ ಎಷ್ಟು ನೋಡಬೇಕು, 2 ಕಣ್ಣಿಟ್ಟು ಮೈಕ್ರೋಸ್ಕೋಪಲ್ಲಿ ಅಂದರೆ ಕಣ್ಣೇ ಬ್ಲೈಂಡ್ ಆಗುತ್ತೆ ಅಂತ ದಿನ 1000 ಸ್ಲೈಡು. ಈಗ ಆ ಸ್ಲೈಡೆಲ್ಲ ಹಾಕ್ಬಿಟ್ಟು ನಾವು AI ಕೊಟ್ಟರೆ ಅದೇನು ಮಾಡುತ್ತೆ, 100 ಸ್ಲೈಡ್ ಮಾಡಿ ಹೇಳುತ್ತೆ. ಸ್ಲೈಡ್ ನಂಬರ್ 81 82ರಲ್ಲಿ ಅಬ್ನಾರ್ಮಲಿಟಿ ಇದೆ, ಫೀಲ್ಡ್ ನಂಬರ್ 2 ಅದಷ್ಟೇ ಮಾಡಿ ಹ್ಯೂಮನ್ ಬೀಯಿಂಗ್ ಇಡುತ್ತೆ. ಸೊ ಇಮ್ಯಾಜಿನ್, ನೀವು ಒಂದು ಅಬ್ನಾರ್ಮಲಿಟಿ ನೋಡೋಕ್ಕೆ ಒಂದು ಮನುಷ್ಯರಿಗೆ ಇಷ್ಟು ಸ್ಲೈಡ್ ನೋಡಿ, ಇಷ್ಟು ನೋಡಿ ಮಿಸ್ ಮಾಡ್ಬೋದು. ಬಟ್ AI ಏನು ಮಾಡುತ್ತೆ, ಅದಕ್ಕೆ ಆರ್ಟಿಫಿಷಿಯಲ್, ಅದಕ್ಕೇನು ಟೈರ್ಡ್ ಇಲ್ಲ, ಏನಿಲ್ಲ, ರೋಬೋಟ್ ಇದ್ದಂಗೆ ಮನೆ ಕೆಲಸ ಮಾಡೋಣ, ಬೆಳಗಿಂದ ಅದ್ರ ಕೆಲಸ, ಎಷ್ಟು ಸಲ ಕಸ ಗುಡಿಸ್ಬೇಕು, ಪಾತ್ರ ತೊಳಿತಾ ಇರುತ್ತೆ. ಹ್ಯೂಮನ್ ಬೀಯಿಂಗ್ ಹೇಳಿ 4 ಸಲ ಮಾಡ್ತಾರೆ, ಸ್ವಲ್ಪ ಕೂತ್ಕೊಳ್ಳಿ, TV ನೋಡೋಣ, ರಿಲ್ಯಾಕ್ಸ್ ಆಗೋಣ, ಊಟ. ಸೊ AI ಹೆಲ್ಪ್ಸ್ ಇನ್ ಡಯಾಗ್ನೋಸಿಸ್, ಪೆಥಾಲಜಿ. ಮೆಮೊಗ್ರಫಿಲಿ ಮಿಷಿನ್ ನೋಡಬೇಕು ಎಲ್ಲಿ ಅಬ್ನಾರ್ಮಲಿಟಿ ಇದೆ ಅಂತ. ದಿನಕ್ಕೆ 100 ಮೆಮೊಗ್ರಫಿ ನೋಡ್ತಾ ಇರ್ತೀರಾ. ಇಮ್ಯಾಜಿನ್ ಯು ಫೀಡ್ ಇಟ್ ಟು AI, ಅದು ಎಲ್ಲ ಮಾಡಿ ಅದ್ರ ನಾಲೆಡ್ಜಿಂದ ಹೇಳುತ್ತೆ, ಈ ಮೆಮೊಗ್ರಫಿಲಿ ಈ ಲೇಡಿಲಿ ಈ ವ್ಯೂ ಅಲ್ಲಿ ಇಲ್ಲ ಅಬ್ನಾರ್ಮಲಿ ಸರ್ಕಲ್ ಮಾಡಿ ಹ್ಯೂಮನ್ ಬೀಗ್ ತೋರಿಸುತ್ತೆ. ಟುಡೇ ಇಟ್ ಈಸ್ ಆಲ್ರೆಡಿ ಅವೈಲಬಲ್. ನಮ್ಮ ಆಸ್ಟರ್ ಹಾಸ್ಪಿಟಲ್ ಅಂತಲೇ ಇಲ್ಲ, ಇಂಡಿಯಾದಲ್ಲಿ ಪೆಥಾಲಜಿಲಿ, ಡಿಜಿಟಲ್ ಪೆಥಾಲಜಿ, ಮೆಮೊಗ್ರಫಿ, ಆಮೇಲೆ ಲಾಟ್ ಆಫ್ ಟ್ರೀಟ್ಮೆಂಟ್ ಒಳಗಡೆ ಆಲ್ರೆಡಿ ಆರ್ಟಿಫಿಷಿಯಲ್ ಬಂದುಬಿಟ್ಟಿದೆ ಈಗ. ಸೊ ಇಟ್ ಈಸ್ ಇಂಟಿಗ್ರೇಟೆಡ್ ಇನ್ ಡಯಾಗ್ನೋಸ್ಟಿಕ್. ಈಗ ನೆಕ್ಸ್ಟ್ ಫೇಸು ಟ್ರೀಟ್ಮೆಂಟಲ್ಲಿ ಹೋಗಿದೆ. ಜನ ChatGPT ತೆಗೆದುಬಿಟ್ಟು ನನಗೆ ಹಿಂಗಿದೆ ಏನು ಅಂತ ಹೇಳೋದು ಆ ಥರ ಅಲ್ಲ, ಪ್ರಾಪರ್ AI ಫಾರ್ ಟ್ರೀಟ್ಮೆಂಟ್ ಬಂದಿದೆ ಈಗ. ಸೊ ಇಟ್ ಈಸ್ ಇಂಟಿಗ್ರೇಟೆಡ್ ಆಲ್ರೆಡಿ. ಸೊ ಫಾರ್ ಎಕ್ಸಾಂಪಲ್, ಎಲ್ಲ ಪೇಷಂಟಿಂದು ಜೆನೆಟಿಕ್ ಟೆಸ್ಟು, PET ಸ್ಕ್ಯಾನು, CT ಸ್ಕ್ಯಾನು, ಎಕ್ಸಾಮಿನೇಷನು, ಈ ಥರ ಕ್ಯಾನ್ಸರು, ಈ ಏಜು ಅಂತ ಫೀಡ್ ಮಾಡಿದ್ರೆ ಅದು ಹೇಳ್ಬಿಡುತ್ತೆ, ಈ ಕ್ಯಾನ್ಸರ್ಗೆ ಈ ಸ್ಟೇಜಿಗೆ ಇವತ್ತಿಗೆ ಇದಕ್ಕೆ ದೀಸ್ ಆರ್ ದ 3 ಬೆಸ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್, ದೀಸ್ ಆರ್ ದ ಬೆಸ್ಟ್ ಮೆಡಿಸಿನ್, ದೀಸ್ ಆರ್ ದ ಸ್ಟಡಿ, ದಿಸ್ ದ ಎವಿಡೆನ್ಸ್, ದಿಸ್ ಡೋಸ್ ಅಂತ ಹೇಳುತ್ತೆ. ಸೊ ಇಟ್ ಇಸ್ ಆಲ್ರೆಡಿ ದೇರ್. ಐ ಡೋಂಟ್ ನೋ, ನೀವು ನನ್ನ ಹೆಸರಲ್ಲಿ ಗೂಗಲ್ ಮಾಡಿದ್ರೆ ಐ ಪಬ್ಲಿಷ್ ದ ಫಸ್ಟ್ ಪೇಪರ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಯಾನ್ಸರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಪೇಪರ್. ಇಟ್ ಈಸ್ ಪಬ್ಲಿಷ್ಡ್ ಇನ್ Annals of Oncology journal. So how artificial intelligence based cancer treatment is superior to 20 top cancer specialists put together. There is a paper in a medical journal, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಂಡ್ ಅಟ್ ಕ್ಯಾನ್ಸರ್ ಇಂಪ್ಯಾಕ್ಟ್ ಅಂತ ನಾನು ದೊಡ್ಡ ರಿಸರ್ಚ್ ಮಾಡಿದ್ದೀನಿ. ಇಟ್ ಈಸ್ ಡನ್ ಅಬೌಟ್ 7 years back. ಸೊ ಫಾರ್ ದಟ್ ದೇ ಕಾಲ್ಡ್ ಮೀ ಇನ್ ಅಮೆರಿಕಾ, ಇನ್ ಸ್ಯಾನ್ ಆಂಟೋನಿಯೋ. ಐ ಗೇವ್ ಎ ಒರೇಷನ್. ದೇ ಹಾನರ್ಡ್ ಮೀ ಫಾರ್ ದಿಸ್ ಪೇಪರ್.
that you brought it. That's the first paper. India brought that paper, and I did it with Wow. my researchers. So now it has gone far ahead. AI has gone very high. ನೀವು ಆವಾಗಲೇ ಹೇಳ್ದಂಗೆ ಒಬ್ಬರು ರೆವಲ್ಯೂಷನಿಸ್ಟ್ ಇನ್ನೊಬ್ರು ರೆವಲ್ಯೂಷನಿಸ್ಟ್ ಅಂತ. ಅಂದರೆ ನಿಮ್ಮ ಈ ಜರ್ನಿನಲ್ಲಿ ನೀವು ಬರೀ ಡಾಕ್ಟ್ರಾಗಿ ಮಿಂಚೋದಲ್ಲದೆ ಒಂದು ಟೀಮನ್ನು ಏನು ಬಿಲ್ಡ್ ಮಾಡ್ತೀರಾ. ಐ ಲವ್ ದ ವೇ ವೆನ್ ನಾನು ಮತ್ತು ಡಾಕ್ಟ್ರು ಶೂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮಾತಾಡ್ತಾ ಇದ್ವಿ, ಹಿಂಗೇನೋ ಟೀಮ್ ಡಿಸ್ಕಷನ್ ಅಂತೆಲ್ಲ ಬಂತು. ಹೌ ಡು ಯು ಕೋಪ್ ಅಪ್ ವಿತ್ ಏನೋ ಟೀಮ್ಸ್ಗಳು ಕೆಲವು ಸತಿ ಲೂಪ್ ಹೋಲ್ಸ್ ಎಲ್ಲ ಇರುತ್ತಲ್ಲ ಅಂತ. ದ್ಯಾಟ್ಸ್ ಹೌ ಯು ಗೇವ್ ಮಿ ಅ ವೆರಿ ಇಂಟ್ರೆಸ್ಟಿಂಗ್ ಟಿಪ್ ಇಫ್ ಐ ಕ್ಯಾನ್ ಟೆಲ್ ದಿ ಆಡಿಯನ್ಸ್. ಅಂದರೆ ಹೌ ಗ್ರೂಪಲ್ಲಿ ನೀವು ಟ್ಯಾಲೆಂಟ್ಸನ್ನು ನೋಡ್ತಾ ಇದ್ದಾಗ ಯು ಶುಡ್ ಲರ್ನ್ ದಿ ಆರ್ಟ್ ಆಫ್ ಐಡೆಂಟಿಫೈಯಿಂಗ್ ಹೂ ಇಸ್ ಅ ಹಾರ್ಸ್, ಹೂ ಇಸ್ ಅ ಡಾಂಕಿ ಅನ್ನೋದು. ಅಂದರೆ ವಾಟ್ ಐ ಸಿ ಇನ್ ಯು ಈಸ್ ನಾಟ್ ಜಸ್ಟ್ ಅ ಡಾಕ್ಟರ್, ಅ ಗುಡ್ ಹ್ಯೂಮನ್ ಬೀಯಿಂಗ್, ಅ ವೆರಿ ಗುಡ್ ಲೀಡರ್. ಸೊ ಇದೆಲ್ಲ ಇರೋದ್ರಿಂದ ಮೈ ಕ್ವೆಶನ್ ಟು ಯು ಇಸ್, ಹೌ ಇಸ್ ದಟ್ ನಾಳೆದೇನು ಅಥವಾ ಒಂದು 10 ಹೆಜ್ಜೆ ಮುಂದೆನೇ ನೀವು ಯಾವಾಗಲೂ ಏನು ಯೋಚನೆ ಮಾಡ್ತೀರಾ? AI ಎಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ ಒಂದು 2 ವರ್ಷದಿಂದ, ನೀವು ನೋಡಿದ್ರೆ 7 ವರ್ಷದ ಮುಂಚೆನೇ ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ. ಅಂದರೆ ನೀವು ಯಾವಾಗಲೂ ಹೀಗೇನಾ? ಅಂದರೆ ಇವಾಗಿನ 5 ವರ್ಷದ್ದು 10 ವರ್ಷದ್ದು ಏನಾಗುತ್ತೆ ಅಂತ ಇವತ್ತೇ ಕೂತ್ಕೊಂಡು ಯೋಚನೆ ಮಾಡ್ತೀರಾ? ಅಂದರೆ ದಿಸ್ ಈಸ್ ಅ ಜೀನ್ಸ್ ವಿಚ್ ಯುವರ್ ಪೇರೆಂಟ್ಸ್ ಗಿವ್. ಹೌದಾ, ಎಲ್ಲರಿಗೂ ಸೇಮ್ ಆಪರ್ಚುನಿಟಿ ಇರುತ್ತೆ, ಬಟ್ ಸಮ್ ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ವೈ ಇಸ್ ಇಟ್ ಸೋ ಅಂತ? ಇಟ್ ಈಸ್ ದ ಜೀನ್ಸ್ ಆ್ಯಂಡ್ ದ ಬ್ಲೆಸ್ಸಿಂಗ್ಸ್ ಆಫ್ ಅವರ್ ಏನ್ಸಿಸ್ಟರ್ಸ್ ಪೇರೆಂಟ್ಸ್ ವಿಚ್ ಕಮ್ಸ್ ಟು ಅಸ್. ಹೌದಾ, ಒಂದೇ ಪೇರೆಂಟ್ಸಿಗೆ 4 ಮಗು ಇದ್ದರೆ ಒಂದು ಮಗು ಡಿಫ್ರೆಂಟ್ ಇರುತ್ತೆ. ಹೌದಾ, So you think it is genes so ಅಥವಾ it's also this the is skill something you which learn? our parents would have given. Then you develop and build it, because they always say that you can take a horse to water but you can't make it drink. The drinking you have to do. I always believe mentor idre they can spark you, they can show you direction, you have to walk, they can't spoon feed you. ಹೌದು. So this is something, I always believe that me myself, one person can only go this much. You cannot go. You imagine who are the people who left a mark in the world. They are not solo persons. There are people who built, you take people who built around them, a big team. So if you want to make a change in the world, we are finite. Every human being has to die. Your peak performance may be 30 to 40 years. So you can only do that much. Imagine if you can clone your idea, ethics, and make your student and a team have a talent to identify who align with you. They say that birds of same feather flock together. So nimma pace, your vision, your hard work, your mission, people are there talented. So you identify the group, form a common group, agree upon it, and each one of them, ನೀವು ಬೌದ್ಧ ಗಯಾಗೆ ಹೋದರೆ ಬುದ್ಧಂಗೆ ಎನ್ಲೈಟ್ಮೆಂಟ್ ಆಯಿತು, ಎಷ್ಟು ನಾಲೆಡ್ಜ್ ಬಂತು, ನಮಗೆ ಅರ್ಥ ಆಗಲ್ಲ. ಇಫ್ ಇಟ್ ಹಸ್ ಗಾನ್ ವಿತ್ ಬುದ್ಧ, ಇವತ್ತು ಯಾರು ಗೊತ್ತಿಲ್ಲ. ವಾಟ್ ಡಿಡ್ ಹಿ ಡೂ ಫಸ್ಟ್? ಹಿ ವೆಂಟ್ ಟು ಬೌದ್ಧ ಗಯಾ. ಬೌದ್ಧ ಭಿಕ್ಷುಗಳು 101 ಭಿಕ್ಷುಗಳನ್ನ ಕರೆದು he gave his knowledge to them. Then he told, all of you go to different direction of the world and do. ಇವತ್ತು ನೀವು ಹೋದರೆ ಬುದ್ಧಿಸಮ್ ಎಲ್ಲೆಲ್ಲಿದೆ, ಚೈನಾಗೆ ಹೋಗಿ, ವಿಯೆಟ್ನಾಮ್ಗೆ ಹೋಗಿ, ಎಲ್ಲ ಕಡೆ ಹೌ ಮಚ್ ವಿ ಲರ್ನ್ ಪೀಸ್ ಲವಿಂಗ್. ಸೊ ಇಫ್ you believe in a concept, you believe in an idea, you want to make a change in the world, you cannot do it. We are finite. Nobody is going to listen to you. You are going to die, perish, and that's the end of it. You identify people of your alignment, form a team, you enhance what they don't have, you enhance yourself from them, and then they will leave the legacy even after you have gone, maybe much better. So that is what I really love, making a mark in the life, leaving a legacy and go. And what you learned with lot of hard work, transfer it to people who will learn fast and they'll improve it. And then you made a revolution. That is what is my dream, and that's what I always looked at it. And wherever I worked in my life, I've built a big team, and that is, the team is my strength, not me. And I'm very proud of that actually. Youngsters watching you, today's Gen Zs, ನೀವು ನೋಡ್ದಂಗೆ ಡ್ಯೂ ಸಿ ಅ ಚೇಂಜ್? ಅಂದರೆ ಇವಾಗ ಮಿಲೇನಿಯಲ್ಸ್ ಎಲ್ಲ ಇದ್ದಾಗ 80s ಹುಟ್ಟಿರೋರಿಗೆ ಅವಾಗಿದ್ದಿದ್ದು ಹಸಿವು ಬೇರೆ, ಕೊಟ್ಟು ಹೋಗ್ಬೇಕಂತ. ಡು ಯು ಥಿಂಕ್ ಇವತ್ತಿನ Gen Zs? Absolutely. Nowadays I see almost last 20-30 years I get students I train. Our younger generation, number one, they're highly impatient. They can never ever sit in one place. It's very important to understand there is no shortcut for success. Nobody in this world, in any field, arts, painting, you take Picasso, you take, anybody you want to take, nobody achieved their success, or Michelangelo, by shortcut. Show one human being, any field in world, never. Persistence, hard work. Gen Z ಏನಂದರೆ ತುಂಬ ಹರಿ, ತುಂಬ ಇಂಪೇಷಂಟ್. ಒಂದು ಕಡೆ ಗಮ್ಮ ಕುತ್ಕೊಳಕ್ಕೆ ಆಗಲ್ಲ ಅವರಿಗೆ. ಪ್ರಪಂಚದಲ್ಲಿ ಯಾವುದೋ ಒಂದು ಕಡೆ ಕೂರಿಸಿ
just to meet me, how much of hard work you have done. You have spent so much. You think this is going to come in short course? Okay, I open ಒಂದೆರಡು ವೆಬ್ಸೈಟ್ ಹೋಗಿ ChatGPT ಹೋಗಿ Dr. Somashekar ಹತ್ತು. This is not the way you can connect. So they are impatient. They are in a great hurry. And they don't have too much of respect to legacy and history. You don't understand. What we reach today is because of something. Mahatma Gandhi always told that, what we do today defines what our younger generation reaps. What we are reaping today is because of what my ancestor did. So you must understand why we reached where we are, respect that, and do that, and that is not there in them. And then, this work-life balance. Work-life balance comes after you reach and achieve. Not before you are in a school already. Hinkalli, mom, it's my personal time. Innu school e mugdilla. First you achieve, reach, then come to work-life balance. So they're impatient. They want shortcut. They always find a shortcut. They think, sir, how did you become successful? When whole world was enjoying night and eating and sleeping, I burnt a midnight oil and I studied and I worked and I thought. So all the great achievers in the world, have reached like this. It's not you say Da Vinci, so great painter, great artist. People have worked hard. So they must understand they have to put in this effort, have a patience, and then sit in one place and think of it and respect your legacy and go on. And then don't try to retire early. They just want to retire 50. They are never able to put hard work. Why do you think this has happened? Because of digital, ಅಂದರೆ ಈ ಡಿಜಿಟಲ್ ಎರಾದಲ್ಲಿ ಅವ್ರು ಕಂಡುಬಿಟ್ಟಿರೋದು ಇಂಡಿಯಾ ಇಸ್ ಡಿಫ್ರೆಂಟ್ ಇನ್ 2004-5 ದ್ಯಾನ್ ವಾಟ್ ಇಟ್ ವಾಸ್. ಸೊ ನಾವೆಲ್ಲ ಅದನ್ನು ನೋಡಿ, ಅಂದರೆ ಇನ್ಲ್ಯಾಂಡ್ ಲೆಟ್ರಿಂದ ನೋಡಿರೋರು ನಾವು ನೋಡಿದ್ವಿ, ಪೋಸ್ಟ್ ಕಾರ್ಡಿಂದ ಹಿಡಿದು ಇನ್ಲ್ಯಾಂಡ್ ಲೆಟ್ರಿಂದ ಹಿಡಿದು ನಾವು ಟೆಲಿಫೋನ್ ಬೂತ್ ನೋಡಿದ್ವಿ, ₹1 ಕಾಯಿನ್ ಬೂತ್ ಇರಲಿ ಅಥವಾ ತಿರುಗಿಸೋ ಫೋನ್ ಇರಲಿ. ಅಂದರೆ ಸೊ ವಿ ಬೇಸಿಕ್ಲಿ ಡಿಲೇಡ್ ಗ್ರಾಟಿಫಿಕೇಶನ್ ಅಂತಾರಲ್ಲ ಡಾಕ್ಟ್ರೆ, ನಾವು ಎತ್ಕೋತಾನೆ ಸ್ಮಾರ್ಟ್ ಫೋನ್ ನೋಡೋಕ್ಕೂ ಮುಂಚೆ ತುಂಬ ಕಾದು ಇಲ್ಲಿಗೆ ಬಂದ್ವಿ. ಸೊ ಐ ಡೋಂಟ್ ನೋ ವಾಟ್ ಟು ಸೇ, ವಾಟ್ ಟು ಮೇಕ್ ಔಟ್ ಆಫ್ ಇಟ್. ಇಂಡಿಯಾದಲ್ಲಿ ಅಟ್ಲೀಸ್ಟ್ ಅಂಡ್ ವರ್ಲ್ಡ್ ವೈಡ್ ಪರ್ ಕ್ಯಾಪಿಟಾ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ತುಂಬ ಮೇಲೆ ಹೋಗ್ಬಿಟ್ಟಿದೆ. ಸ್ವಲ್ಪ ಪ್ಯಾಂಪರ್ಡ್ ಪೇರೆಂಟ್ಸು ನಾವು everything we give them, we don't allow them to Indian typical parents alla, they'll burn themselves, ಎಲ್ಲ ಅವ್ರು ಉಳಿಸಿ ಎಲ್ಲ ಗಂಡು ಮೂಟೆ ಕಟ್ಕೊಡ್ತಾರೆ. ಸೊ ಮೇ ಬಿ ವಿ ನೆವರ್ ಅಲೌಡ್ ದೆಮ್ ಟು ವೆಂಚರ್ their own path, and we really little bit keep them in a closed shell pamper, and then everything is available easy and fast and quick for them. And now things have moved up because ಇಂಡಿಯಾದಲ್ಲಿ ಸೋಷಿಯೋ ಎಕನಾಮಿಕ್ ಪರ್ಸೆಂಟ್ ಎಲ್ಲ ತುಂಬ ಮೇಲೆ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿಚ್ ಇಸ್ ವೆರಿ ವೆರಿ ಟಫ್. ಎವ್ರಿಥಿಂಗ್ ಈಸ್ ಅವೈಲೇಬಲ್. ಹಾರ್ಡ್ ವರ್ಕ್ ಈಲ್ಡ್ಸ್ ರಿವಾರ್ಡ್ ಅನ್ನೋದು ಮೆಸೇಜೇ ಸಿಗ್ತಾ ಇಲ್ಲ. ಈಗ ಏನು ಬೇಕು ಎಲ್ಲ ಅವೈಲೇಬಲ್ ಇದೆ, ಕಷ್ಟಪಡೋದೇ ಇಲ್ಲ. ಈಗ ಮುಂಚೆ ನಾವು ಇನ್ನೊಂದು ರಿಸರ್ಚ್ ಮಾಡೋಕ್ಕೆ ಲೈಬ್ರರಿಗೆ ಹೋಗಿ ಎಲ್ಲ ಬುಕ್ ತೆಗೆದು ರಿಸರ್ಚ್ ಮಾಡೋ ಒಂದು ಆರ್ಟಿಕಲ್ ಮಾಡ್ತಾ ಇದ್ವಿ. ಈಗ ಏನಿಲ್ಲ, ಸುಮ್ಮನೆ ಓಪನ್ ಮಾಡೋದು, ಒಂದು ಗೂಗಲ್, ಒಂದು ಯೂಟ್ಯೂಬ್, ಒಂದು ChatGPT ಅಷ್ಟೇ, ಕೂತ್ಕೊಂಡು ಓದೋಣ, ಇನ್ನೂ ಏನಾರು ಇದೆಯಾ ಹಿಡನ್ ಥಿಂಗ್ಸು, ಅದೆಲ್ಲ ಇಲ್ಲ. ಸೊ ಬಟ್ ವಾತಾವರಣನೇ ಹಿಂಗಿರೋದ್ರಿಂದ ಮತ್ತೆ ಏನು ಮಾಡ್ಬೇಕು ಅವರು, ಹೇಗೆ ಬೆಳೆಸ್ಕೊಳ್ಳೋದು, ಹೌ ಟು ಬಿ ಮೋರ್ ಪೇಷಂಟ್, ಹೌ ಟು ನಾಟ್ ಲುಕ್ ಫಾರ್ ಶಾರ್ಟ್ ಕಟ್ಸ್, ಹೌ ಟು ರೆಸ್ಪೆಕ್ಟ್ ಲೆಗಸಿ. ಐ ನೋ ಇಟ್ ಆಲ್ ಅದನ್ನು ಸೈಡಿಗೆ ಇಟ್ಟು ಹೌ ಶುಡ್ ದೇ ಆಲ್ವೇಸ್ ಲೀವ್ ಸಮ್ ರೂಮ್ ಫಾರ್ ಸಮಥಿಂಗ್ ದಟ್ ದೇರ್ ಮೇ ಬಿ ನನಗೆ ಗೊತ್ತಿಲ್ಲದಿರೋದೇನೋ ಬರುತ್ತೆ ಅನ್ನೋದಕ್ಕೆ. ಆ್ಯಕ್ಚುಲಿ ಟುಡೇ ದೇ ಸೇ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಆ್ಯಸ್ ಎ ಪೇರೆಂಟ್ ಯು ಕ್ಯಾನ್ ಗಿವ್ ಟು ಯುವರ್ ಕಿಡ್ಸ್. It is not a house, it is not a BMW car, it is not a FD, it is not, it is actually a culture and education. So that is the only thing. So you must give, don't try to, so it is for us to teach them what is right, what is wrong. Give a good culture and let him out, and don't give the physical things. So I think it's a duty on everybody, all of us, to give a good culture and education alone and let them make their own path. So unfortunately the other way around, except these two, everything we give, money, ದುಡ್ಡು, ಮನೆ ಕಟ್ಬಿಟ್ವಿ. So that is where it's for us to do it. ಸೊ ಈಗ ಐ ಹ್ಯಾವ್ ಸಮ್ ಡೌಟ್ಸ್. ಡಾಕ್ಟ್ರೇ, ಈ ರೊಬೋಟಿಕ್ ಕ್ಯಾನ್ಸರ್ ಸರ್ಜರಿ ಅಂದರೆ ವಾಟ್ ಈಸ್ ಅ ರಿಯಾಲಿಟಿ, ವಾಟ್ ಈಸ್ ದಟ್ ಪೀಪಲ್ ಇಮ್ಯಾಜಿನ್? ಹೌದು. ಸೊ ಈಗ ಇನಿಷಿಯಲಿ ವೆನ್ ಐ ಸ್ಟಾರ್ಟೆಡ್ 15 years ಬ್ಯಾಕ್, ಪೇಷಂಟ್ಸ್ ನೋ ನಾಟ್ ರೋಬೋಟ್. ಯಾಕಂದರೆ ಈಗ ಇಂಡಿಯಾದಲ್ಲಿ ಸರ್ಜರಿ ಅಂದರೆ ವಿ ಟ್ರಸ್ಟ್ ಹ್ಯೂಮನ್ ಬೀಯಿಂಗ್ ಸ್ಟಿಲ್ ಲಾಟ್. ಈಗ ಹಾಸ್ಪಿಟ್ಲು ಇದಕ್ಕಿಂತಲೂ ಹೇಳ್ತಾರೆ, ಯಾರೋ ಹಿಂಗೆ ಹೇಳ್ತಾರೆ, ಹಿಂಗಿದೆಯಾ ಈ ಡಯಾಬಿಟಿಸ್, ಈ ಡಾಕ್ಟರ್ ಹತ್ರ ಹೋಗು, ಮುಗೀತು. ಬಿಕಾಸ್ ವಿ ಟ್ರಸ್ಟ್ ಹ್ಯೂಮನ್ ಬೀಯಿಂಗ್ಸ್, ಈ ಪರ್ಸನ್ ಈಸ್ ರೈಟ್ ಪರ್ಸನ್. ಈಗ ಒಂದು ಲಾಯರ್ ಬೇಕು, ನೋ ದಿಸ್ ಗಾಯ್. ಸೊ ಪೀಪಲ್ ಕಮ್ ಆಫ್ಟರ್ ಹ್ಯೂಮನ್ ಬೀಯಿಂಗ್, ಈ ಡಾಕ್ಟ್ರ್ ಅಂತ. ಸೊ 15 years ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದಾಗ I learned robotics technology in US and came back, and I did largest number of robotics.
ಪೀಪಲ್ ಸರ್ ನನಗೆ ರೋಬೋಟಿಕ್ ಬೇಡ ಸರ್, ನಾನು ನೋಡಿದ್ದೀನಿ ರಜನಿಕಾಂತು ಹಿಂಗೆ ಒಂದು ರೋಬೋಟ್ ಬಂದುಬಿಡುತ್ತೆ ಅಂದರೆ ಅರ್ಥ ನೀವು ಒಂದು ಕಾಫಿ ಕುಡ್ಕೊಂಡು ಹೊರಗೆಲ್ಲೋ ಇರ್ತೀರಾ, ಒಂದು ರೋಬೋಟ್ ಬಂದ್ಬಿಟ್ಟು ನಂಗೆ ಆಪರೇಷನ್ ಮಾಡುತ್ತೆ, ಬೇಡ ಸರ್ ನನಗೆ. ಅದು ರೋಬೋಟ್ ಎಷ್ಟೇ ಚೆನ್ನಾಗಿರಲಿ, ನಮಗೆ ನೀವು ಬೇಕು. ಎವ್ರಿಬಡಿ ಸೇ ಯು ಆರ್ ಎ ಗುಡ್ ಸರ್ಜನ್, ಗಾಡ್ ರಿಸೈಡ್ಸ್ ಇನ್ ಯರ್ ಹ್ಯಾಂಡ್, ನೀವು ಟಚ್ ಮಾಡಿಬಿಟ್ರೆ ನನಗೆಲ್ಲ ಗುಣ ಆಗುತ್ತೆ, ನಮಗೆ ನೀವು ಬೇಕು. ಸೊ ಜನಕ್ಕೆ ಪರ್ಸೆಪ್ಷನ್ ಫಸ್ಟು. ರೋಬೋಟ್ ಅಂತಂದರೆ ಸರ್ಜನ್ ಎಲ್ಲೋ ಆರಾಮಾಗಿ ಫೂಯಿ ನೋಡ್ಕೊಂಡು ಫಿಲಮ್ ನೋಡ್ಕೊಂಡು ಕಾಫಿ ಕುಡ್ಕೊಂಡು ಹೊರಗಡೆ ಕೂತಿರ್ತಾರೆ, ರೋಬೋಟ್ ಬಂದು ಮಾಡುತ್ತೆ, ಅದು ಎರರ್ ಮಾಡುತ್ತೆ, ನನಗೆ ಬೇಡ ಅಂತ. ಸೊ ದೆನ್ ವಿ ಟೋಲ್ಡ್ ದೆಮ್ ಇಟ್ ಈಸ್ ನಾಟ್ ದ ರೋಬೋಟ್ ವಿಚ್ ಡಸ್, ಐ ಡೂ ವೇರಿಂಗ್ ದೋಸ್ ಟೆಕ್ನಾಲಜಿ ಸೊ ದಟ್ ಐ ಯೂಸ್ ಎ ಡಿವೈಸ್. ಇನಿಷಿಯಲಿ ನೀವು ಮ್ಯಾನ್ಯುಯಲ್ ಕಾರು, ಆಮೇಲೆ ಮೆಲ್ಲಗೆ ಆಟೋಮೆಟಿಕ್ ಕಾರು, ಈಗ ಎಲ್ಲ ಬ್ಯೂಟಿಫುಲ್ ಕಾರು. ಮುಂಚೆ ಫ್ಲೈಟು ಎಲ್ಲ ಟೇಕ್ ಆಫ್ ಲ್ಯಾಂಡಿಂಗ್ ಎಲ್ಲ ಮ್ಯಾನ್ಯುಯಲ್ ಮಾಡ್ತಾಯಿದ್ರು. ಈಗ ಸ್ಟಿಲ್ ದ ಪೈಲಟ್ ರನ್ಸ್ ಇಟ್, ಬಟ್ ದೇ ಯೂಸ್ ಎ ಅಡ್ವಾನ್ಸ್ ಕಂಪ್ಯೂಟರೈಸ್ AI ಟೆಕ್ನಾಲಜಿ ಟು ಮೇಕ್ ಇಟ್ ಎರರ್ ಫ್ರೀ. ಸೊ ವಿ ಟೆಲ್ ದೆಮ್ ಇಟ್ ಈಸ್ ಎ ಅಡ್ವಾನ್ಸ್ ಕಂಪ್ಯೂಟರೈಸ್ AI ಮಿಷಿನ್ ವಿಚ್ ಐ ಪುಟ್ ಆನ್ ಮೈ ಬಾಡಿ ಆ್ಯಂಡ್ ಐ ಯೂಸ್ ಆ್ಯಂಡ್ ಡೂ ಇಟ್. ಸೊ ಫಸ್ಟ್ 15 ಇಯರ್ ಪೇಷಂಟ್ ರೋಬೋಟ್ ಅಂದರೆ ಬೇಡ ಅಂತ ಜಗಳ. ಆಮೇಲೆ 5 ಇಯರ್ಸ್ಗೆ ಜನಕ್ಕೆ ಅರ್ಥ ಆಗಿ ಸ್ಟಾರ್ಟ್ ಆಯ್ತು ಎಲ್ಲ ರೋಬೋಟ್ ಅಂದ್ರೆ ಏನು ಅಂತ. ಈಗ ಹೇಗಾಗ್ಬಿಟ್ಟಿದೆ ಉಲ್ಟಾ, ಸರ್ ರೋಬೋಟಿಕ್ ಸರ್ಜರಿ ಮಾಡಲಿಲ್ಲ ಅಂದರೆ ನಾನು ಬರೋದೇ ಇಲ್ಲ ಸರ್. ಎಲ್ಲ ಟೆಕ್ನಾಲಜಿಲೂ ರೋಬೋಟ್ ಆಗಲ್ಲ. ಈಗ ಒಂದು ಗಾಯ ಆಗಿದೆ, ಇದು ಹೊಲಿಗೆ ಹಾಕಕ್ಕೆ ರೋಬೋಟ್ ಬೇಕಾಗಿಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕಬೇಕು. ಸೊ ಹಿಂಗೆ ನೋ ಸರ್ ಯು ಡೋಂಟ್ ಡೂ ರೋಬೋಟಿಕ್ ಫಾರ್ ದಿಸ್, ಐ ಡೋಂಟ್ ವಾಂಟ್. ವಿ ಟೆಲ್ ದೆಮ್ ದಟ್ ಎಲ್ಲ ರೋಗಕ್ಕೂ ಒಂದೇ ಮದ್ದಲ್ಲ. ಸೊ ನೌ ಇಟ್ ಈಸ್ ಕ್ರೇಜಿ ಅಂದರೆ ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿಗೆ ಜನ ಲೇಸರ್ ಸರ್ಜರಿ ಅಂತ ಅನ್ಕೊತಾರೆ ಮನಸ್ಸಲ್ಲಿ. ಸರ್ ಲೇಸರ್ ಸರ್ಜರಿ ಮಾಡಿದ್ರೆ ಮಾಡ್ತೀನಿ, ಸೊ ಎಲ್ಲದಕ್ಕೂ ಮಾಡೋಕ್ಕೆ ಬರೋಲ್ಲ. ಸೊ ನೌ ಅಕ್ಸೆಪ್ಟೆನ್ಸ್ ಈಸ್ ವೆರಿ ಹೈ. ಪೀಪಲ್ ಅಂಡರ್ಸ್ಟ್ಯಾಂಡ್ ರೋಬೋಟಿಕ್ ಒಳಗಡೆ ಪೇಯ್ನ್ ಫ್ರೀ, ಬ್ಲಡ್ ಫ್ರೀ, ವೆರಿ ಫಾಸ್ಟ್ ಹೋಗುತ್ತೆ, ಕಾಂಪ್ಲಿಕೇಶನ್ ಕಮ್ಮಿ. ಸೊ ದೇ ನೌ ಕಮ್ ಆಸ್ಕಿಂಗ್ ಫಾರ್ ಇಟ್ ಈಗ ನೌ ಡೇಸ್. ಆ್ಯಂಡ್ ಇನ್ಶೂರೆನ್ಸ್ ಎಲ್ಲ ಅಪ್ರೂವ್ ಮಾಡ್ತಾ ಇದೆ. ಸೊ ಹಾಗಾಗಿ ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಲಾಟ್ ಆಫ್ ಎಕ್ಸ್ಪರ್ಟೀಸ್ ಇನ್ನೂ ಇಲ್ಲ. ಫ್ಯೂ ಪೀಪಲ್ ಆರ್ ದೇರ್. ಸೊ ಬಟ್ ಎನಿ ಐ ಆಮ್ ಟ್ರೈನಿಂಗ್ ಲಾಟ್ ಆಫ್ ಪೀಪಲ್. ಲಾಟ್ ಆಫ್ ರೋಬೋಟ್ಸ್ ಆರ್ ದೇರ್, ನೌ ಪೀಪಲ್ ಆರ್ ಲರ್ನಿಂಗ್. ಸರಿ, ಆಹಾರ ಅಂತ ಬಂದರೆ ಈ ಕ್ಯಾನ್ಸರ್ ಫ್ರೆಂಡ್ಲಿ ಅಂದರೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ನಮ್ಮನ್ನು ಕಾಪಾಡೋ ಆಹಾರಗಳು ಅಂತ ಕೆಲವು ಕ್ರೆಡಿಟ್ ತೊಗೊಂಡಿವೆ. ಈಗ ಅರಿಶಿನ ಆಗಿರಲಿ, ಅದಕ್ಕೇನಾದರೂ ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ? ಅಬ್ಸಲ್ಯೂಟ್ಲಿ. ಸಿ, ಈಗ ನಾವು ಕ್ಯಾನ್ಸರ್ ಕೀಮೋಥೆರಪಿ ಅಂತೀವಿ, ಅದು ಎಲ್ಲಿಂದ ಬರುತ್ತೆ? ಈಗ ವಿನ್ಬ್ಲಾಸ್ಟಿನ್ ಅಂತ ಒಂದು ಆ್ಯಂಟಿ ಕೀಮೋ ಡ್ರಗ್ ಇದೆ. ಅದು ಲಂಗ್ ಕ್ಯಾನ್ಸರು, ಮೌತ್ ಕ್ಯಾನ್ಸರು, ಲಿಂಫೋಮಾಗಿ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಗೊತ್ತಾ? ನಮ್ಮ ಕಣಗ್ಲುವಿಂದ ಬರುತ್ತೆ. ಕಣಗ್ಲು ಹೂವು. ಸೊ ಅದಕ್ಕೆ ವಿಂಕಾ ಆಲ್ಕಲಾಯ್ಡ್ಸ್ ಅಂತಾರೆ. ನೀವು ಓದಿದ್ರೆ ಬಟಾನಿ, ನಿಮ್ಮ ರೀಡರ್ಸ್ ಯಾರು ಬಟಾನಿ ಸ್ಪೆಷಲಿಸ್ಟ್ ಇದ್ದರೆ, ವಿಂಕಾ ಆಲ್ಕಲಾಯ್ಡ್ಸ್ ಅನ್ನೋದು ಒಂದು ಗ್ರೂಪ್ ವಿಚ್ ಆರ್ ಕಳಗ್ನೆ ಹೂವು. ಆದರೆ ಸೊ ಅಲ್ಟಿಮೇಟ್ಲಿ ಮದ್ದೆಲ್ಲ ಎಲ್ಲಿಂದ ಬರಬೇಕು? ನ್ಯಾಚುರಲಿ ಎಲ್ಲೋ ಗಾಳಿಯಿಂದ ಬರೋದಿಲ್ಲ, ಹೌದಾ? ಇಟ್ ಇಸ್ ನ್ಯಾಚುರಲ್. ಈ ಜಿಂಜರಲ್ಲಿ ಏನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಬಂದಿದೆ, ಅಲ್ಲಿ ಬರೋ ವೈಟಮಿನ್ ಎ ಅಲ್ಲಿ ಫಿಶ್ ಆಯಿಲಲ್ಲಿ ಇರುತ್ತೆ, ಇಲ್ಲ ಕ್ಯಾರೆಟ್ ಒಳಗಡೆ ಇರುತ್ತೆ. ಯಾವುದೇ ಅದು ಕೆಂಪು ಬಣ್ಣದ್ದು ಫ್ರೂಟ್ಸು ವೆಜಿಟೇಬಲ್ಸ್ ಇದೆಯಲ್ಲ ಅದರಲ್ಲಿದೆ. ಸೊ ರೆಟಿನಾಯ್ಡ್ಸ್ ಅಂತೀವಿ. ಸೊ ಈಗ ಯಾವುದೇ ಇರುತ್ತೆ ಅದು ಬರುತ್ತೆ. ಸೊ ಆರೆಂಜು, ನಿಂಬೆಹಣ್ಣು, ಯು ನೇಮ್. ಸೊ ಅಲ್ಟಿಮೇಟ್ಲಿ ಎಲ್ಲ ನೇಚರ್ ಇಟ್ಟಿದೆ ಎಲ್ಲ ಕಡೆ. ವಿ ಡೋಂಟ್ ನೋ ದೆಮ್. ಸೊ ನೀವು ಯಾವುದೇ ಒಂದು ಕ್ಯಾನ್ಸರ್ ಹೇಳಿದ್ರು ಪ್ಯಾಕ್ಲಿಟೆಕ್ಸಲ್ ಅಂತ ಇದೆ. ಅದು ಒಂದು ಮರದ್ದು ಬಾರ್ಕ್. ಈಗ ಮರ ಏಜ್ ಆದಮೇಲೆ ಅದು ಸಿಪ್ಪೆ ಬಾರ್ಕ್ ಬೀಳುತ್ತಲ್ಲ, ಅದು ಪ್ಯಾಕ್ಲಿಟೆಕ್ಸಲ್ ಅಂತ ಒಂದು ಕೀಮೋ ಇದೆ, ಆ ಬಾರ್ಕಿಂದ ಮಾಡ್ತಾರೆ. ದಟ್ ಕ್ಯೂರ್ಸ್ ಟುಡೇ ಓವರಿ ಕ್ಯಾನ್ಸರ್, breast cancer, lung cancer. So ultimately, if you know how to trace all the medicine in the world, somewhere it comes. So that is absolutely true. I'll tell you the essence. A, E, C, vitamin A, E, C, selenium, ಇವೆಲ್ಲ ಆ್ಯಂಟಿ ಕ್ಯಾನ್ಸರ್. ಸೊ ಹಾಗಾಗಿ ನಾವು ಹಳೆ ಕಾಲದ ಜನ ಹೇಳ್ತಿದ್ರಲ್ಲ, ಈ ತುಪ್ಪದೊಳಗಡೆ ಏನೋ ಅದು ಬೆಳ್ಳುಳ್ಳಿ ಇರುತ್ತೆ, ತಿನ್ನೋದು, ತುಪ್ಪದ ಕೆಳಗಡೆ ಕ್ರಸ್ಟ್ ಉಳಿಯುತ್ತೆ, ತಿನ್ನಬೇಕು, ದಿನ ಒಂದು ಸ್ವಲ್ಪ ಕ್ಯಾರೆಟ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಹಣ್ಣು ತಿನ್ನಬೇಕು, ಸೀಸನಲ್ ಫ್ರೂಟ್ ತಿನ್ನಬೇಕು. ಏಕೆಂದರೆ ಅದರೊಳಗೆಲ್ಲ, ಆಮೇಲೆ ಹೇಳ್ತಿದ್ರು ಪಾಲಕ ಸೊಪ್ಪು ತಿನ್ನು. ಸೊ ಅದರೊಳಗೆಲ್ಲ ವೈಟಮಿನ್ ಎ, ಇ, ಸಿ, ಸೆಲಿನಿಯಮ್, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂದರೆ, ದೇ ಆರ್ ಅಯೋನೈಸ್ಡ್ ಆಕ್ಸಿಜನ್ ಆ್ಯಂಡ್ ಮಾಲಿಕ್ಯೂಲ್. ಶರೀರದಲ್ಲಿ ಕ್ಯಾನ್ಸರ್ ಆದರೆ ಅದನ್ನು ರಿವರ್ಸ್ ಮಾಡುತ್ತೆ. DNA ರಿಪೇರ್ ಡ್ಯಾಮೇಜ್ರೆ ಮಾಡುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಎಸ್, ಫುಡ್ ಹ್ಯಾಸ್ ಎ ಹ್ಯೂಜ್ ಸೇ ಇನ್ ಕ್ಯಾನ್ಸರ್. ಹೌ ಡು ಯು ಗೆಟ್ ದೆಮ್? ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್. The moment you store fruits and vegetables beyond 48 hours, 72 hours and eat it later, they have lost all their antioxidant, anti-cancer property. ಸೊ ಹಾಗಾಗಿ ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್. ಹಳೆ ಕಾಲದಲ್ಲಿ ಯಾಕೆ ಇಷ್ಟು ಕಮ್ಮಿ ಇತ್ತು? ಹೊಲದಲ್ಲಿ ಬೆಳಗ್ಗೆ ಹೋಗೋರು ಮೂಲಂಗಿ ಗಿಲ್ಗಿ ಟೊಮೊ ಕಿತ್ಕೊಂಡು ಮನೆಗೆ ಬಂದು ವಾಶ್ ಮಾಡಿ ಅಡುಗೆ ಮಾಡ್ತಿನ್ನೋರು. ಸೊ ಹೌದಾ, ನಮ್ಮ ಸಿಸ್ಟ್ರು ಹಾಗಾಗಿ ಕ್ಯಾನ್ಸರ್ ಅಂತ ಕೇಳಿದ್ರು ಆ ಟೈಮಲ್ಲಿ. ಈಗ ದಿನ ಕ್ಯಾನ್ಸರು. ಯಾರು ಇವತ್ತು ತರಕಾರಿ ತರ್ತಾರ? ನಿಮ್ಮ ಮನೇಲಿ ನಮ್ಮಲ್ಲಿ ಯಾರೂ ಇಲ್ಲ. ವಾರಕ್ಕೊಂದ್ಸಲಿ, 15 ತರ್ತೀವಿ. ಇಲ್ಲ ಇನ್ನೂ ವರ್ಸ್ಟ್, ಈಗ ಅದನ್ನೆಲ್ಲ ಪ್ರೊಸೆಸ್ ಫುಡ್ ಮಾಡಿ ಸೀಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಹಿಂಗೆ ಓಪನ್ ಮಾಡೋದು, ಓಪನ್ ಮಾಡಿ, ಹೌದಾ, ಓಪನ್ ಚಟ್ನಿ, ಓಪನ್ ಕೊಬ್ಬರಿ, ಓಪನ್ ಕಾಯಿ, ಎಲ್ಲನೂ ಪೌಡ್ರೀಗ. ಸೊ ದಟ್ ಈಸ್ ವೈ ಫುಡ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಆ್ಯಂಟಿ ಆಕ್ಸಿಡೆಂಟ್ ಫುಡ್. ಫ್ಯಾಟ್ ಲೋ, ಹೈ ಫೈಬರ್ ಕಂಟೆಂಟ್. ಹೈ ಫೈಬರ್ ಇದ್ದರೆ ಅದರೊಳಗಡೆ ಕರಳು ಕ್ಯಾನ್ಸರ್ ಕಮ್ಮಿ.
So that's why vitamin A, E, C, fresh fruit, fresh water, fresh fruits, fresh vegetables, and high fiber, less fat. This has significant way of preventing. That's why athlete has a less chance of getting cancer because they eat healthy and they burn their body. They are very active. ಅದಕ್ಕೆ ಹಳ್ಳಿ ಒಳಗಡೆ ನಮ್ಮ ಹೊಲದಲ್ಲಿ ಮ್ಯಾನ್ಯಲ್ ಲೇಬರ್ ಮಾಡ್ತಾರಲ್ಲ ಅವರಿಗೆಲ್ಲ ತುಂಬ ಕಮ್ಮಿ ಕ್ಯಾನ್ಸರ್. ಯಾಕಂದರೆ ದೇ ಬರ್ನ್. ಇಟ್ ಈಸ್ ಲೈಕ್ ನಾವು ಬೆಳಗ್ಗೆ ಎದ್ದು ಟ್ರೆಡ್ಮಿಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫುಡ್ ಹ್ಯಾಸ್ ಎ ವೆರಿ 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 ಮೇಜರ್ ರೋಲ್. ಸೊ ಈಗ ನೀವು ಅರಿಶಿನ ಅಂತ ಹೇಳಿದ್ರಲ್ಲ, ವಿಲ್ ಬಿ ಸರ್ಪ್ರೈಸ್ಡ್. ಅದಕ್ಕೆ ಸೈಂಟಿಫಿಕ್ ನೇಮು ಕುರ್ಕುರಿಮ್ ಅಂತ. ಅರಿಶಿನದ್ದು ಶುಂಠಿಗೆ ಕುರ್ಕುರಿನ್ ಅಂತ ಹೇಳ್ತೀವಿ. ಯು ವಿಲ್ ಬಿ ಸರ್ಪ್ರೈಸ್ಡ್. ಒಂದು ಥರ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಟ್ರಿಪಲ್ ನೆಗೆಟಿವ್ ಅಂತ, ಒಂದು ಅಗ್ರೆಸಿವ್ ಬ್ರೆಸ್ಟ್ ಕ್ಯಾನ್ಸರು. ಅದಕ್ಕೆ ಈ ಅರಿಶಿನ ತೆಗೆದು ಕ್ಯಾಪ್ಸೂಲ್ ಮಾಡಿ ಎಲ್ಲೋ ಮಾಡಿ ಮಾರ್ತಾರೆ. 500 ಮಿಲಿಗ್ರಾಮ್ ಕ್ಯಾಪ್ಸೂಲ್ ದಿನಕ್ಕೆ 3 ಸಲ 6 ತಿಂಗಳು. ಅದ್ರ ಹೆಸರೇನು ಕುರ್ಕುರಿಮ್ ಅಂತ. ಸೊ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. Indian traditional medicine and others, they identified which are anti-cancer, and from there they give it in a natural form. So but only thing is you must know which is what. ಯಾಕಂದರೆ ಎಲ್ಲ ಕಡೆ ಹೆವಿ ಮೆಟಲ್ಸ್ ಅದೆಲ್ಲ ಇರುತ್ತೆ. ಇಗ್ನೋರೆನ್ಸ್ ಇದ್ದರೆ ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಹೋಮಿಯೋಪತಿಕ್ ಟ್ಯಾಬ್ಲೆಟು ಅಥವಾ ಆಯುರ್ವೇದಿಕ್ ಅನ್ಮಾನಿಟರ್ಡ್. ಸೊ ಇಫ್ ಯು ನೋ ವಾಟ್ ಈಸ್ ದೇರ್, ವಿಚ್ ಈಸ್ ರೈಟ್, ಡೆಫಿನೆಟ್ಲಿ ಇಟ್ ಈಸ್ ದೇರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಬೇಸಿಕ್ ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್. ಡಾಕ್ಟ್ರೆ, AEC ಅರ್ಥ ಆಯಿತು. ಯು ಗಿವನ್ ಸಮ್ ಇಂಡಿಕೇಶನ್ಸ್, ಇವೆಲ್ಲ ತರಕಾರಿಗಳು ಅಂತ. ಈ ಸೆಲೆನಿಯಮ್ಗೆ ಸಂಬಂಧಪಟ್ಟಂತೆ ಏನೇನು ತಿನ್ನಬಹುದು? ಸೊ ದೀಸ್ ಆರ್ ಮೈಕ್ರೋ ಮಿನರಲ್ಸ್. ದೀಸ್ ಆರ್ ಯೂಶ್ವಲಿ ಅವೈಲಬಲ್ ಇನ್ ಗ್ರೈನ್ಸ್, ಡ್ರೈ ಫ್ರೂಟ್ಸ್, ಆ್ಯಂಡ್ ನಮ್ಮದು ಇದು ಮಲ್ಟಿಗ್ರೈನ್, ರಾಗಿ. ಸೊ ಈ ಥರದ್ದು. ಸೊ ದೇ ಆರ್ ಟ್ರೇಸ್ ಎಲಿಮೆಂಟ್ಸ್ ವಿಚ್ ಆರ್ ವೆರಿ ಗುಡ್ ಎಲಿಮೆಂಟ್ಸ್. ರೆಟಿನಾಯ್ಡ್ಸು, ಕೆರೋಟಿನ್ನು, ಸೆಲಿನಿಯಮ್, ಇದೆಲ್ಲ ದೇ ಆರ್ ಆಲ್ ಅವೈಲಬಲ್ ಇನ್ ಎ ವೆರಿ ವೆರಿ ದೀಸ್ ಥಿಂಗ್ಸ್ ವಿಚ್ ಐ ಶೋಡ್ ಯು, ಗ್ರೈನ್ಸ್ ಇದ್ರೊಳಗಡೆ. ಸೊ ದಟ್ ಈಸ್ ವೈ ದರ್ ಇಸ್ ಅ ಬ್ಯಾಲೆನ್ಸ್ ಮೀಲ್ ಅಂತ ಹೇಳ್ತೀವಲ್ಲ. ದಿನ ಸುಮ್ಮನೆ ಚಪಾತಿ ತಿಂತಿರೋದು, ಇಲ್ಲ ದಿನ ಅನ್ನ ತಿನ್ನೋದು. ಅವ್ರ ಎನ್ಸಿಸ್ಟರ್ ವಾಟ್ ದೇ ಟೋಲ್ಡ್, ದೆರ್ ಆರ್ 3 meals, ಆಲ್ 3 ಆರ್ ಡಿಫ್ರೆಂಟ್. ಹೌದಾ? ಹಳೆಯ ಕಾಲದಲ್ಲಿ ಬೆಳಗ್ಗೆ ಇಡ್ಲಿ ದೋಸೆ ತಿನ್ನು. ಸೊ ಯು ಗೆಟ್ ಓಕೆ, ಸಾಯಂಕಾಲ ರಾಗಿ ರೊಟ್ಟಿ ತಿನ್ನು. ಸೊ ಇಫ್ ಯು ಸಿ ದ ವೇ ಅವರ್ ಇಂಡಿಯನ್ ಫುಡ್ ಈಸ್ ಡನ್, ಆಲ್ 3 meals ಆರ್ ನಾಟ್ ರಿಪೀಟೆಡ್. ಎಲ್ಲ ಕಾಳು ಪಲ್ಯ ಎಲ್ಲ ಕಡೆ. ಸೊ ದಟ್ ಈಸ್ ವೈ ಇಟ್ ಈಸ್ ಬ್ಯಾಲೆನ್ಸ್ಡ್ ಮೀಲ್. ಆ್ಯಂಡ್ ಸೀಸನಲ್ ಫ್ರೂಟ್. ಈ ಸೀಸನಲ್ ಮ್ಯಾಂಗೋ ಸಿಕ್ಕರೆ ಅದರೊಳಗೆ ಇದು ಸಿಕ್ಕರೆ ನೆಕ್ಸ್ಟ್ ಸೀಸನ್ ಒಳಗಡೆ ಸಿಗುತ್ತೆ, ಈಸಿ. ಸೊ ಅಟ್ ದ ಎಂಡ್ ಆಫ್ ದ 6 months ಯು ವುಡ್ ಹವ್ ಗಾಟ್ ಎವ್ರಿಥಿಂಗ್. ಸೊ ಮಿಕ್ಸ್, ಮ್ಯಾಚ್, ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೂಪರ್. ಈಗ ಐ ಥಿಂಕ್ ಐ ವಿಲ್ ಸ್ಟಾರ್ಟ್ ರ್ಯಾಪಿಡ್ ಫೈರ್. ಡಾಕ್ಟ್ರೆ, ಕ್ಯಾನ್ಸರ್ ಅಂದರೆ ಫಿಯರ್ ಫಸ್ಟಾ, ಫ್ಯಾಕ್ಟ್ಸ್ ಫಸ್ಟಾ? ಫ್ಯಾಕ್ಟ್ಸ್ ಫಸ್ಟ್, ಫಿಯರ್ ಅಲ್ಲ. ಯಾಕೆ? So because fear is a myth, there is nothing to be afraid of. The facts and technology has brought cure to you. So please don't be afraid. One cancer myth you hear every week. Cancer means it is non-curable. Cancer is because of some papa we have done. Totally wrong. It is nothing to do with karma. It is just one of the own diseases. You don't have to feel guilty. Don't have to do social rejection. Please embrace them, take them toward, and it cannot spread from one to other. So, be part of their journey and cure them. Robotics or traditional surgery now, what gives better outcome? Always robotics in indicated patients better. But having said that, don't abandon what is our ancestor Veda Purana, which is open surgery. A wise man knows how to do robotic, always has an option of open. So both are required. Rathaddu 2 pillar ತರ ಇದು. High-Pec, Pipec, ನಿಮಗೆ what excites you more today? High-Pec excites because it is highly curative treatment. Pipec usually is a palliative treatment where we can't cure. So High-Pec would be very good, but having said that, you need both of them. Some patient you cure, some patient you comfort. As a doctor, comforting the people who can't cure is also equally important than curing few. So comfort all, cure few. So you need High-Pec to cure, you need Pipec to comfort. I need both. ಇದು ಕ್ಯೂರ್ಗೆ ಹೈಪ್ಯಾಕ್ ಅರ್ಥ ಆಯಿತು ಹೇಗೆ ಮಾಡ್ತೀರಿ ಅಂತ. ಅದೇ 41 degrees ಅಲ್ಲಿ ಕೀಮೋನ ಅಲ್ಲಿಗೆ ಮಾತ್ರ ಬಿಡ್ತೀರಾ. ಈ ಪಿಪ್ಯಾಕ್ ಅಂದರೆ ಏನು ಡಾಕ್ಟರ್? ಪೈಪ್ಯಾಕ್ ಅಂದರೆ ಕೀ ಹೋಲ್ ಲೆಪ್ರೋಸ್ಕೋಪಿಲಿ ವಿತೌಟ್ ಓಪನಿಂಗ್ ದ ಅಬ್ಡೋಮನ್ ದರ್ ಇಸ್ ಎ ಸ್ಪೆಷಲ್ ನ್ಯಾನೋ ಪಾರ್ಟಿಕಲ್ ಸ್ಪ್ರೇ ಆಫ್ ಎ ಕೀಮೋ ಸ್ಪ್ರೇ ವಿ ಡು ಅಂಡರ್ ಪ್ರೆಷರ್. ಇಟ್ಸ್ ಕಾಲ್ಡ್ ಪ್ರೆಷರೈಸ್ಡ್ ಇಂಟ್ರಾ ಏರೋಸಾಲ್ ಸ್ಪ್ರೇ. ಸೊ ಫಾರ್ ಅಬೌಟ್ 10 minutes ಓನ್ಲಿ, ಆ್ಯಂಡ್ ವಿ ಡಿಸ್ಚಾರ್ಜ್ ದ ಪೇಷಂಟ್ ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಪ್ರೆಷರಲ್ಲಿ ಹೋಗೋ ವಿತ್ ಎ ಹೈ ಪ್ರೆಷರ್ ನ್ಯಾನೋ ಪಾರ್ಟಿಕಲ್ ಮಾಡಿ ಅದನ್ನ ಸ್ಪ್ರೇ ಮಾಡ್ತೀವಿ. ಏನಕ್ಕೆ ಹೈ ಪ್ರೆಷರ್ ಬೇಕು? ಸೊ ದೆರ್ ಈಸ್ ಎ ಸ್ಪೆಷಲ್ ಡಿವೈಸ್ ವಿಚ್ ಕಮ್ಸ್ ಫ್ರಮ್ ಜರ್ಮನಿ. ಈಗ ಕಾರ್ಬೊರೇಟರ್ ಅಂತ ನೋಡಿದಿರಲ್ಲ, ನಾಟ್ ಈಸ್ ಎ ಕಾರ್, ಓಲ್ಡ್ ಟೈಮ್ ಕಾರ್ಬೊರೇಟರ್. ಏರ್, ಫ್ಯೂಯಲ್, ಫ್ಯೂಮ್ಸ್, ಆಕ್ಸಿಜನ್, ಇಟ್ ಮಿಕ್ಸಸ್ ಅಂಡ್ ಸ್ಪ್ರೇಸ್. ದಟ್ಸ್ ಹೌ ಎಂಜಿನ್ ಬರ್ನ್ಸ್. ಸೊ ಹಿಯರ್ ದ ಕೀಮೋ ಮಾಲಿಕ್ಯೂಲ್ಸ್ ಆರ್ aerosolized, made into nanoparticle under high oxygen spray.
we spray it inside. There is a device, it's a device. So that is, it goes and stays in the tummy. ಹೊಟ್ಟೆ ಒಳಗಡೆ ನೀರು ತುಂಬಿರೋದನ್ನ ತೆಗೆಯುತ್ತೆ, ಕ್ಯಾನ್ಸರ್ ಕರಗಿಸುತ್ತೆ, ಅಪಟೈಟ್ ಬರುತ್ತೆ, ಹಸುವಾಗುತ್ತೆ, ಹೊಟ್ಟೆ ಸಡ್ಲಾಗುತ್ತೆ, ವೆಲ್ ಬೀಯಿಂಗ್ ಬರುತ್ತೆ, ಆ್ಯಂಡ್ ಯು ಲಿವ್ ಲಿಟಲ್ ಲಾಂಗ್. ಸೊ ದಟ್ ಈಸ್ ಎ ಪೈಪ್ಯಾಕ್, ಪ್ರೆಷರೈಸ್ಡ್ ಇಂಟ್ರಾಪೆರಿಟೋನಲ್ ಏರೋಸೋಲ್ ಕೀಮೋ. ಸೊ ಇದು ಇರೋದ್ರಲ್ಲಿ ಸೊ ಬೋತ್ ಆರ್ ರಿಕ್ವೈರ್ಡ್. ಸರ್ವೈವಲ್, ದಿಸ್ ಇಸ್ ಕ್ಯೂರ್. ಹೈಪ್ಯಾಕ್ ಈಸ್ ಎ ಕ್ಯೂರೇಟಿವ್ ಟ್ರೀಟ್ಮೆಂಟ್, ಪೈಪ್ಯಾಕ್ ಅಲೋನ್ ಈಸ್ ಎ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್. ಪ್ಯಾಲಿಯೇಟಿವ್ ಅಂದರೆ ಯು ಕೆನಾಟ್ ಕ್ಯೂರ್ ದೆಮ್ 5-10 years. You can prolong their life, but you comfort them as long as they are. See, today quality of life is very important. Living with dignity, without pain, suffering, and independent life, as long as he is living, is very valuable than living 100 years bedridden. Doctor, one food every Indian should include every day to avoid cancer. So I always say this: 1 serving of salad, 1 serving of seasonal fruit, 20 minutes of vigorous exercise, what you like. These 3 is the main mantra. 1 serving of salad, 1 serving of fruit, seasonal fruit, and 20 minutes of vigorous exercise. It could be walking, it could be running, it could be treadmill, gymming, it could be anything. It could be playing a sport. Yes, Okay. anything, whatever you like. Swimmer, do swim. You're a cycling, cycle. You say, no, illa, no, someone walk martini, go for a walk. Doesn't matter. No, I want to run morning, no problem, run. No, I don't have timing, I will do cycling in the home, no problem. No, I will put a treadmill, fancy treadmill, no problem. So do 20 minutes of burnout properly with 1 salad, fresh salad. ತಂದು ಫ್ರಿಜ್ಜಲ್ಲಿ ಇಟ್ಟು ರಾತ್ರಿಗೆ ಇದ್ರೆ ತಿನ್ಬೇಡ್ರಿ. ಸೌತೆಕಾಯಿ ಏನಾದ್ರು ಫ್ರೆಶ್ ಒನ್, ಆ್ಯಂಡ್ ಸೀಸನಲ್ ಫ್ರೂಟ್ ವಿಚ್ ಈಸ್ 1 serving. These 3 will keep you long way healthy. Not only cancer, heart, stroke, everything. You know, your long hairs, bright skin, everything. So it is the best health mantra of the 3. ನೀವು ನೋಡ್ದಂಗೆ ವಿಚ್ ಫ್ರೂಟ್ ಹ್ಯಾಸ್ ಸರ್ಪ್ರೈಸ್ಡ್ ಯು ಓವರ್ ದಿ ಇಯರ್ಸ್? ಯಾಕೆಂದರೆ ಇತ್ತೀಚೆಗೆ ಭಾರತಕ್ಕೆ ಈಗ ರಾಂಬುಟಾನ್ಸ್ ಅಂತೆ, ಡ್ರ್ಯಾಗನ್ ಫ್ರೂಟು, ಇವೆಲ್ಲ ಹೊಸದಾಗಿ ಬರ್ತಾ ಇರೋದು. ಸೊ ಮತ್ತು ಈ ಬಟರ್ ಫ್ರೂಟು, ಇವೆಲ್ಲದಕ್ಕೂ ತುಂಬ ಏನಂತೀರ ಡಾಕ್ಟ್ರೆ, ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆಯಾ? ಅಥವಾ ನಾವು ಭಾರತೀಯರಾಗಿ ನಾವು ವಿ ಶುಡ್ ಆಲ್ಸೋ ರೆಸ್ಪೆಕ್ಟ್ ಅವರ್ ರೂಟ್ಸ್, ಹಳೆ ಕಾಲದಿಂದಲೇ ಏನೇನು ತಿನ್ಕೊಂಡು ಬಂದಿದ್ದಾರೋ ಅದು ಓಕೆನಾ, ಹೇಗೆ? ಆ್ಯಕ್ಚುಲಿ ಆಲ್ ದಿಸ್ ಎಕ್ಸೋಟಿಕ್ ಫ್ರೂಟಲ್ಲಿ ಏನೂ ಇಲ್ಲ. ಆ್ಯಪಲ್ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಅಷ್ಟು ದುಡ್ಡು ಕೊಟ್ಟು ಒಂದು ದೊಡ್ಡ ಕಾಶ್ಮೀರಿ ಆ್ಯಪಲ್ ತಂದು ತಿನ್ನೋ ಅವಶ್ಯಕತೆ ಇಲ್ಲ. ಅದರೊಳಗೆ ಪೆಕ್ಟಿನೂ ಇರೋದು ನಿಂಬೆಹಣ್ಣು, ಕಿತ್ಲೆ ಹಣ್ಣು, ಗೋವಾ ಫ್ರೂಟ್, ಸೀಬೆಹಣ್ಣು. ಇದರೊಳಗಡೆ ಇರೋ ಅಷ್ಟು ಎಲ್ಲ ನಾನೇನು ಮಾತಾಡಿದ್ದೀನಿ ಈಗ ಲಾಸ್ಟ್ 1 hour, ನಥಿಂಗ್ ಈಸ್ ದೇರ್. ಪ್ಲೀಸ್ ಟೇಕ್ ದಿಸ್. ಯುನೋ, ದೀಸ್ ಆರ್ ದ 3 ಬೆಸ್ಟ್ ಸರ್ಪ್ರೈಸ್ ಫ್ರೂಟ್ ಫಾರ್ ಮೀ. ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್, ಹೈಯೆಸ್ಟ್ ಆ್ಯಂಟಿ ಕ್ಯಾನ್ಸರ್, ವೆರಿ ಟೇಸ್ಟಿ, ಈಸಿಲಿ ಅವೈಲೇಬಲ್, ಚೀಪ್ ಆ್ಯಂಡ್ ಲೋ ಕಾಸ್ಟ್. So these 3 are the surprising thing for me. They are the best compared to all exotic thing. Hardly anything is there in them. Take my word. ಸಿಂಪಲ್ ಗೈಸ್, ನಿಂಬೆ, ಕಿತ್ತಳೆ, ಸೀಬೆ. ಇದರಲ್ಲಿ 3 ತಿನ್ಬಿಟ್ರೆ ಇನ್ನೇನು ಬೇಡ, ದೂರದಿಂದ ನೋಡಿ ಖುಷಿಯಾಗಿ ಹೋಗ್ಬೋದು ಅಷ್ಟೇ. ಇವೆಲ್ಲ ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ನಮ್ಗೆ ಸ್ಕೂಲ್ ಮುಂದೆ ಎಲ್ಲ ಸೀಬೆ ಹಣ್ಣು ಮಾರೋರು. ಕಲ್ಲು ಹೊಡೆದು ಎಲ್ಲ ಕಿತ್ಕೊಂಡು ಬೆಟ್ ನಿಂಬೆಕಾಯಿ ಅಲ್ವಾ ಡಾಕ್ಟ್ರೆ? ವೆರಿ ನೈಸ್, ಥ್ಯಾಂಕ್ ಯು ಫಾರ್ ಅದು. ಯಾಕೆಂದರೆ ನಿಮ್ಮಿಂದ ಬಂದರೆ, ಶಂಕದಿಂದ ಬಂದರೆ ಅದಕ್ಕೊಂದು ತೀರ್ಥ ಆ್ಯಂಡ್ ನಂಬಿಕೆನೂ ಇರುತ್ತೆ. ವಿ ವಿಲ್ ಡೆಫಿನೆಟ್ಲಿ ಸ್ಟಿಕ್ ಟು ಅವರ್ ರೂಟ್ಸ್. ಥ್ಯಾಂಕ್ ಯು. ಮುಂದೆ ಈ ಸಕ್ಕರೆಗೂ ಕ್ಯಾನ್ಸರ್ಗೂ ಕನೆಕ್ಷನ್ ಇದೆಯಾ? ಅಬ್ಸಲ್ಯೂಟ್ಲಿ ಫಾಲ್ಸ್. ಪ್ಲೀಸ್ ಡೋಂಟ್ ಲಿಸನ್. ಲಾಟ್ ಆಫ್ ರಿಸರ್ಚ್ ಹ್ಯಾಸ್ ಹ್ಯಾಪನ್ಡ್ ದಟ್ ಓಕೆ, ಶುಗರ್ ಆ್ಯಂಡ್ ಕ್ಯಾನ್ಸರ್, there is no 100% conclusive proof that cancer patient should not eat sugar. ನಮ್ಮ ಪೇಷಂಟಿಗೆ ಎಷ್ಟು ಇದೆ ಅಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಶುಗರು, ತುಪ್ಪ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಐ ವಿಲ್ ಲೆಟ್ ಯು ನೋ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ, ಎನಿಥಿಂಗ್ ಇನ್ ಎಕ್ಸಸ್, ಎ ಫುಡ್ ಈಸ್ ಎ ಪಾಯ್ಸನ್. Anything in the world in excess is poison. So having said that, anything in excess, sugar or anything, is definitely not good for human body. Everything in hita mita is right. ಸೊ ಈಗೇನು ಗೊತ್ತಾ, ನೀವು ಏನೇ ಫ್ಯಾಟ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಶರೀರದಲ್ಲಿ ಕೊನೆಗೆ ಅದು ಶುಗರ್ ಆಗೇ ಯೂಸ್ ಆಗೋದು. ಯು ಕೆನಾಟ್ ಸರ್ವೈವ್ ಆನ್ ಫ್ಯಾಟ್. ಫ್ಯಾಟ್ ವಿಲ್ ಬಿ ಬರ್ನ್ಟ್ ಅಗೇನ್ ಇನ್ ಟು ಶುಗರ್. ಸೊ ಶುಗರ್ ಈಸ್ ನಾಟ್ ಕಾಂಟ್ರಾ ಇಂಡಿಕೇಟೆಡ್ ಡ್ಯೂರಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್. High sugar per se will not cause cancer. It is usually the high calorie, high fat which comes with the sugar. See, sugar ಎಲ್ಲಿ ಸಿಗುತ್ತೆ? ಸ್ವೀಟಲ್ಲಿ ಏನಿದೆ, ಚೆನ್ನಾಗಿ ತುಪ್ಪ ಹಾಕಿ, ಹಲವು ಹಾಕಿ ಮಾಡಿ. ಸೊ ಯು ಗೆಟ್ ಅನ್ವಾಂಟೆಡ್ ಕ್ಯಾಲೋರಿ ಆ್ಯಂಡ್ ಫ್ಯಾಟ್ ಆ್ಯಂಡ್ ಒಬೇಸಿಟಿ ವಿತ್ ದ ಶುಗರ್. So if you can understand that sugar can be integrated in hitamita right way, it is not contraindicated. And cancer patients taking chemo, radiation, surgery should avoid sugar. It is also not true. So don't take in excess, don't stop. You have to take it. Otherwise, if you don't take sugar, body will take it by other
mechanism like fat and protein, they are not a good way, burning the body mass. But one thing is definitely bad, burning our body protein mass and muscle mass is determinantal. ಅದಕ್ಕೆ ಕ್ಯಾನ್ಸರ್, ಕೆಕೆಕ್ಸಿಯಾ, ಸಾರ್ಕೋಪಿನಿಯಾ ಅಂತೀವಿ. ದಟ್ ಈಸ್ ಡೆಫಿನೆಟ್ಲಿ ಕಟ್ಸ್ ಡೌನ್ ಅವರ್ ಲೈಫ್ ಸ್ಪ್ಯಾನ್ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ ಆರ್ ಹೈ. ಸೊ ಒನ್ ಥಿಂಗ್ ಯು ಸೇ ಐ ಶುಡ್ ಅವಾಯ್ಡ್ ಹ್ಯಾಪನಿಂಗ್ ಅಂದರೆ ಮಸಲ್ ಮಾಸ್ ಆ್ಯಂಡ್ ಪ್ರೋಟೀನ್ ಬರ್ನಿಂಗ್, ಸಾರ್ಕೋಪಿನಿಯಾ. ಬಟ್ sugar is not contraindicated, in limit. Don't take excess, and with sugar then again obesity, don't do that. So hagagi the answer to that is, in one answer there is no conclusive yes, but keep it in limit. ಸೊ ಈ ಪ್ರೋಟೀನ್ ಬರ್ನ್ ಆಗುತ್ತೆ ಅಂದ್ರಲ್ಲ, ಯೂಶಲಿ ಇದು ಯಾವ ಆ್ಯಕ್ಟಿವಿಟಿನಲ್ಲಿ ಆಗುತ್ತೆ ಡಾಕ್ಟ್ರೆ? So people go more for carbohydrate based diet without supplemented protein. See, Indian vegetarian food ಅಲ್ಲಿ ಪ್ರೋಟೀನ್ ಕಮ್ಮಿ ಇದೆ. ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ವೆಜಿಟೇರಿಯನ್, ವಿ ಆರ್ ಆಲ್ ವೆಜಿಟೇರಿಯನ್. ಮೆನಿ ಟೈಮ್ ವಿ ಡೋಂಟ್ ಈಟ್ ಎಗ್ ಫಾರ್ ರಿಲಿಜಿಯಸ್ ರೀಸನ್ ಆರ್ ವಾಟ್ ಎವರ್ ರೀಸನ್. ಸೊ ನಮಗೆ ಪ್ರೋಟೀನು, ಸೊಪ್ಪು, ಮಲ್ಟಿಗ್ರೈನು ಇದು ಬಿಟ್ಬಿಟ್ರೆ, ಅಥವಾ ಹಾಲು ಇದು ಬಿಟ್ಟರೆ, ಅಥವಾ ಪನ್ನೀರು ಸಿಗಲ್ಲ. ಸೋಯಾ ಪನ್ನೀರ್. ಸೊ ಅದೆಲ್ಲ ಭಾಳ ಕಮ್ಮಿ ಜನ ತಿನ್ನೋದು. ಹಾಗಾಗಿ ಏನಾಗುತ್ತೆ, ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ಫುಡ್ ವಿತ್ not supplement balanced protein food is the common cause. Second cause is this weight burning, keto meal, ಈಗೆಲ್ಲ ಫ್ಯಾಷನ್ ತುಂಬ ವೆಯ್ಟ್ ಇಳಿಸ್ಬೇಕು ಅಂತ ಪ್ರೋಟೀನ್ ಕೊಡಲ್ಲ, ಬೇರೆ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಹಂಗೆ ನೋಡಿದರೆ ಶ್ರಿಂಕಾಗಿ ರೋಗಿಷ್ಠ ಥರ ಕಾಣ್ತಾರೆ ಅವರು. ಯಾಕೆ ಹಿಂಗಾದರೂ, ಎಂಥ ಕಳೆ ಇತ್ತು ಮುಖದಲ್ಲಿ ಹೋಗಿದೆ ಅಂತ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್. ಸೊ ಪ್ಲೀಸ್ ಆ್ಯಡ್ ಪ್ರೋಟೀನ್ ಇನ್ ಯುವರ್ ದಿಸ್ ಒನ್. ಸೊಪ್ಪು, ಹಾಲು, ಪನ್ನೀರು, whatever is the vegetarian, no problem, you take it what you like, palka. So protein hangagi muscle mass kammi agutte. That is called, it is very common in India. They are overweight, they eat a lot, but protein is less in them. So protein deficiency is a bigger evil than any other deficiency. So voluntarily look and add protein. ಶೋರ್ ಡಾಕ್ಟ್ರೆ, ಇತ್ತೀಚೆಗೆ ಅಡ್ವಾನ್ಸ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಡೌಟ್ಸು ಹಾಗೆ ಬರ್ತಾ ಇದೆ. ಹೌದು. ಟುಡೇ ವಿ ಹಿಯರ್ ಒನ್ ಡ್ರಗ್ ಕಾಲ್ಡ್ ಒಜೆಂಪಿಕ್. ಅದರಿಂದ ಅದು ಮಂಚೂರ ಅಂತ ಇಂಜೆಕ್ಷನ್ನು, ಸೊ ವೆಯ್ಟ್ ಇಳಿಸೋಕ್ಕೆ ಎಲ್ಲ ಫೇಮಸ್. ಈಗ ತುಂಬ ಜನ ತೊಗೊತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ, ಫಿಲ್ಮ್ ಆ್ಯಕ್ಟರ್ ಜನ ಎಲ್ಲ. ದೇರ್ ಆಲ್ ಆರ್ಟಿಫಿಷಿಯಲ್ ವೇ ಆಫ್ ರಿಡ್ಯೂಸಿಂಗ್. ದೇ ಹ್ಯಾವ್ ಸಮ್ ಮೈನರ್ ಸೈಡ್ ಎಫೆಕ್ಟ್, ಲಿವರ್ ಇಶ್ಯೂಸ್, ಕಿಡ್ನಿ ಇಶ್ಯೂಸ್, ಮೆಟಬಾಲಿಕ್ ಪ್ರಾಬ್ಲಮ್, ಪ್ಯಾಂಕ್ರೆಟೈಟಿಸ್ ಎಲ್ಲ ಆಗುತ್ತೆ. ಪ್ಲೀಸ್ ಡೋಂಟ್ ರೀಚ್ ದಟ್ ಲೆವೆಲ್ ಟು ಡೂ ದಟ್. ಹ್ಯಾವ್ ಎ ಹೆಲ್ತಿ ಫುಡ್, ಈಟ್ ಹೆಲ್ತಿ, exercise rightly. Don't go to that way of doing. They help to reduce weight very rapidly, but at a cost of lot of unknown diseases, metabolic condition. Even though medically they are permitted as safe to use for short time, 2 to 3, 4 months, none of them are safe. No medicine is safe, right? Nothing like ahara is the best maddu. So I know they're used, they're proved medically safe for short term, but they do have minor side effects. So don't take it individually. Under supervision of metabolic doctor, endocrine doctors, or a physician only you take. But please don't reach that level to do that. So you better don't reach there. ಸೊ ಇದಕ್ಕೂ ಮತ್ತೆ ಮುಂದಿನ ದಿನ ಕ್ಯಾನ್ಸರ್ಗೂ ಕನೆಕ್ಷನ್ ಇರುತ್ತಾ? Actually, a lot of research is going on. Weight reducing injections, tablet, and liver failure, ಪ್ಯಾಂಕ್ರೆಟೈಟಿಸ್ ಆ್ಯಂಡ್ ಕ್ಯಾನ್ಸರ್ ಅಂತ ಬರ್ತಾ ಇದೆ. ಕನ್ಕ್ಲೂಸಿವ್ಲಿ ಪ್ರೂವ್ ಆಗಿಲ್ಲ, ಬಟ್ ಲಾಟ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್. ಹೂ ನೋಸ್, ಮೇ ಬಿ ಒನ್ ಡೇ ಇಟ್ ಮೇ ಪ್ರೂವ್ ಎಸ್ ಆರ್ ನೋ. ಸೊ ಬೆಟರ್ ಅವಾಯ್ಡ್ ದೆಮ್ ಇಫ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಆರ್ ಅಂಡರ್ ಸೂಪರ್ವಿಷನ್. ಇದು ಎಷ್ಟು ವರ್ಷದಲ್ಲಿ ಈ ರಿಸರ್ಚ್ ಇನ್ನೂ ಪ್ರಾಬಲಿ ಇನ್ 1.5 year ಅಲ್ಲಿ ಥಿಂಗ್ಸ್ ಆರ್, ಬಿಕಾಸ್ ಪೀಪಲ್ ಹವ್ ನೌ ಸ್ಟಾರ್ಟೆಡ್ ಯೂಸಿಂಗ್ ಲೆಫ್ಟ್ ರೈಟ್. ಸೊ ಸಿ ವಾಟ್ ಈಸ್ ರಿಸರ್ಚ್? ಯಾವುದೋ ಒಂದು ಇದೆ, ಇದು ಔಷಧಿನ ಅಥವಾ ಪಾಯ್ಸನ್ನ, ವಿಷಾನ. 100 ಜನ ಒಂದು 10 ವರ್ಷ ತೊಗೊಂಡು 10 ವರ್ಷ ಯಾರು ಬದುಕಿದ್ದಾರೆ ಅಂತ ಕರೆದು ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ವ. ಸೊ ಅಷ್ಟೇ, ಈಗ ಜನ ಎಷ್ಟೊಂದು ತೊಗೊತಾ ಇದ್ದಾರೆ. ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಪೀಪಲ್ ಆರ್ ಟೇಕಿಂಗ್. ವೆಯ್ಟ್ ಫಾರ್ 2 to 3 years. Just do a study. People who took, people who didn't take. People who didn't take, what all cancers, heart attack, liver problem, kidney problem happened in them. ಪರ್ಸೆಂಟ್ ಉಲ್ಟಾ ಆದರೆ ಆಯಿತು. ರಿಸರ್ಚ್ ಇಸ್ ದಟ್ಸ್ ಆಲ್ ರಿಸರ್ಚ್ ಅಷ್ಟೇ. ಇನ್ನೊಂದು, ಈ ಏಸ್ಥೆಟಿಕ್ಸ್ ಅಂತ ಬಂದಾಗ ನಾನು ಜಪಾನ್ಗೆ ಹೋದಾಗ ಅಲ್ಲಿ ಫುಲ್ ಕಳೆದೋದೆ ಡಾಕ್ಟರ್. ಅದು ಮೆಡಿಕಲ್ ಶಾಪಾ, ಅದು ಒಂದು ಸೂಪರ್ ಮಾರ್ಕೆಟು, ಅದ್ರಲ್ಲಿ ಬೇರೆ ಎಲ್ಲನೂ ಯಾವುದೂ ಇಂಗ್ಲೀಷಲ್ಲಿಲ್ಲ. ನಾನು ಗೂಗಲ್ ಲೆನ್ಸ್ ಆನ್ ಮಾಡಿಕೊಂಡೆ, ಈ ಕಡೆ ಚಾಟ್ GPT, ಅದನ್ನು ನೋಡೋದು, ಡೌಟ್ಸ್ಗಳು ಕೇಳೋದು. ಐ ಸಾ ಡ್ರಗ್ಸ್ ಫಾರ್ ವೈಟ್ನಿಂಗ್ ಓವರ್ ದ ಕೌಂಟರ್, ಆಂಟಿ-ಏಜಿಂಗ್, ಆಂಟಿ-ಹೇರ್ ಫಾಲಿಂಗ್, ವೈಟ್ನಿಂಗ್ ಆ್ಯಂಡ್ ಐ ನೋ. ಸೊ ಈಗ ನನ್ನ ಪ್ರಶ್ನೆ, ಈ ಗ್ಲೂಟಥಿಯಾನು ಇವೆಲ್ಲ ಆಗಲೇ ಈಗ ಈ IV ಇದು ಗ್ಲೂಕೋಸ್ ತೊಗೊಳ್ಳೋ ಥರ ಎಲ್ಲರೂ ತೊಗೊಳ್ತಾ ಇದ್ದಾರೆ ಹಿಂದೆ ಮುಂದೆ. ಸೊ ಇಸ್ ದ್ಯಾಟ್ ಅಷ್ಟೇ ಆಕ್ಸಿಜನ್ ಬಾರ್ಸ್ ಅಂತಿದೆ. ಜಪಾನ್, ಚೈನಾಗೆ ಹೋದ್ರೆ ನೋಡಿದ್ರೆ ಹಿಂಗೆ ಮಲ್ಕೊಂಬಿಡೋದು, ಹಿಂಗೆ ಆಕ್ಸಿಜನ್ ಕೊಡ್ತಾರೆ, ರೀಜುನಿನೇಟಿಂಗು, ಇನ್ಫ್ರಾರೆಡ್ ರೇಸು. ಆ್ಯಕ್ಚುಲಿ ನನ್ ಆಫ್ ದೆಮ್ ಆರ್ ಪ್ರೂವ್ಡ್. ಪ್ಲೀಸ್ ಡೋಂಟ್ ಡೂ ಎನಿ ಒನ್ ಆಫ್ ದೆಮ್. ನನ್ ಆಫ್ ದೆಮ್ ಆರ್ ಪ್ರೂವ್ಡ್ ಟೆಕ್ನಾಲಜಿ. ಯಾಕಂದರೆ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ಹೆಸರಲ್ಲಿ
They're all unregulated thing. We don't know what dose is right dose, what is good, are you indicated for you or not. So they're not good. First, you must be eligible. Second, it should be administered by a trained person. Then you must know what is the right dose for you. ಇದೆಲ್ಲ ಸ್ಟ್ಯಾಂಡರ್ಡೈಸ್ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಸೊ ವೆರಿ ವೆರಿ ರಿಸ್ಕಿ. ಸೊ ಒನ್ ಇಸ್ ಎಲಿಜಿಬಿಲಿಟಿ, ಎರಡನೇದು ಇಸ್ ಅಂಡರ್ ಅಡ್ಮಿನಿಸ್ಟ್ರೇಷನ್. ಸಿ ದ ಪರ್ಸನ್ ಹೂ ಗಿವ್ಸ್ ಶುಡ್ ಬಿ ಕ್ವಾಲಿಫೈಡ್ and you must know you need it, you are eligible. Third, in what dose, how long, and what are its side effects, how to counteract. These 5 things are very tough to standardize in health bars. ಅಲ್ವಾ? ಎಲಿಜಿಬಿಲಿಟಿನೇ ಫಸ್ಟ್ ಪ್ರಶ್ನೆ ಬರುತ್ತೆ ಈಗ. ಬೇಕೋ ಬೇಡ ಗೊತ್ತಿಲ್ಲ ಎಲ್ಲರಿಗೂ. ನಾನು ಹೋಗಿ ಎಲ್ಲರೂ ತೊಗೊತಾರೆ. ದಟ್ಸ್ ವೈ. ಆ್ಯಂಡ್ ಹೂ ನೋಸ್ ದಟ್ ಮೇ ಬಿ ನಾಟ್ ರಿಕ್ವೈರ್ಡ್, ಇಟ್ ಮೇ ಬಿ ಹಾರ್ಮ್ಫುಲ್ ಎಫೆಕ್ಟ್ ಫಾರ್ ಯು. ಆ್ಯಂಡ್ ದ ಪರ್ಸನ್ ಹೂ ಈಸ್ ಗಿವಿಂಗ್ ಮೇ ನಾಟ್ ಬಿ ಕ್ವಾಲಿಫೈಡ್ ಟು ಡೂ ದಟ್. ದೇ themselves may not know what it contains, in what dose it is. Then duration, what dose, what quantity, we don't know. Small quantity may be good, higher quantity may be bad. ಸೊ ವೆರಿ ವೆರಿ ಸೈಡ್ ಎಫೆಕ್ಟ್ಸು ಮತ್ತು ಅದನ್ನು ಕೌಂಟರ್ ಮಾಡೋದಕ್ಕೆ ಏನಿದೆ ಎಲ್ಲನೂ ಇಷ್ಟನ್ನು ಯೋಚನೆ ಮಾಡಿ ಎಲ್ಲದಕ್ಕೂ ರೆಡಿ ಇದ್ದರೆ ಹೌದು ನಾನು ಹೋಗಿ ಅನ್ನೋದು ಸರಿ. ಡಾಕ್ಟರ್, ನ್ಯಾಚುರಲ್ ವೇ ಈಸ್ ದ ಬೆಸ್ಟ್ ಬ್ಯೂಟಿ ಗಾಡ್ ಹ್ಯಾಸ್ ಗಿವನ್. ಹೌದಾ? ನಥಿಂಗ್ ಲೈಕ್ ನ್ಯಾಚುರಲ್ ವೇ ಲೈಫಲ್ಲಿ. ಸೊ ವಿಲ್ ಆಲ್ ಏಜ್ ಗ್ರೇಸ್ಫುಲಿ. ದಟ್ಸ್ ಅ ಬ್ಯೂಟಿ ಆ್ಯಂಡ್ ನೇಚರ್. accept it. Don't summa fight When it. people respect us and look beauty in us, not because today we look beautiful, the way we led our life and how we reached today. Lot of people who are elderly, they look very beautiful to us today because of the way they behave, their culture, and the way they led their life, and that is what makes them beautiful. Not going to some botox and putting something or putting some artificial silicone based prosthesis, changing dress and coming, alva. So beauty is multifactorial. So let's age gracefully, lead a life such that we are beautiful to the people who are around us. Don't fall for look maxing. Look is very temporary. People who come for look, Brahmara, howda? Brahmara, right? Yeah. So Dumbi. honeybee, where it goes, only to that. Once it is over, it goes off. So let us not be like that. Let us be person to attract people knowledge every day because of our culture and ethics, rather than temporary sweetness. And then next, that Dumbi will go to next flower. You are dumped. So let's be everlasting. I think that's the best beauty today. ಸೊ ಡಾಕ್ಟ್ರೆ, ನೆಕ್ಸ್ಟು ಸ್ಲೀಪಾ ಎಕ್ಸಸೈಸಾ ಯಾವುದು ಪ್ರಿವೆಂಟ್ಸ್ ಕ್ಯಾನ್ಸರ್ ಬೆಟರ್? Actually, exercise definitely is proved to do that, and the right quantity of sleep, relaxation, stress-free environment with exercise. So I would say both are required. But if you want to pick one, exercise and stress-free life. But ಏನಂದರೆ their intro own ಅಲ್ವಾ, stress-free ಅಂತ ಹೇಳಿದ್ರೆ right quantity of sleep, food and happiness in life and exercise. So exercise is very very important, no doubt about it. ಪ್ರಿವೆನ್ಷನ್, ಅರ್ಲಿ ಡಿಟೆಕ್ಷನ್ ನಿಮ್ಮ ಪ್ರಯಾರಿಟಿ ವರ್ಡ್? Prevention is number one, no doubt about it. Prevent the cancer is first. Early detection andre already you are on the path of cancer, then I detect you early, then it follows treatment. Prevention alli you don't even go through that cycle of diagnosis, biopsy, operation. So any day, thumbs up, prevention. If you can't do prevention, you miss that bus. At least enter the bus of early detection and don't go into the treatment zone. Chemotherapy today, smarter, safer, stronger? Absolutely. Very, I would put it this way, this is an era of de-escalation. Andre, less chemo, less treatment, low quantity, short duration. Munche, everything, everywhere, as long as possible, dumped on a cancer patient. So now chemotherapy today have become wise with immunotherapy. They are less, small quantity, small concentration, for shorter duration, very intelligent, with less side effects. So you'll say smarter. Absolutely. One thing people should stop Googling about cancer. Try not to go into those knowledge, unregulated knowledge of it is not the right way. Because number one, ನನ್ನ ಹತ್ರ ಬರೋ ಪೇಷಂಟ್ ಇರ್ತಾರಲ್ಲ, ಒಂದು ಸಣ್ಣ ಮಚ್ಚೆ ಇರುತ್ತೆ, ಆಲ್ರೆಡಿ ಅವ್ರು ಎಷ್ಟು ಸ್ಕಾಲರ್, ಗೂಗಲ್ಸ್, ವಾಟ್ಸಪ್ ಸ್ಕಾಲರ್ ಯೂನಿವರ್ಸಿಟಿ ಆ್ಯಂಡ್ ಚಾಟ್ GPT ಯೂನಿವರ್ಸಿಟಿನ ನೋಡ್ಕೊಂಡಿದ್ದಾನೆ ಅಂದರೆ ಅವರೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಕಪ್ಪು ಚುಕ್ಕೆ ಅಂದರೆ 0.00 ಮೆಲನೋಮಾ ಅಂತ ಹೇಳಿದ್ರೆ 100ರಲ್ಲಿ 10 ಜನ ಕ್ಯೂರ್ ಆಗ್ತಾರೆ. ಸೊ ಡಾಕ್ಟರ್ ಫುಲ್ ಅಂದರೆ ದೇ ಓವರ್ ಎಸ್ಟಿಮೇಟ್ ದೇರ್ ರಿಸ್ಕ್, ದೇ ಅಂಡರ್ ಎಸ್ಟಿಮೇಟ್ ದ ಚಾನ್ಸ್ ಆಫ್ ಬಿಕಮಿಂಗ್ ಆಲ್ ರೈಟ್. ವಾಟ್ ಐ ಫೌಂಡ್ ವಿತ್ ದಿಸ್ ಗೂಗಲ್ ನಾಲೆಡ್ಜ್ ಎಲ್ಲ, ಪೇಷಂಟ್ ನನ್ನ ಹತ್ರ ಬಂದಾಗ ದೇ ಆಲ್ರೆಡಿ ಓವರ್ ಎಸ್ಟಿಮೇಟ್ ದಟ್ ನಾನು ಹತ್ತೆ ಹೋಗ್ಬಿಡ್ತೀನಿ ಇನ್ನೇನು ಲಾಸ್ಟ್ ಸ್ಟೇಜು, ಪ್ಲಸ್ ದೇ ಅಂಡರ್ ಎಸ್ಟಿಮೇಟ್ ದಟ್ ಪೊಟೆನ್ಷಿಯಲ್ ಆಫ್ ಕ್ಯೂರ್ ಅವೈಲಬಲ್ ಫಾರ್ ದೆಮ್. ಸೊ ಪ್ಲೀಸ್ ಡೋಂಟ್ ಡೂ ದಟ್, ಬಿಕಾಸ್ ಯು ಡೋಂಟ್ ನೋ ವಾಟ್ ಈಸ್ ವಾಟ್ ಫಾರ್ ಎನಿಬಡಿ. Always remember, I found that you are always better than any of this knowledge, Google knowledge or ChatGPT says. Always you are better.
One thing Indian lifestyle gets horribly wrong when it comes to cancer. Unfortunately, westernization which has happened. Sedentary lifestyle, obesity, westernization of this one, food habits, stress, and lack of exercise. So this is what is, it was not the Indian way initially, but now this is the Indian way, unfortunately. One superfood you genuinely believe in, apart from all of that you mentioned. So I would just say that, nowadays if you see that all this ginger paste and fresh this one antioxidants which harshna and all this we have started doing is, so these are something which are really antioxidants. ನಮ್ಮ ಮುಂಚೆ ಜನ ಏನು ಹೇಳ್ತಾ ಇದ್ರು ಆಯುರ್ವೇದದಲ್ಲಿದೆ, ಅದನ್ನ ಈಗ ಮಿಕ್ಸಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ದೇ ಆರ್ ಸಮಥಿಂಗ್ ಗುಡ್ ಆ್ಯಂಡ್ ನಾಟ್ ಮೆನಿ ಪೀಪಲ್ ನೋ ವೆರಿ ನೈಸ್ಲಿ ಪ್ರಿಪೇರ್ಡ್ ಹೋಮ್ ಮೇಡ್ ಪಿಕಲ್ ಇಸ್ ಎ ವೆರಿ ಗುಡ್ ಆ್ಯಂಟಿಆಕ್ಸಿಡೆಂಟ್. ಗೊತ್ತಾ? ಹೌದಾ? ಉಪ್ಪಿನಕಾಯಿ ಮಾಡ್ತೀವಲ್ಲ, ಉಪ್ಪಿನಕಾಯಿ ಒಳಗಡೆ ಅದನ್ನು ಏನು ಇಂಗ್ರೀಡಿಯೆಂಟ್ ಇಟ್ಟಿರ್ತೀವಲ್ಲ, ಲಾಟ್ ಆಫ್ AEC ಸೆಲಿನಿಯಮ್ ಅಂಡ್ ಆರ್ ದೇರ್. ಹಂಗಂತಂದು ದೊಡ್ಡದು ಆಂಧ್ರದ್ದು ಉಪ್ಪಿನಕಾಯಿ ತಂದು ಹಿಂಗೆ ತಿನ್ನಬೇಡಿ ಪ್ಲೀಸ್. ರೈಟ್ ಕ್ವಾಂಟಿಟಿ ಆಫ್ ದೀಸ್ ಥಿಂಗ್ಸ್. ನಾವೀಗ ತುಪ್ಪಕ್ಕೆ ಅರಿಶಿನ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ, ಗೊತ್ತಾ? ಸೊ ದೀಸ್ ಥಿಂಗ್ಸ್ ವಿಚ್ ವಿ ಹ್ಯಾಡ್ ಇಸ್ ದೀಸ್ ಆರ್ ಆಲ್ ವೆರಿ ವೆರಿ ಗುಡ್ ಥಿಂಗ್ಸ್. So in the right quantity they are actually antioxidants. So ಏನು ರೈಟ್ ಕ್ವಾಂಟಿಟಿ ಡಾಕ್ಟರ್? So right quantity it would be in the few grams or maybe one pickle serving ಒಂದು for a ಹೋಳು. day. So not that ಅದನ್ನೇ ಊಟ ತಿಂಡಿ ಮಾಡಿ ಅದನ್ನೇ ಎತ್ಕೊಂಡು ಆ ಥರ ಅಲ್ಲ. So they are all very good. Our traditional foods are very rich in antioxidants actually. ಇದರಲ್ಲಿ ಶುಡ್ ಐ ಅಸ್ಯೂಮ್ ನೀವು yes. ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಹೇಳ್ತಾ ಇದ್ದೀರಾ? Absolutely. ನಿಂಬೆಹಣ್ಣು, ಎಳ್ಳಿಕಾಯಿ. ಎಳ್ಳಿಕಾಯಿ is also very antioxidant. ಎಳ್ಳಿಕಾಯಾ? ಎಳ್ಳಿಕಾಯಿ. So that's a very rich. So they are all there. ಹೌದಾ? ನಮ್ಮ ಮನೇಲಿ ನೋಡಿದ್ರೆ ನೀವು ಹಾಗಲಕಾಯಿ. So they are all very good. If you just follow what we did before and take it in right quantity, very good. ಯಾಕಂದರೆ ಈಗ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿನೇ ಮೆರಿತಾ ಇರುತ್ತೆ, ಅದರಲ್ಲೂ ಮಿಡಿ ಗಿಡಿ ಸ್ಕರ್ಟು ಕ್ರಾಪ್ ಟಾಪು ಅಂದ್ಕೊಂಡು. ಗಾಟ್ ಇಟ್. ಸೊ ಒನ್ ಹ್ಯಾಬಿಟ್ ಯು ವಿಶ್ ಎವ್ರಿ 20-year-old ಸ್ಟಾರ್ಟ್ಸ್ ಟುಡೇ So ವಿತ್ ದ ಲೆನ್ಸ್ ಆಫ್ ಕ್ಯಾನ್ಸರ್ prevention. yeah, so most important is try to be health conscious because obesity now starts at young age. So keep an eye on what you eat as an youngster. And second thing is make sure you are not sedentary. Every 4 hours you sit, you ask your question, did I get up and walk for another half an hour? So if youngsters understand these two, keep a watch on what you eat and your weight. And second, for every 3 to 4 hours you sit with iPad or phone and do sedentary life, please make sure that did you do a physical activity and go outdoor. Please spend less time in indoor. Today youngsters only indoor, no outdoor. ಕ್ರಿಕೆಟ್ ಆಡೋದು, ಗಿಲ್ಲಿ ದಂಡ ಆಡೋದು, ಸೈಕ್ಲಿಂಗ್ ಮಾಡೋದು, ಕ್ರಿಕೆಟ್ ಬ್ಯಾಟ್ ಆಡೋದು, ಟ್ರಕ್ಕಿಂಗ್ ಹೋಗೋದು, ಯಾರಿದೆ ಈಗ? ಏನೂ ಇಲ್ಲ, ಎಲ್ಲ ಡಿಜಿಟಲ್ ಕನೆಕ್ಟ್ ಫ್ರೆಂಡ್ಸ್ಗಳು. ಸೊ ಗೋ ಔಟ್ಡೋರ್, ಕೀಪ್ ವಾಚ್ ಆನ್ ವಾಟ್ ಯು ಈಟ್ ಆ್ಯಂಡ್ ಯುವರ್ ವೆಯ್ಟ್. And then please, every 3-4 hours you are sedentary, think of what next walking I have to do. These 3 things are lacking in youngsters. I really want to give this advice. Stress triggers cancer, does Which it? is absolutely true. Stress is also one of the point. And stress is multifactorial. ಅಂದರೆ ವಿತ್ ಸ್ಟ್ರೆಸ್ ಏನಾಗುತ್ತೆ? ಸೆಡೆಂಟ್ರಿ ಲೈಫು, ಓವರ್ ಈಟಿಂಗು, ಡಿಪ್ರೆಷನ್ನು. ಸೊ ಎಲ್ಲ ಇಂಟರ್ಲಿಂಕ್ಡ್. ವಾಟ್ ಈಸ್ ದ ಕಾಮನೆಸ್ಟ್ ಥಿಂಗ್ ವಿ ಡೂ ವೆನ್ ವಿ ಆರ್ ಸ್ಯಾಡ್? ವಿ ಓವರ್ ಈಟ್. And then we confine ourselves with one popcorn bowl or food bowl with TV or digital things. So they're all interlinked. So stress is definitely interlinked in that way. But having said that, stress also affects stroke and cardiac first. These two are bigger evil which catch you before cancer can come, remember. Cancer may catch you after 5-10 years. Heart will catch you 3-4 years and stroke will catch you 2-3. Stress is all interlinked. So hangagi, and remember, stroke and heart problems are also very important and they're quick, fast and no time. Cancer always give time to come back. But heart and so that's why prevention. But all are interlinked. Again, weight, obesity and exercise, all are interlinked. Carcinogens, more in our plate or more in our mindset? No, more in our plate. Especially, so definitely all food are fertilized, and not organic. All are fast food. So now definitely every plate we eat, at least 50% of that has carcinogens. So we need to find right quantity. Yeah. So what is a Ramabana illi? One So home I told food. you fresh fruit, fresh vegetables and no, Adashtu home food. Yeah. So all home food and fresh food and less of fatty meals and fast foods and all you have to avoid. ನಿಮ್ಮ thought about the packaged food? Yeah, they are also not good because the reason is they have lost all their... See, what I told you, vitamin A, E, C, selenium, they are available only in the fresh fruit. The moment they are lost, they are gone. That is why carrot ಅಡುಗೆನೂ ಮಾಡ್ಕೊಂಡು ತಿನ್ನಬೇಕು, ಫ್ರೆಶ್ಶು ತಿನ್ನಬೇಕು. ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸಲ್ಲಿ ಇರೋದು once you cook, they get destroyed.
But cooking is required for sterility and other purposes. So both are equally important. A message for every caregiver. So remember, you are not alone. Whether world, there is a saying, there is a Japanese term, keizen anta. I'm sure you must have read. K is keizen. Keizen andre, to be good even when you know nobody is watching you. And every day, everywhere, every person, do self-improvement. So you say that, okay, today I'm doing the same work, what better I can improve? So suppose today you're interviewing me, I'm sitting here. Okay, yesterday I've done 1,000. Today, what I can do better in what I'm doing, every day, everywhere, every person. So this is what actually changes everything for us. So that's very, very important for us to understand, adapt in life. This or that, doctor. Turmeric latte na, green tea na. Both are very good. Green tea of the two is superior. Ghee na, olive oil. Olive oil, Walking a, gymming a. walking. 7 hours sleep ಅಥವಾ 10K steps. Both are important. I would say I'll take 50-50 equal portion from both. Stress-free life, perfect diet. Perfect diet, number one, with that stress-free life. Robotics ಅಥವಾ ಲ್ಯಾಪ್ರೋಸ್ಕೋಪಿನ. Robotics. ಆರ್ಗ್ಯಾನಿಕಾ ನಾನ್ ಆರ್ಗ್ಯಾನಿಕಾ. Obviously organic and healthy, fresh. ಡೇರಿನಾ ಡೇರಿ ಫ್ರೀನಾ. Yeah, dairy free is good. But in limited content, dairy is required because vitamin E, vitamin calcium and this comes only in that for vegetarians. So there are two types of dairy, ನಿಮ್ಮದೇ ಸ್ವಂತ ಆಳು ಆಕಳು ಹಾಕಿ ಮಾಡೋದು, ಆರ್ ಯು ಗೆಟ್ ಆಲ್ ದ ಪ್ರೊಸೆಸ್ಡ್ ಫ್ರಮ್ ದ ಡೈರಿ. So if you can have your own dairy in a right quantity for vegetarian, it's very good. But that's why now people are becoming vegan, you know that. Vegan food and Mediterranean food in the world is thought to be the best food, anti-aging food. NEMJ, New England Journal of Medicine ಅಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಆರ್ಟಿಕಲ್ ಬರೆದಿದ್ರು, ಫುಡ್ ಆ್ಯಂಡ್ ಏಜಿಂಗ್ ಅಂತ. ಎವ್ರಿಬಡಿ ವಾಂಟ್ ಟು ಎಟರ್ನಲಿ ಬಿ ಬ್ಯೂಟಿಫುಲ್, ಹೌದಾ? ಯಾರಿಗೂ ವಯಸ್ಸೇ ಆಗಬಾರ್ದು. ಯಾರು ಈಗ ನೋಡಿ, ನೀವು 50 ವರ್ಷ ಇದ್ರು, ಅಯ್ಯೋ 40 ಥರ ಕಾಣ್ತಾ ಇದೆ ಅನ್ಬೇಕು, 40 ಇದ್ರೆ 30ನ ಅನ್ಬೇಕು, 60 ಇದ್ರೆ 50ನ ಅನ್ಬೇಕು. ದಟ್ ಈಸ್ ನಾಟ್ ಬೈ ಬೊಟಾಕ್ಸ್ ಆರ್ ಆರ್ಟಿಫಿಷಿಯಲ್ ಮೇಕಪ್. How do you stop your aging process and look? There are a lot of people you have seen that, who do yoga and do exercise, food, live healthy life. They just look like they're 70, they just look like 50. So NEMJ ಒಳಗೆ ಒಂದು ಆರ್ಟಿಕಲ್, they had written how to do. Then they concluded that Mediterranean based food is one of the healthiest food and anti-aging food. People who follow that with exercise always look 10 years younger to your age and live longer with less diseases. And ಮೆಡಿಟರೇನಿಯನ್ ಫುಡ್ ಅಂದರೆ ನೀವು ಹೇಳಿದ್ದೆ ಅಲ್ವಾ, ಬರೀ ಫ್ರೆಶ್ ಫ್ರೂಟ್ಸು, ತರಕಾರಿಗಳು. ಹೌದು, ಅದರೊಳಗೆ. ಸೊ ಹಾಗಾಗಿ ಜನ ವೇಗನ್ ಮೂವ್ ಆಗಿದ್ದಾರೆ. ಒನ್ ಆಫ್ ದ ಮೀಟ್ ಫ್ರೀ ವೇಗನ್ ಫುಡ್ ಆ್ಯಂಡ್ ಮೆಡಿಟರೇನಿಯನ್ ಫುಡ್ ಗೋಸ್ ವೆರಿ ವೆಲ್. ನೌ ಡೇಸ್ ಯು ಸಿ ಹಾಲಿವುಡ್ ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ವೇಗನ್, ಫ್ಲೈಟಲ್ಲೆಲ್ಲ ವೇಗನ್ ಫುಡ್. ಸೊ ಡೋಂಟ್ ಸ್ಟಾಪ್ ಡೈರಿ. ಫಾರ್ ಎ ಕಂಟ್ರಿ ಲೈಕ್ ಇಂಡಿಯಾ, ಮಾಲ್ ನರಿಶ್ಮೆಂಟ್ is still a problem and most of the people get their nutrition through dairy products, milk and others. So we can't say no, but having reached that level, so then in control is important. ಸೊ ಈಗ ನಾರ್ಮಲ್ ಫ್ಯಾಮಿಲಿ ಇವೆಲ್ಲ ಮಾಡಿದ್ರೆ they can build the best chance of, nobody knows what happens to anybody. Nobody is God. There has to be a way for us to go, but live a life very well as long as we are, so that we are not crippled, dependent on somebody, and you are productive and you live with dignity and least pain. So these are the things which can keep us healthy, not only for cancer, everything, cardiac and everything. To ಲೈಫ್ನ ನೋಡಿದಿರಲ್ಲ, ಅಂದರೆ ಲೈಫ್ ಕಳ್ಕೊಂಡಿರೋರ್ನು ನೋಡಿದ್ದೀರಾ, ಕಳ್ಕೋತಾ ಇರೋರನ್ನ ನೋಡಿದ್ದೀರಾ, ಕಳ್ಕೋಬೇಕೇನೋ ಅಂದ್ಕೊಂಡು ಯೂಟರ್ನ್ ತೊಗೊಂಡು ಬಂದಿರೋರನ್ನ ನೋಡ್ತಿರಲ್ಲ. ಇಷ್ಟೆಲ್ಲ ನೋಡಿದಾಗ ಆ್ಯಸ್ ಅ ಡಾಕ್ಟರ್ ಯಾವ ಪ್ರಶ್ನೆ ನಿಮಗೆ ನೀವು ಕೇಳ್ಕೋಬೇಕಂತ ನಿಮಗೆ ಅವಾಗವಾಗ ಅನಿಸ್ತಾ ಇರುತ್ತೆ? See, actually, we go under a lot of wealth. We think that money, friendship, husband, wife, girlfriend, boyfriend, or children and physical things are the biggest treasure. Actually, there is a saying, today morning when you get up, you have 100 problem. ಅಯ್ಯೋ ಅದು ಗಿಡಕ್ಕೆ ನೀರು ಹಾಕಿಲ್ಲ, ಇಲ್ಲ ಈ ಬಿಸ್ನೆಸ್ ಒಳಗಡೆ ಸ್ವಲ್ಪ ಇದೆ, ಓಕೆ ಇವತ್ತು ಈ ಕೆಲಸ ಮಾಡಬೇಕು, ಇವತ್ತು ಈ ಆಪರೇಷನ್ ಮಾಡಿದೆ, ಪೇಷಂಟ್ ಬರಲಿಲ್ಲ, ಈ ಬಿಸ್ನೆಸ್ ಕೊಟ್ಟೆ. ದೇರ್ ಆರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಡ್ 10 to 20 ಪ್ರಾಬ್ಲಮ್ ಮಾರ್ನಿಂಗ್. ವೇಟ್ ಅಂಟಿಲ್ ಯು ಗೆಟ್ ಎ ಹೆಲ್ತ್ ಪ್ರಾಬ್ಲಮ್. That will be the only problem you have. No other problem hits you, because all other don't take away your life. All other doesn't matter. All of them can be reversed. All of them have a solution. All of them are not absolute in your life. So health is the best wealth. Invest on your body, what you eat, and health. Until you get a health as a problem for you, all other problem exist. After that you understand nothing. ಐ ಆಮ್ ವರಿಡ್. ಆ ಕಾರ್ ಜಜ್ಜೋಯ್ತು, ಯಾರೋ ಮಾಡಿದ್ರು, ಮನೆ ಒಳಗೆ ನೀರಿಲ್ಲ, ಕರೆಂಟ್ ಇಲ್ಲ, ದುಡ್ಡಿಲ್ಲ, ಬ್ಯಾಂಕಲ್ಲಿ,
nothing matters. They are not, then you understand the only problem, which is true problem, is health problem. So you have a health problem, you know the value of all other. So understand that. Invest on your body, maintain your health. That is the best wealth. Rest doesn't matter in your life. So that's a very important message, and that depends upon what you eat, how you live your life. ಸೋ ಟ್ರೂ. ಅಷ್ಟಿಲ್ಲೇ ನಮಗೆಲ್ಲ ಕೆಲವು ಸತ್ಯಗಳು ಚಿಕ್ಕಂದಿಂದನೂ ಹೇಳ್ತಾ ಇರ್ತಾರೆ, ಬಟ್ ಅರ್ಥ ಆಗಿರಲ್ಲ. ಹೆಲ್ತ್ ಇಸ್ ವೆಲ್ತ್ ಅಂದರು. Common regret I find all the people. I treat top CEOs, film actors, super rich people, millionaires, people who have commanded 1,000 people as their employees, reached great heights in life and have everything, karo, money, bangle. You know what? All the people in the last phase of the bed, when I speak to them, they say, sir, I regret. I didn't eat on time. I didn't sleep on time. I never took care of my health. I was in a mad rush to achieve and excel in life and amass name, fame and money. Today, none of them are there with me. I just wish how much I took care of others, I had taken care of myself. Because see, nobody can take care of you other than you. So that is the regret all the people tell me. All the people, they say, ಇಷ್ಟು ಸುಮ್ಮನೆ ಮಾಡಿದೆ ಸರ್, ಅದು ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ದುಬೈಲಿ ಕಟ್ಟಬೇಕು, ಅದು ಬಿಡಬೇಕು. Nothing matters. I just wish that the regret is I had little bit spent on myself, my health and time. That is the regret I am finding from people. So then they understand the only problem that comes to your life is health. So that's why don't be in that sorry figure. So don't be sorry. Everybody has to go one day, but you should say that good, I lived a good life. I took care of myself well. I had a healthy life. So you have no regrets when you go. enjoyed So be ready to go anytime without regret. And that can come only if you have led a good life and you're taken off care of health yourself and you are a happy person to go away. And don't go with regrets. Regret is not what you did something, that you didn't do something enough for yourself. So true. So this is like one lesson that ನಮಗೆ ಕೊಟ್ರಿ. Most of the patient really repeat. ಇದು ನನಗೆ ಹೇಳೋದೆಲ್ಲರೂ, ಎಲ್ಲ ಇದೆ ಸರ್, ನನ್ನ ಎಷ್ಟು ಇದೆ, ದುಡ್ಡಿದೆ, ಮನೆ ಇದೆ, $1 million ಇದೆ ಬ್ಯಾಂಕಲ್ಲಿ, ಎಷ್ಟಿದೆ ಎಲ್ಲ ನೋಡಿಕೊಂಡೆ, ಮಕ್ಳಿಗೆ ಸೆಟ್ ಮಾಡಿದೆ, ಫ್ರೆಂಡ್ಸಿಗೆ ಮಾಡಿದೆ, ಗಂಡಂಗೆ ಮಾಡಿದೆ, ವೈಫಿಗೆ ಮಾಡಿದೆ. I just wish that at that prime phase of between 30 years to 60, I had taken care of myself a bit. I had paused a little bit and I had taken care of myself. That is the commonest regret I find in the people. That's why I told, ಒಂದ್ಸಲಿ ವೆಯ್ಟ್ ಹೆಲ್ತ್ ಪ್ರಾಬ್ಲಮ್ ಬರಲಿ, ಆಮೇಲೆ ಗೊತ್ತಾಗುತ್ತೆ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ ನಿಮ್ಮ ಲೈಫಲ್ಲಿ, ಅದೊಂದೇ ಪ್ರಾಬ್ಲಮ್ ಪರ್ಸಿಸ್ಟ್ ಆಗೋದು. ಇಷ್ಟು ಸರ್ಜರೀಸ್ ಮಾಡಿದ್ದೀರಲ್ಲ ಡಾಕ್ಟ್ರೇ, ನಿಮಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಂಥ ಒಂದು ಟಫೆಸ್ಟ್ ಸರ್ಜರಿ ಯಾವುದು? ಆ್ಯಂಡ್ ವಿಚ್ ಆಲ್ಸೋ made you stronger and it changed the perspective about life further? No, physically, any major surgery is not a thing. I challenge, most of the people know me as a person who takes cases which are almost difficult to operate, very advanced, high challenging, high risk surgery I do. But surgery which changes the architecture and quality of a person is something which makes me humble. For a human being to maintain dignity, able to control our body, mind, bone, able to control our urine and motion, able to sit like this for hours. But there are some cancer and surgery which puts you motion back permanent, so you can't control. You lose control of your urine because of urine cancer or other. Or you lose a voice because manishandu aasti enu maatu. Adu it is because of the brain we acquired. Maate adakagala, voice hogide. So type of surgery which changes what God gave. See, we can never give an artificial voice box. There. We give, but nothing. We cannot give an artificial sphincter which controls gas and motion, which maintains us to do what we are doing, so we don't have to be inside the toilet. So these things are a leg. We can run when we want. We can walk when we want. Limb. So these are called organs, So any surgery where you lose a limb or your sphincter or what makes us a human being different than animals. Dog will come, will do susu here or do something. They can do anything. But we have been given control. These control things which are lost and changes the life. Till now, today you are everything, tomorrow you are gone. So these surgeries are what merely make me humble and challenging, and I feel very sad what God gave I had to remove. And that changed that person forever after that day. Take my word. They just go into shell. They just change their whole life, what they were doing. They become very limited in life. They leave, but then sort of, that changes their life. They are the one which make me humble. ಇಷ್ಟೆಲ್ಲ ದಿನ ಬೆಳಗಾದರೆ ನೋಡ್ತಿರಲ್ಲ, ಹೌ ಡು ಯು ಕೈಂಡ್ ಆಫ್ ಹೇಳ್ತಾರಲ್ಲ, ಅಂದರೆ ಈ ಬ್ರಷ್ಗೆ ಅಷ್ಟೆಲ್ಲ ಬಣ್ಣಗಳು ಅಂಟ್ತಾ ಇರುತ್ತೆ, ಅಂದರೆ ಥ್ರೂ ಎಮೋಷನ್ಸು, ಪೇಯ್ನು, ಆಲ್ ಸಾರ್ಟ್ಸ್ ಆಫ್ ರಿಜೆಕ್ಷನ್ಸ್ ದಟ್ ಪೀಪಲ್ ಮೈಟ್ ಕಮ್ ಅಪ್ ವಿತ್ ವೆನ್ ದೇ ಸಿ ಯು.
ಅವೆಲ್ಲ ನೀವು ನೋಡಿ ಆಸ್ ಅ ಡಾಕ್ಟರ್ ನೀವು ಸಪ್ರೇಟ್ ಮಾಡಿದ್ರು ಡಸ್ ಇಟ್ ಪರ್ಸನಲಿ ಅಫೆಕ್ಟ್ ಯು? ಹೌ ಡು ಯು ಕ್ಲೀನ್ ದಟ್? Absolutely. No, because human being is emotional. The emotions cannot be separated. You are in whichever field you are. They always say ನೀವು ಫ್ಲೈಟ್ ಹತ್ತಿದ್ರೆ ಇಂಡಿಗೋ ಫ್ಲೈಟಿಗೆ ಹೋಗಿದ್ದೀರಾ, ನೀವು ಹಿಂಗೆ ಬಂದ ಮೇಲೆ ಹತ್ತದ ಮೇಲೆ ರೈಟ್ ಟರ್ನ್ ಆದರೆ ಪ್ಯಾಸೆಂಜರು, ಲೆಫ್ಟ್ ಆದರೆ ಪೈಲಟು, ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಫ್ಲೈಯಿಂಗ್ ಈಸ್ ಎ ಸೀರಿಯಸ್ ಬಿಸ್ನೆಸ್, ಪ್ಲೀಸ್ ಡೋಂಟ್ ಕ್ಯಾರಿ ಯುವರ್ ಪರ್ಸನಲ್ ಟೆನ್ಷನ್ ಬಿಯಾಂಡ್ ದಿಸ್ ಡೋರ್ ಅಂತ ಪೈಲಟಿಗೆ ಬರೆದಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಇಂಡಿಗೋ ಫ್ಲೈಟ್ ಹತ್ತಾಗ ನೋಡಿ, ಹಿಂಗೆ ಹತ್ತುತ್ತಿರಲ್ಲ, ಅಲ್ಲಿ ಡೋರ್ ಇಸ್ ದೇರ್, ಪೈಲಟ್ದು ಅದ್ರ ಮೇಲೆ ಬರೆದಿದೆ, ಫ್ಲೈಯಿಂಗ್ ಈಸ್ ಎ ಸೀರಿಯಸ್ ಬಿಸ್ನೆಸ್, ಪ್ಲೀಸ್ ಡೋಂಟ್ ಕ್ಯಾರಿ ಯುವರ್ ವರೀಸ್ ಬಿಯಾಂಡ್ ದಿಸ್ ರೋಡ್. ಅಂದರೆ ಇವತ್ತು ಜಗಳ ಆಡ್ಕೊಂಬಂದಿದ್ದೀರಾ, ಬೇಜಾರಾಗಿದೆ, EMI ಕಟ್ಟಿಲ್ಲ, ಯಾವುದೋ ಇದೆ, ಡ್ಯೂಟಿ ಚೇಂಜ್ ಆಯಿತು, ಹೆಂಡತಿ ಬೈದರು, ಗರ್ಲ್ ಫ್ರೆಂಡ್ ಬೈದ್ಲು, ಅವ್ರು ಯಾರೋ ಬಿಟ್ಟರು, ಅಥವಾ ದುಡ್ಡಿಲ್ಲ, ಇವತ್ತೇನೋ ಹುಷಾರು, ಇಫ್ ಯು ಗೋ ದೇರ್ 200 people life is with you. So human beings and emotions cannot be separated. It do affects us. But what is the difference between a young surgeon and a senior is you understand how humble you are, how humility you understand, leave the ego, understand that you are not a great surgeon, you are not changing, just it's like you do the right thing and there is nature, many things which do that. Accept what you cannot change and try to comfort all the people, and as a patient you can be a good human being. Just sitting with them, smiling, speaking to them, making a good human being is something which changes. So it affects, but you learn as you go to accept the failure, accept when you cannot do in spite of your best efforts, and be humble and humility, and treat a person whom you can't cure as a good human being, and achieve a serenity in that. And then also do some other things in your life. People like, I play chess, I try to do some music, then I go on trekking, I travel a lot, read a books, and do what makes you happy in your life to make you a good human being. I believe that if you don't have happiness inside, you can't give happiness. ಈಗ ಯುವರ್ ಇನ್ ಒಂದು 5 ಜನ ಫ್ರೆಂಡ್ಸ್ ಬರ್ತಾರೆ, ನೀವೇ ಒಳಗಡೆ ಖುಷಿ ಇಲ್ಲ, ದುಃಖದಲ್ಲಿದ್ದರೆ ನಿಮ್ಮ ಹತ್ರ ಇಲ್ಲದೆ ಇರೋದನ್ನ ಹೆಂಗೆ ಕೊಡ್ತೀರಾ ಅವರಿಗೆ? ಸೊ ಇಫ್ ಯು ಆರ್ ಹ್ಯಾಪಿ ಇನ್ಸೈಡ್, ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಹ್ಯಾಪಿನೆಸ್. ಸೊ ಅಚೀವ್ ದಟ್ ಥಿಂಗ್ so that you can really make all the patients who come to you pleasurable, treat them with good human being, be humble, and then tell them that you are with them, and don't try too much emotions to affect. Accept that you are just a pawn, you are not everybody, you are not God. Even though patients call doctor as a God, I always tell them nobody is a God. So try to control your emotions and do that. And also you find a different stress outlets. Friends, very close friends, they're the best people. They don't judge you. Husband, wife judges you. Everybody can judge. Friends never judge you because they are, so we always never leave friends. I've kept all my friends from first standard till now. They are my biggest treasure. Wow. We go outings, we meet together, we chat together because we don't judge. Everybody has excelled in their life. So exploit this beautiful friendship, selfless, which you accumulated, and do what you like. If you are a cycler, go cycle. I drive Harley Davidson bike, so I go out for a ride. I have a nice, then I play chess. So listen to music, travel, do what you like in your life. You may be a painting, you may be an artist, and then understand and accept the failure, and be nice to other human being. That's all. Give happiness, be happy inside. ಸೊ ವೆಲ್ ಸೆಡ್. ತುಂಬ ರಿಫ್ಲೆಕ್ಟ್ ಮಾಡ್ಕೊಳ್ಳೋ ವಿಚಾರಗಳು ಇವೆಲ್ಲ. ಅದನ್ನೆಲ್ಲ ಹೆಂಗೆ ಅಂದರೆ ಒಂಥರ ಈ ಕಾನ್ವರ್ಸೇಷನ್ಸ್ ಆರ್ ಆಲ್ ಲೈಕ್ ಕನ್ನಡಿ ನಿಮ್ಮ ಮುಂದೆ ಇಟ್ಟಂಗೆ, ಅದು ಯಾರ್ಯಾರಿಗೆ ಗೊತ್ತಾಗ್ತಾ ಇರುತ್ತೆ ನಮ್ಮ ಹುಳುಕುಗಳೇನು ಏನಂತ. ಸೊ ಥ್ಯಾಂಕ್ ಯು ಫಾರ್ ದೀಸ್ ಕಾನ್ವರ್ಸೇಷನ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಆಲ್ ಬಿ ಬೆಟರ್ ಪೇಷಂಟ್ಸ್, ಬೆಟರ್ ಲೀಡರ್ಸ್, ಬೆಟರ್ ಹ್ಯೂಮನ್ಸ್. ಐ ಡೋಂಟ್ ನೋ ಹೂ ಎವರ್ ಇಸ್ ವಾಚಿಂಗ್, ಎಲ್ಲರಿಗೂ ಅವ್ರವ್ರದೇ ರೀತಿನಲ್ಲಿ ಅದು ಅವ್ರಿಗೆ ನಾಟಿರುತ್ತೆ. ಸೊ ಲೈಕ್ ದೇ ಸೇ ಡಿಸಿಪ್ಲಿನ್ ಇಸ್ ಅ ಬಿಗರ್ ಹೀಲರ್ ದ್ಯಾನ್ ಡೆಸ್ಟಿನಿ. I believe greatly in discipline in life. I tell everybody discipline is only what distinguishes us from animals. Animals are more disciplined than us. A life without discipline, it may be anything, it may be anything. Maintaining time, going on time, maintaining discipline, discipline in eating, discipline in walking, discipline in maintaining yourself, discipline in maintaining your house, your hostel. ನಾನು ಹಾಸ್ಟೆಲ್ ಇದ್ದಾಗ ನಾನು ರೂಮಲ್ಲಿ ಎಲ್ಲ ಬರೋಕ್ಕೆ ಎದ್ರು ಅಷ್ಟು ನೀಟಾಗಿ ಹಿಡ್ಕೊತಾ ಇದ್ದಾನೆ. ಡಿಸಿಪ್ಲಿನ್ ಇನ್ ಯುವರ್ ಮೇಂಟೈನಿಂಗ್ ಯುವರ್ ರೆಸ್ಟ್ ರೂಮ್, ದ ವೇ ಯು ಡೂ. ಡಿಸಿಪ್ಲಿನ್ ಈಸ್ ವಾಟ್ separates a human being. ಹೌದಾ? So it didn't have to be posh, just in whatever you do. Discipline, you cannot achieve anything without discipline and hard work in life. ಅಮೇಝಿಂಗ್. ಎಲ್ಲ ಮಾತಾಡಿದ್ವಿ. ಈಗ ನೀವು ಆವಾಗಲೇ ಹೇಳಿದ್ರಿ ಪೇಷಂಟ್ಸ್ ಎಲ್ಲ ನಿಮ್ಮನ್ನು ಬಂದು ನಿಮ್ಮ ಕೈಯಲ್ಲೇ ದೇವರಿದೆ, ದೇವರು ಅಂತ ಅಲ್ಲಿಂದ ಇಲ್ಲಿವರೆಗೂ ಒಂದು ಸೈಕಲನ್ನು ಭಾರತ ನೋಡಿದೆ. ಒಂದು ಕಾಲದಲ್ಲಿ ವೈದ್ಯೋ ನಾರಾಯಣೋ ಹರಿಹಿ ಇಂದ ಹಿಡಿದು ಇವತ್ತು ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಇದೆ ಅಂತ ಅಲ್ಲಿವರೆಗೂ ಬಂದಿದೆ. ಕೆಲವ್ರು ನಿಮ್ಮಂಥವ್ರು ಯೂಸೇ ನಾವನ್ನೆಲ್ಲ ಹಂಗೆ ನೋಡಬೇಡಿ.
we do what has to be done, he cures ಅಂತ ನೀವು. ಸೊ ನಾವು ವಾಟ್ ಈಸ್ ಯುವರ್ ಅಸೋಸಿಯೇಷನ್ ಆ್ಯಂಡ್ ಬಿಲೀಫ್ ಸಿಸ್ಟಮ್ ಸಂಬಂಧ ವಿತ್ ಗಾಡ್? ಹೌದು, ಅಬ್ಸಲ್ಯೂಟ್ಲಿ. Only egoistic person thinks that there is nothing above us. It didn't have to be God or anything. Everything is not under one person, human beings. So effort is in our hand, result is not in our hand. And effort to result changes the way you're led and the well-wishers you have, and many other philosophical things you do in life. So I really believe a lot in philosophy of life. ಅಂದರೆ And I believe that everything is not with you. There is a greater power, and that power could be coming from various walks of life to pick up from everybody. And that is very essential to be down to earth, leave ego, to perform better, achieve lot of stability in life, and be calm, and and also to understand and maintain sanity. Mental disorders are highest in Western population, lowest in India, because we embraced philosophy at very early part of our life. That is kept us sanity. So we understand what is cosmos, what is nature, power. So that's why we don't give too much importance to self person. So it is very, very important to understand that I'm not absolute in this life. Life was there world before us, life will always be there after I go. And fool to think that I am there and this is why I did this, I occupied this position, ನಾನು ಇಲ್ಲ ಅಂದ್ರೆ ನಾಳೆ ಏನು. Nothing like that. So for that, philosophy and God-like figure, all these are very, very important. And then that keeps you under checks and balance and fear, which makes you always do right, even when you can do wrong and get away. Even when nobody is watching, you can do wrong and take your benefit and go. You don't have to do that. So I really believe in all these aspects, and I imbibe this in everybody. But youngsters don't believe. The thing being is a fashion. But it is not so. You will understand as we go in where we reach there, and they're very, very important in whatever power and the thing you believe in life. ಸೊ ಹ್ಯಾವ್ ಯು ಫೆಲ್ಟ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್? I hope so. I am so much mature. Definitely not so. But various great leaders and gurus have made us feel for that. But I wish I can feel that. ನಿಮ್ದೇನಾದ್ರು ರಿಚುವಲ್ ಇದೆಯಾ ಸರ್ಜರಿಗೆ ಮುಂಚೆ? Yeah, what we always do is I always pray for the patient's best, and I have a lot of well-wishers every day morning. They all pray for my patients, and then me and my family once or twice a week we all pay for all the patients we treat. So I really pray that the best happens, because I put the best effort and I pray that best happens to those people. So really we have this, you should respect the so remember, when a patient is lying down in front of you without any cloth, fully anesthetized and sleeping, they have the tremendous trust they have given you. And I always hope and pray to God that the trust they have put in me, I fulfill it with uttermost respect and faith, as if they are my family member. I try to imbibe every patient I see and treat are as if my patients. ಏನಾಗುತ್ತೆ ಲೈಫಲ್ಲಿ ಕೆಲವು ಟೈಮು you're in a cross road, you don't know what is right and wrong. There may be more than one right way to do it, and there may be something you have done right thinking, but it may turn out to be wrong later. So you don't know. Human being is not perfect in any walks of life. But if you are in a crossroad, you just think like this. ಈಗ ಯಾರೋ ನಿಮಗೆ ಬಂದು ನಾಳೆ ಕೇಳ್ತಾರೆ, ರಶ್ಮಿ ನಾವು ಇಂಜಿನಿಯರ್ ಆಗಬೇಕಾ, ಜರ್ನಲಿಸ್ಟ್ ಆಗಬೇಕಾ, ಇದಾಗಬೇಕಾ ಈ ಥರ ಹಿಂಗಿದೆ. ಯು ಡೋಂಟ್ ನೋ ವಾಟ್ ಆರ್ ದ ರೈಟ್ ಆನ್ಸರ್. ನೀನು ಏನು ಮಾಡ್ತಾ ಇದೆಯಾ, ನಿನ್ನ ಫ್ಯಾಮಿಲಿಯಿಂದ, ಯು ನಾವು ಫರ್ಗೆಟ್ ಎವ್ರಿಥಿಂಗ್. ಯು ಜಸ್ಟ್ ಥಿಂಕ್ ದಟ್ ಪರ್ಸನ್ ಈಸ್ ಯುವರ್ ಬ್ರದರ್. ಸಡನ್ಲಿ ಎಲ್ಲ ಮೋಡ ಕರಗ್ಬಿಡುತ್ತೆ, ಕ್ಲಿಯರ್ ಆಗಿಬಿಡುತ್ತೆ, ಎಲ್ಲರೂ ಕರೆಕ್ಟ್ ಇದೆ. ನಿಮ್ಗೆ ಗೊತ್ತು ಅವ್ನ ಟೆಂಪರ್ಮೆಂಟ್ ಏನಿದೆ, ಹಾರ್ಡ್ ವರ್ಕಿಂಗು, ನಾನ್ ಹಾರ್ಡ್ ವರ್ಕಿಂಗು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಪೂರು, ರಿಚ್ಚು, ಎಷ್ಟು ಜನ ಇದ್ದಾರೆ, ಅಕ್ಕ ತಂಗಿ ನೋಡ್ಕೊಬೇಕು, ಅವ್ನಿಗೆ ಎಷ್ಟು ಟೈಮ್ ಇದೆ, ಏನಿದೆ, ಯು ಹ್ಯಾವ್ ಎವ್ರಿಥಿಂಗ್. ಯು ಕಮ್ ಟು ದ ರೈಟ್ ಆ್ಯಂಡ್ ಯು ವಿಲ್ ಸೇ ಫಾರ್ ಯು ದಿಸ್ ಇಸ್ ಗುಡ್. ಸೊ ವೆನ್ ದೆರ್ ಇಸ್ ಎ ಪೇಷಂಟ್, ಯು ಡೋಂಟ್ ನೋ ಸರ್ಜರಿ ಮಾಡಬೇಕಾ, ಕೀಮೋ ಮಾಡಬೇಕಾ, ಅಥವಾ ಮೆಡಿಸಿನ್ ಆಗಬೇಕಾ, ಯಾವ ಸ್ಕ್ಯಾನ್ ಮಾಡಬೇಕು, ಏನು ಮಾಡಬೇಕು, ಯು ಡೋಂಟ್ ನೋ. ದೆರ್ ಆರ್ ಮೋರ್ ದೆನ್ ಒನ್ ಪಾತ್ ಟು ಟೇಕ್. ತುಂಬ ಏನು ಹೇಳಬೇಕು, ಇದು ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು. ಹಿಂಗೆಲ್ಲ ಪೇಷಂಟ್ಗೆ ಹೇಳ್ತೀವಲ್ಲ, ನೀವು ಇವತ್ತು ಹೇಳ್ಬೋದು ಆಪ್ರೇಷನ್ನು ಮಾಡಿಸ್ಕೊಬೋದು, ಬೈಪಾಸ್ ಆಪ್ರೇಷನು, ಇಲ್ಲ ಸ್ಟೆಂಟು ಹಾಕ್ಸ್ಕೊಬೋದು, ಇಲ್ಲ 6 ತಿಂಗಳು ವೆಯ್ಟು ಮಾಡ್ಬೋದು. ಎಷ್ಟೊಂದು ಸಲ ಕೇಳಿದ್ದೀರ, ಹೌದಾ? ಯಾಕಂದರೆ ಆಲ್ 3 ಮೇ ಬಿ ರೈಟ್. ಐ ಥಿಂಕ್ ಎವ್ರಿ ಪೇಷಂಟ್ ಐ ಸಿ ಈಸ್ ಐದರ್ ಮೈ ಸಿಸ್ಟರ್, ಬ್ರದರ್, mother or father. Then things become very clear to me. Okay, this is what I have to do for them. So I just apply this philosophy that treat every patient as if they are your relative.
then you would do what is right. Even if it turns out wrong, I tell my patient, nowadays patients are very pushy. ಡಾಕ್ಟರ್ ಅಷ್ಟು ಸೆಲೆಬ್ರಿಟಿ ಸರ್ಜನ್ ಅಂತ ಹೇಳಿದ್ರು, ತುಂಬ ಸಾವಿರ ಮಾಡಿದಿರಂತೆ, ನೀವೇನೋ ಕೈ ಮುಟ್ಟಿದ್ರೆ ಎಲ್ಲ ನಿಮ್ಮ ಕೈಯಲ್ಲಿ ದೇವ್ರು ಕೂತಿದಾರಂತೆ, ಎಲ್ಲ ಆಗುತ್ತೆ, ಯಾಕೆ ರಿಸಲ್ಟ್ ಬರಲಿಲ್ಲ, ಯಾಕೆ ಹಿಂಗಾಯಿತು, ನಮ್ಮ ಪೇಷಂಟ್ ಎಕ್ಸ್ಪೈರ್ ಆದರು ಅಥವಾ ಕಾಂಪ್ಲಿಕೇಶನ್ ಆಯಿತು. ಪೇಷಂಟ್ಸ್ ಕೆನಾಟ್ ಟೇಕ್, ಸಮ್ ಪೀಪಲ್ ಕೆನಾಟ್ ಟೇಕ್, ಯಾಕೆ ಹಂಗಾಯಿತು ಡಾಕ್ಟರ್, ಯಾಕೆ ಹಿಂಗಾಯಿತು. ಯು ಕೆನಾಟ್ ಗಿವ್ 75,000 ಸರ್ಜರಿ ನಾನು ಮಾಡಿದ್ರೆ ಎಲ್ಲ 75,000ಗೂ ಸೇಮ್ ರಿಸಲ್ಟ್ ಬರಲ್ಲ. ಹ್ಯೂಮನ್ ಬಾಡಿ ಈಸ್ ಆಲ್ಸೋ ಡಿಫ್ರೆಂಟ್, ರೈಟ್? ಸೊ I have only one way to tell the patient. I know you're in pain and agony. ನಾನು ಏನು ಹೇಳಿದ್ರು ಇವತ್ತು ನಿಮಗೆ ಸಮಾಧಾನ ಆಗಲ್ಲ, ನಿಮಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ, ನಿಮ್ಮ ಮೇಲೆ ಆ್ಯಂಗ್ರಿ ಇರುತ್ತೆ. ಒಂದೇ ಪಾಯಿಂಟ್ ಹೇಳ್ತೀನಿ, ವೆನ್ ಐ ಸಾ ಯು, ವೆನ್ ಐ ಟ್ರೀಟೆಡ್ ಯು, ಐ ಓನ್ಲಿ ಹ್ಯಾಡ್ ಯುವರ್ ಬೆಸ್ಟ್ ಇಂಟ್ರೆಸ್ಟ್ ಇನ್ ಮೈ ಮೈಂಡ್ ಆ್ಯಂಡ್ ಐ ಟ್ರೀಟೆಡ್ ಯು ಆ್ಯಸ್ ಇಫ್ ಯು ಆರ್ ಮೈ ರಿಲೇಟಿವ್. Now whatever decision path I did it with the available technology, availability of my expertise, my skill, and keeping you as the best person, as if you are my relative. Now you didn't get a desired result. I am with you, I'll mourn with you, I understand, I'll walk with you, but that's all I can say. So because some patients are extremely, nowadays you see patients don't tolerate wrong thing against doctor. ಹಿಂಗೆ ಆಗಬೇಕಿತ್ತು, ಮಾಡಬೇಕಿತ್ತು, ಯಾಕೆ ಆಗಲಿಲ್ಲ, ಹಿಂಗೆ ನನ್ನ ಮಗು ಯಾಕೆ ಬದುಕಲಿಲ್ಲ, ತಾಯಿ ಬದುಕಲಿಲ್ಲ. What is there in doctor's hand? You can just do the best. So I just close my eyes and say, did I do best? Yes. Did I do as if they are my relative? Yes. Did I do all the decision based on what is best? Yes. Then, you don't have how much ever patients get angry, how much ever they do, how much ever they send WhatsApp abusing or they go on social media right against you. It doesn't matter because it's a walk of it. Then I have now come to my younger surgeon gets, ಸರ್ ಇಷ್ಟೆಲ್ಲ ಮಾಡಿದ್ರಿ, ರಾತ್ರಿ ಎಲ್ಲ ನೀವು ಎದ್ದು ಬಂದ್ರಿ, ದಿನ ನೋಡಿದ್ದೀರಾ, ಅಷ್ಟು 6 ಗಂಟೆ ಆಪರೇಷನ್ ಮಾಡಿದ್ರಿ, ನೋಡಿರಿ ಸರ್ ಅಂದರು ಪೇಷಂಟ್. ನೀವು ಐ ಜಸ್ಟ್ ಟೆಲ್ ದೆಮ್, ಯು ಆರ್ ಸ್ಟಿಲ್ ಲಾಂಗ್ ವೇ ಟು ಲೈಫ್. Did you do right? Yes. Every decision you took was only with patient centric? Yes. Did you treat them as well? Leave it then. I said, don't take it too much to mind. Don't worry. So this is something tough which I really understood over some time, and I just accept that and I don't try to too much convince. Because there is no end to this. When somebody is in pain, ನೀವೀಗೆ ಕಾರಲ್ಲಿ ಹೋಗ್ತಾ ಇದ್ರೆ ಇಬ್ಬರು ಆಕ್ಸಿಡೆಂಟ್ ಮಾಡಿ ರೋಡಲ್ಲಿ, ನೀವು ಎಷ್ಟೇ ಹೇಳಿ ನಾನು ಲೆಫ್ಟಿಗೆ ಬಂದೆ, ನೀನು ರೈಟಿಗೆ ಬಂದೆ, ನೀನು ಮೊಬೈಲ್ ಇದ್ದೆ, ನಾನಿದ್ದೆ, ಆಲ್ವೇಸ್ ಯು ಆರ್ ರೈಟ್, ರೈಟ್? ವೆನ್ ಟೂ ಪೀಪಲ್, ಸೊ ದೆನ್ ಯು ಜಸ್ಟ್ ಸೇ sorry, apology, whatever happened, calm down, we will try to see what we can solve now. You want to write a police complaint, you want to have a insurance, we'll solve it. ಸುಮ್ಮನೆ ನೀನು ರೈಟು ನಾನು ರೈಟ್, ಈಗ ನಿಮಗೆ ನೀನು ರೈಟ್ ನಾನು ರೈಟ್, ಸ್ವಲ್ಪ ಕಾಮ್ ಆಗಿರೋಣ. ಸೊ ಲೀವ್ ಇಟ್, ಡೋಂಟ್ ಥಿಂಕ್ ಆಫ್ ದಟ್. ಸೊ ಮೆಡಿಕಲಲ್ಲಿ ಡೈಲಿ ಆ ಥರ ಅಲ್ವಾ, ಬಿಕಾಸ್ ಇಫ್ ಯು ಹ್ಯಾವ್ 100 patient, 80 are fine, 10 are not well, 10 are struggling, you don't know what's happening. So just that you become philosophical and then accept this, that everything is not with you, and tell the patients and be little calm, don't shout with them, don't try to argue and reason out, because they are at that moment in pain and agony. Always you are wrong for them then at that moment. I just tell them only one line, every decision I have taken is in good faith, keeping you in mind. I have treated you as if you are my family. I didn't get a desired result, I am with you, I understand your pain, that's all we can say. So this is very tough in medical field today. I hope all youngsters actually take this up. ಸೊ ಅಮೇಝಿಂಗ್ ಡಾಕ್ಟ್ರೇ. ಮತ್ತು ಮುಂದೇನು ಜಸ್ಟ್ ಕ್ಯೂರಿಯಸ್, ನಮ್ಮ ಶೋ ಹೆಸರು. ಸೊ ತಾವು ಸೂಪರ್ ತಮ್ಮ ಲೈಫ್ನಲ್ಲಿ ಈಗ ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್? So I just hope that I fulfill all my dreams of being a revolutionist, not a evolutionist. I leave a mark on the history and the healthcare. And as long as sun, moon is there, people remember there was a guy called Somashekar who came 100 years back and he trained my, this is the discipline, protocol he put up, which I did, I learnt and I did this and did that. So I just hope that, and that made a difference for people. I really hope that when I die with no regrets, and happily I'm ready to go anytime, so that I feel I'm sampurna trupta antaralla, so that I've achieved everything I wanted to do, I brought to this life. And I hope I have not hurt anybody intentionally. Obviously a lot of people will be unhappy with you for whatever reason, because of misinterpretation, but so I want to go with no regrets, leaving a legacy, making a mark in the history which changes the healthcare and the patients, and you survive even after you're gone through your students and your preachings and what you taught them. I hope so. This is all my dream. Thank you. ಯಾವ ಫಿಲಾಸಫರ್ has had a impact on you? Lot of them, I really am greatly influenced by Mahatma Gandhi. The way how you can really do totally different things, and life may you can achieve when everybody thought everything can be achieved with one himsa. There is another way of achieving those things. So self control, Mahatma Gandhi taught self control,
ಕಂಟ್ರೋಲಿಂಗ್ ಹೊರಗೆ ಹೋದ್ಮೇಲೆ ಸ್ವೀಟ್ ತಿನ್ನೋಣ ಅನಿಸುತ್ತೆ, ಫಿಲ್ಮ್ ಹೋಗೋಣ ಅನಿಸುತ್ತೆ, ದುಡ್ಡು ಅಕ್ಯುಮುಲೇಟ್ ಮಾಡೋಣ ಅನಿಸುತ್ತೆ, 4 ಜನ ಜೊತೆ ಓಡೋ ಸೆಲ್ಫ್ ಕಂಟ್ರೋಲ್ ಈಸ್ ವೆರಿ ಟಫ್ ಇನ್ ದಿಸ್ ಲೈಫ್. ಸೊ ದೇ ಆರ್ ಆಲ್ ಗ್ರೇಟ್ ವಾಟ್ ಆಫ್ ಯು ಬುಕ್ಸ್ ದಟ್ ಯು ವುಡ್ ಸಜೆಸ್ಟ್? ಯಾಕಂದರೆ ಇವತ್ತಿಗೆ ಗಾಂಧಿ ತಾತ ಅಂದರೆ ಅಕ್ಟೋಬರ್ 2 ರಜಾ ನೋಟ್ ಮೇಲಿದ್ದಾರೆ, ಅವು ಓಕೆ. ಬಟ್ ಇವತ್ತಿಗೆ ದೆರ್ ಆರ್ ಸಮ್ ಕಾಂಟ್ರವರ್ಷಿಯಲ್ ಥಿಂಗ್ಸ್ ಅಬೌಟ್ ಹಿಮ್ ಆಲ್ಸೋ. ಅಂದರೆ ವಿತ್ ಟೈಮ್, ವಿತ್ ಇಂಟರ್ನೆಟ್, everything comes out. So in what light should today's young generation look at Mr. Gandhi? Books is very, very important also for human being. They understand you to get philosophy, people's view, perspective. See, like I remember there is one book written by Gary Kasparov. Gary Kasparov was a world chess champion. He was rated as like number 1 chess. I am a chess player, so I really follow. So today you know that he was unchallenged for 14-15 years, world chess champion, and he was undefeated. Today he is into fully politics, you know that, right? And he is regarded as one of the top businessmen in the world with business sense for human being. Gary Kasparov, chess player imagining. So he has written a book. It's very good. Nothing about chess. From chessboard to boardroom. Where do you have the meeting in business boardroom? That has been rated as the top business book in Harvard business. It's amazing book. You must read how beautifully he has written. I have that book with me and I keep reading it so many times. So What are your moves from favorite- chess. You know what he told? The moment he became world chess champion, he was celebrating and happy. His previous chess champion was Michael Tal. His wife came and at that moment 23-24 years I think Gary Kasparov ಫುಲ್ ಖುಷಿಯಲ್ಲಿದ್ದವನು. ಅವ್ನು ಕಿವಿಲಿ ಹೇಳಿದ್ಲಂತೆ, ಐ ರಿಯಲಿ ಪಿಟಿ ಯು ಗ್ಯಾರಿ, ಯುವರ್ ವರ್ಸ್ಟ್ ಟೈಮ್ ಸ್ಟಾರ್ಟ್ಸ್ ಟುಡೇ ಬಿಕಾಸ್ ಯು ರೀಚ್ ಸಕ್ಸಸ್. ನೌ ಯು ಹ್ಯಾವ್ ಎಕ್ಸ್ಪೆಕ್ಟೇಷನ್. ಎನಿಥಿಂಗ್ ಶಾರ್ಟ್ ಆಫ್ ದಿಸ್ world you will now only have. So you reach the highest success, you cannot improvise it, you will constantly do, people look like this, now your misery starts. So he has written how to make right decision in life so that you don't regret later. Beautiful book. So that's a book I like. Then Atul Gawande, he's a oncologist, and many people have written about cancer. Some of his books are amazing and you must really read it. What are your favorite takeaways from that book? So that is where he introduced a philosophy to doctor, that how we are just a source and media and you are not the end cause, and how to accept this. That's where the concept comes, comfort all, maybe you cure some. So how to be, it's the Emperor of Melody. I'm sure everybody has read that book. Please read that, how you get cancer, you get disease, how you are emperor and where you reached today when you have. And Emperor of Melody is a very good book. Then Ikigai books from Japan are amazing books. I always have it on my table. I keep reading all this. So there's some of them which are very good, but I also love reading Ramayana, Mahabharata, selected part to pick up right things. ಉದಾಹರಣೆಗೆ I'll just give an example. Mahabharata, 17th day Karna came with fighting one of his best chariot. I don't know if you have read. I read lot of them extensively. So they say that the best bow in the world is Vijaya Dhanush. Vijaya Dhanush, the person who carries can never be defeated. And Vijaya Ratha, person who is on that can never be defeated. Vijaya Dhanush belonged to Lord Shiva. And Lord Shiva actually gifted to Parashurama. Parashurama gave to Karna. And then the chariot is a Vijaya. That's also given by the god of goddesses Shiva, which went to Indra and it came to them. Even today, as per the mythology, nobody has defeated a warrior who held the Vijay Dhanush. Nobody has defeated a warrior who sat on that. So imagine that he had that, but he never used it in Kurukshetra any day. Only one day he used it. But he has to fight against whom? Arjuna, who has Gandiva given by them. Who is the chariot owner? Krishna, who is 3. Okay. And who is sitting on this one? Hanuman is sitting on this one. And to defeat him, he had a source, he never used that. Look at the philosophy, he used only one day, and that is the day he could take Krishna and everything back. So the philosophy is that you may have everything in life. You may be the winner, but you don't know how to do it on that area. So there is something called karma which reaches that day and that cannot. In world it is known that the greatest Dhanudhari is Karna, but yet he died. Something blinds you. So I like to read these small portions to pick up right good thing from them. There is something in that to pick it up. So I really read between the lines. Still doing adharma, but till to save dharma, right? So Dhritarashtra, you have to lie to really kill your own teacher. So it's something you say, Ashwatthama is an elephant killed, but he lies telling Ashwatthama your son died.
So that's why Dronacharya left everything. So how still it is dharma, not adharma. So I really love leading this small part in Ramayana and Mahabharata and understand. So how everybody demonizes Ravana. But there are a lot of good things in Ravana. How is the Shiva Bhakta, how it came and what happened. So I like to pick up this small, even those two I read very much. A lot of small things. I really love all this. Like, not many people know that. We worship all the three Murtis, right? Brahma, Vishnu, Maheshwara. Have you ever seen a Brahma's temple? ಯಾಕೆ ಇಷ್ಟು ಕಡೆ ಇದೆ ಎಲ್ಲ ಕಡೆ ವೈ ಇಸ್ ಇಟ್ ಸೊ ಎವ್ರಿವೇರ್ ಶಿವ ಇಲ್ಲಾಂದ್ರೆ ನಾರಾಯಣ ಆರ್ ದಿಸ್ ಬಿಕಾಸ್ Brahma married his own daughter. It was an incense, so he got a curse that nobody will worship you. There's only one place in whole world, which is in Rajasthan, where you have Brahmas. So I like to read, understand why these things are there. Second, you will never see Shiva standing. Shiva is always sitting or half Shiva or in linga form. There are only few places in the world where Shiva is standing. Why? Against it's a curse. Shiva is never worshipped as a human face. It is as a linga or a Nataraja. So if you go back and read Veda, Purana and books, why it happened, what made them what they are. I like this. I really pick up small things. I read a lot and I enjoy them. ಸೊ ಯಾಕೆ ಶಿವ ನಿಂತಿರೋ ಮೂರ್ತಿ ಇಲ್ಲ? ನೀವು ಏನು ಕಂಡಿಡಿದ್ರಿ? So there is a big reason. I need to do one more show to tell you why it is so. In one line ಯಾವ್ದಾರು ಹೇಳಿದ್ರೆ whenever Shiva stands, always there is a destruction. So only when Shiva sits or his linga is there, then a construction happens. So the way Brahma formed a Brahmanda is construction. So when Shiva stands means pralaya comes. So that's why requested he never stands. He stands only when he has to kill the asuras or others. So everywhere it is like that. And Shiva is incomplete without Parvati. So that's why Shiva Purana hodudre, what made Shiva great is Parvati's presence in his life, balance of that. So you must read about Shiva Purana, what is the influence of Parvati on him. And what made him what it is. Please read about it. ಇಂಟ್ರೆಸ್ಟಿಂಗ್ ಲೈಫ್. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಎಲ್ಲಿ ಮಾಡ್ಕೊಂತೀರಾ ಟೈಮು? ಇಷ್ಟೊಂದು ಸಣ್ಣ ವಯಸ್ಸಿಂದ my mother has influenced me a lot. We lost our dad when I was very small and my mother brought a very powerful lady. So always a son who grows up with a powerful lady who has gone through pain, agony is like, charcoal to diamond. So she is a voracious reader and since young age I read and then even now I read. I am very fond of that thing. ಬ್ಯೂಟಿಫುಲ್. ಮನೇಲಿ ಯಾರು ಇದ್ದಾರೆ? Manali, so my mother is there, stays with me. My dad is not there, and my wife is a surgeon. My two daughters, younger and elder. Elder one is a daughter, doing doctor now. So they're all Bharatanatyam dancer, very good, very nice people. ವಾವ್. ಮನೆ ತುಂಬ ಹೆಣ್ಮಕ್ಳಿದ್ದಾರೆ. ಹೌದು. ಅಮ್ಮ, ಹೆಂಡತಿ, ಹೆಣ್ಮಕ್ಳು, ಅವರು ಡಾಕ್ಟರ್ಸು, ಹೆಂಡತಿನೂ ಡಾಕ್ಟ್ರಾ? ಹೌದು, ಸರ್ಜನ್ ಅವರು. ವಾವ್, ಎಸ್, ಅಮೇಝಿಂಗ್. But my mother is somebody who had a great influence. My best friend is my mother. Very powerful person. So Nagaratna anta. So she is the very powerful person who is voracious reader, voracious traveler with me. Almost I travel all the part of the world except Antarctica. So but I take my mother with me. So she has read everything. She knows everything about that place before going. Oh, beautiful. What a lovely family. What a lovely perspective. What a lovely life led so far. Thank you. I can only wish you the best, Doctor. Thank you Continue very much. the journey of life with the curiosity and the fire and whatever drives you. Thank you. Keep going and until next time. Thank you. Yes. It is a tradition. ನಮ್ಮ ಶೋನಲ್ಲಿ ಬರುವಂಥ ಪ್ರತಿಯೊಂದು ಗೆಸ್ಟ್ಗೂ ಒಂದು ಬುಕ್ ಕೊಡ್ತೀನಿ ಡಾಕ್ಟ್ರೆ. ಸೊ ದಿಸ್ ಇಸ್ Please write your name, sign and date and time. It will be very memorable. This is a book called Peace When the Monkey Becomes a Monk ಅಂತ. So probably this will add some nicely. I will read it. Light to the already floodlight that you are. Thank you very much. So much that you know and still more to explore always. So while I write something, ಡಾಕ್ಟ್ರೆ, 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ನಾವು ಯಾರನ್ನು ಜಾಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು, ಈ ಕುರ್ಚಿ ಮೇಲೆ ಕೂಡಿಸ್ಬೇಕು? So, I always believe that the nurses in the world are really under-evaluated. In the healthcare, nurse is the main kondi, not the doctor or the patient. So, please call a great nurse achiever from any hospital. That is number one, which I really want you to do. Second thing, a patient who has passed through the journey and have, endured this and then survived this, they can give much message. So, identify the people who are there. That is number 2. Number 3, artists are very emotional and they're in their own world, but they have a lot to say. We have to give an environment. So, a
ವೆರಿ ಗುಡ್ ಟಾಪ್ ಆರ್ಟಿಸ್ಟ್ ಹೂ ಕ್ಯಾನ್ ಓಪನ್ ಅಪ್. ಸೊ ದಿಸ್ 3 ನಿಮ್ಮ ಪೀಪಲ್ ಸಜೆಷನ್ ಕವಿತರ. ಯಾರು, ಯಾವ ಆರ್ಟಿಸ್ಟ್? ಎಲ್ಲರೂ ಬಂದು ಹೋಗಿದ್ದಾರೆ ಈ, ಬಟ್ ಹೂಮ್ ಡ್ಯೂ ಪರ್ಸನಲಿ ಲೈಕ್? ಸಿನಿಮಾಗಳು ನೋಡ್ತೀರಾ? ಯಾ ಅಬ್ಸಲ್ಯೂಟ್ಲಿ. ಯಾವ ಆರ್ಟಿಸ್ಟ್ ಲೈಫ್ ಬಗ್ಗೆ ನೀವು ಕ್ಯೂರಿಯಸ್ ಆಗಿದ್ದೀರಿ? I like about Jaimala, the way she led her life. I don't know, she lied her life. Then she became a woman health minister also, and she's a very good reader, very philosophical. I think you will enjoy her speaking to her. Maybe you have to call her once. And she had all the phases: acting career, personal, full life. Then she also entered into politics. She became woman and child minister. So she will be a very good to just interview her life, how she is an example for Yes, people. I think definitely. she's somebody whom we can really do excellent. Amazing. Dear Dr. Somashekar, you are a human wonderfully keeping the rebel in you alive with a purpose, and a brain of a chess player and heart of a mother, healing lives, also sweet. being a leader. So continue leading, leader with no dar. Your thoughts and perspectives will be well remembered and practiced anta. So sweet, very nice. ತುಂಬಾ ಚೆನ್ನಾಗಿ you summarized everything so nice. That is why artist is always artist. Thank you so much. Thank you, so nice. Thank you, ಧನ್ಯವಾದಗಳು. Doctor. There is a music pillow ತಮಗೆ Oh, from Repose. thank you. ವಾವ್, ವಾಟ್ ಅನ್ ಎಪಿಸೋಡ್ ಇಟ್ ವಾಸ್ ಅಲ್ಲ. ಎಲ್ಲ ಥರನೂ ಮದ್ದು ಕೊಟ್ಬಿಟ್ರು. ದೇಹನ ಹೆಂಗೆ ನೋಡ್ಕೊಳ್ಳೋದು, ಮನಸ್ಸನ್ನು ಹೆಂಗೆ ನೋಡ್ಕೊಳ್ಳೋದು, ನಮ್ಮನ್ನು ನಾವು ಹೆಂಗೆ ನೋಡ್ಕೊಳ್ಳೋದು, ನಮ್ಮನ್ನು ಕರೆಕ್ಟಾಗಿ ನಾವು ನೋಡ್ಕೊಂಡು ಸಮಾಜನ ಹೆಂಗೆ ನೋಡ್ಕೋಬೇಕು, ಕೊನೆಗೆ ಏನು ಬಿಟ್ಟು ಹೋಗಬೇಕು, ಹೇಗೆ ಬಾಳಬೇಕು, ಬದುಕಬೇಕು. ಐ ಥಿಂಕ್ ಇಟ್ ಇಸ್ ಸಚ್ ಅ ಲವ್ಲಿ ಮಾಸ್ಟರ್ ಕ್ಲಾಸ್ ಕಮಿಂಗ್ ಫ್ರಮ್ ಯು, ನಾಟ್ ಜಸ್ಟ್ ಫ್ರಮ್ ದ ಲೆನ್ಸ್ ಆಫ್ ಯು ಬೀಯಿಂಗ್ ಅ ಪ್ರೊಫೆಸರ್, ಡಾಕ್ಟರ್, but also a wonderful human being. Keep inspiring, sir. Thank you. Until next time, of course, ನಿಮ್ಮ ಈ ಕುತೂಹಲ ಆ್ಯಂಡ್ ನೀವೇನು ಇಷ್ಟು ವರ್ಷ ಆ ಅನುಭವದ ತಿರುಳನ್ನ ಇಟ್ಕೊಂಡು ಅದ್ರ ಜೊತೆಗೆ ಮುಂದುವರಿತಾ ಇದ್ದೀರಿ. ಮೇ ಯು ಎಕ್ಸ್ಪ್ಲೋರ್ ಮೋರ್ ರೋಡ್ಸ್ ಆ್ಯಂಡ್ ಎಂಜಾಯ್ ದ ಜರ್ನಿ ಆಫ್ ಲೈಫ್. ಅಂಟಿಲ್ ನೆಕ್ಸ್ಟ್ ಟೈಮ್, Thank you very much for Take wishes. care. Lovely. and I hope you enjoyed Just ತುಂಬಾ Curious ತುಂಬಾ Karna. I enjoyed very much. Thank you. ಥ್ಯಾಂಕ್ ಯು. ಸೊ ಗೈಸ್, ಕೊನೆಯದಾಗಿ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ 3 ವ್ಯಕ್ತಿತ್ವಗಳನ್ನು ನೀವು ಈ ಕುರ್ಚಿನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇವತ್ತು ಐ ರಿಯಲಿ ಹೋಪ್ ನಿಮ್ಗೆ ಏನೇನು ಬೇಕಾಗಿದೆಯೋ ಒಳ್ಳೊಳ್ಳೆ ವಿಚಾರಗಳ ತಿರುಳನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಸೊ ದ್ಯಾಟ್ ಜೀವನದಲ್ಲಿ ಅನ್ನೆಸೆಸರಿ ತಿರುವುಗಳು ಬರದೇ ಇರೋ ಹಾಗೆ ತಿರುಳುಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅದನ್ನು ನುಂಗಿದ್ರೆ ಬಾಕಿ ತಿರುವುಗಳನ್ನು ಆದಷ್ಟು ನಮ್ಮ ಕಂಟ್ರೋಲಲ್ಲಿರೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಮತ್ತೆ ರಿಮೈಂಡ್ ಮಾಡ್ತಾ. ಸೊ ಇವಾಗ ಹೇಳಿ, ವೈಟಮಿನ್ ಎ ಎಲ್ಲಿದೆ, ವೈಟಮಿನ್ ಇ ಎಲ್ಲಿದೆ, ವೈಟಮಿನ್ ಸಿ ಎಲ್ಲಿದೆ, ಆ ದಿನಕ್ಕೆ 20 ನಿಮಿಷ ಏನು ಮಾಡಬೇಕು, ಆಮೇಲೆ ಮಾನಸಿಕವಾಗಿ ಸ್ಟ್ರೆಸ್ಸನ್ನು ಯಾಕೆ ಕಮ್ಮಿ ಮಾಡ್ಕೋಬೇಕು. ಐ ಥಿಂಕ್ ಇದಿಷ್ಟನ್ನು ಇವತ್ತು ಹೇಳಿ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ನಾವು ಮನಃಶಾಂತಿಗೆ ಅದು ಮಾಡಿ ಇದು ಮಾಡಿ ಇದೆಲ್ಲ ಐಸಿಂಗ್ ಆನ್ ದ ಕೇಕು. ಮೊದಲು ನೀವು ಕೇಕೇ ಇಲ್ಲ ಅಂದರೆ ಐಸಿಂಗ್ ಕೊಟ್ಟು ನಾವೇನು ಮಾಡೋಣ. ಹಾಗಾಗಿ ಮೇಂಟೈನ್ ಯೋರ್ ಸೆಲ್ಫ್ ವೆಲ್ ಆ್ಯಂಡ್ ಸ್ಟೇ ಹೆಲ್ದಿ, ಬಿಕಾಸ್ ಸಂಬಡಿ ವೆರಿ ಟ್ರೂಲಿ ಸೆಡ್ ಹೆಲ್ತ್ ಇಸ್ ಅ ರಿಯಲ್ ವೆಲ್ತ್. ಅದನ್ನು ಫಸ್ಟ್ ಕಾಪಾಡಿಕೊಂಡು ಬಾಕಿ ಎಲ್ಲ ವೆಲ್ತ್ಗಳ ಹಿಂದೆ ಓಡೋಣ. ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಗಿವಿಂಗ್ ಅಸ್ ದ್ಯಾಟ್ ಅವೇಕನಿಂಗ್ ಕಾಲ್ ಅಗೇನ್. ಥ್ಯಾಂಕ್ ಯು. ಧನ್ಯವಾದಗಳು.